ಶುಭ ಮುಂಜಾನೆಯ ನಮಸ್ಕಾರಗಳು. ಶರಣರ ನೆನೆದರ ಸರ್ಗೀಯ ಇಟ್ಟಂಗ, ಶರಣರ ನೆನೆದರ ಸರ್ಗೀಯ ಇಟ್ಟಂಗ, ಅರಳ ಮಲ್ಲಿಗೆಯ ಮುಡಿದಂಗ, ಅರಳ ಮಲ್ಲಿಗೆ ಮುಡಿದಂಗ ಕಲ್ಯಾಣ ಶರಣರ ನೆನೆಯೋ ನನ್ನ ಮನವೇ ಎನ್ನುವ ಶರಣರ ನುಡಿಯಂತೆ ಎಲ್ಲರನ್ನ ಸ್ವಾಗತಿಸುವ ಸಮಯ. ನಮ್ಮ ಮಹಾವಿದ್ಯಾಲಯದ ಕನ್ನಡ ವಿಭಾಗ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಹುಬ್ಬಳ್ಳಿ ನಗರ ಘಟಕದ ಸಹಯೋಗದೊಂದಿಗೆ ಆಯೋಜಿಸಿಕೊಂಡಂತಹ ಕವನ ಸಂಕಲನದ ವಿಮರ್ಶೆ ಮತ್ತು ಕುರಿತು ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ನಾವೆಲ್ಲರೂ ಸೇರಿ ಆಯೋಜಿಸಿದ್ದೇವೆ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀಮತಿ ಸುನಂದ ಕಡಿಮೆ, ಸಾಹಿತಿಗಳು ಹುಬ್ಬಳ್ಳಿ, ಇವರು ವಿಶೇಷವಾಗಿ ಕುರಿತು ವಿಮರ್ಶೆಯನ್ನು ಮಾಡಲಿದ್ದಾರೆ. ಅವರು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಾರೆ. ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಪ್ರೊಫೆಸರ್ KS ಕೌಸಲ್ಗಿ ಸರ್ ಅವರು ಗೌರವ ಕಾರ್ಯದರ್ಶಿಗಳು, ಕನ್ನಡ ಸಾಹಿತ್ಯ ಪರಿಷತ್, ಧಾರವಾಡ ಜಿಲ್ಲೆ. ಇವರು ಸ್ಪರ್ಧಾತ್ಮಕ ವಿಷಯಗಳಿಗೆ ಕನ್ನಡ ವಿಷಯ ಮಹತ್ವ ಕುರಿತು ವಿಶೇಷ ಉಪನ್ಯಾಸವನ್ನು ನೀಡಲಿದ್ದಾರೆ. ಇವರಿಗೆ ಮಹಾವಿದ್ಯಾಲಯದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾರೆ. ಅದೇ ರೀತಿಯಾಗಿ ಕರ್ನಾಟಕದ ಕನ್ನಡ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದಂತಹ ಶ್ರೀ GS ಸಿದ್ದರಾಮಯ್ಯನವರು ನಮ್ಮ ಈ ಸಭೆಗೆ ಬಂದಿರುವುದು ನಮಗೆಲ್ಲರಿಗೂ ತುಂಬ ಸಂತೋಷದ ವಿಷಯ. ಹಾಗೆ ಅವರಿಗೂ ಕೂಡ ತುಂಬ ಹೃದಯದಿಂದ ನಮ್ಮ ಮಹಾವಿದ್ಯಾಲಯದ ವತಿಯಿಂದ ಸ್ವಾಗತವನ್ನು ಬಯಸುತ್ತಾರೆ. ಗೌರವಾನ್ವಿತ ಅತಿಥಿಗಳಾಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು, ಇವರಿಗೂ ಕೂಡ ಕನ್ನಡ ವಿಭಾಗ ಮತ್ತು ಮಹಾವಿದ್ಯಾಲಯದ ಪರವಾಗಿ ಹಾಗೂ ಹುಬ್ಬಳ್ಳಿ ನಗರ ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಾರೆ. ಮಹಾವಿದ್ಯಾಲಯದ ಪದವಿ ಪೂರ್ವ ಪ್ರಾಚಾರ್ಯರಾದಂತಹ ಪ್ರೊಫೆಸರ್ ಶ್ರೀಮತಿ ನಿರ್ಮಲಾ ಅಣ್ಣಿಗೇರಿ ಮೇಡಮ್ ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಾರೆ. ಅದೇ ರೀತಿ ಈ ಸಮಾರಂಭದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ನಮ್ಮ ನೆಚ್ಚಿನ ಪ್ರಾಚಾರ್ಯರಾದಂತಹ ಪ್ರೊಫೆಸರ್ ಶ್ರೀಮತಿ ಸುಮಂಗಲಾ B ಪಾಟೀಲ್ ಮೇಡಮ್ ಅವರು ಕೂಡ, ಕವಿತ್ರಿ ಶ್ರೀಮತಿ ಗಿರಿಜಾ V ಸಂಗೋಳಿ ಮೇಡಮ್ ಅವರಿಗೂ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಾರೆ. ಮತ್ತು ನಮ್ಮ ಮಹಾವಿದ್ಯಾಲಯದಲ್ಲಿ ನಿವೃತ್ತ ಉಪ ಪ್ರಾಚಾರ್ಯರಾಗಿ ನಿವೃತ್ತಿಯನ್ನು ಪಡೆದಿರತಕ್ಕಂಥ ಕವಿತ್ರಿ ಶ್ರೀಮತಿ ಗಿರಿಜಾ V ಸಂಗೋಳಿ ಅವರ ಪತಿಯಾಗಿರ್ತಕ್ಕಂಥ ಡಾಕ್ಟರ್ VN ಸಂಗೋಳಿ ಸರ್ ಅವರು ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಾರೆ. ವಿದ್ಯಾ ವಂಕೋರಿ ಮೇಡಮ್ ಅವರು ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಾರೆ. ಡಾಕ್ಟರ್ ಸಂಯೋಜನೆಯನ್ನು ಮಾಡಿ ಈ ಕಾರ್ಯಕ್ರಮ ಯಶಸ್ವಿಗೆ ಮೂಲವಾಗಿ ಕಾರಣೀಭೂತರಾಗಿರ್ತಕ್ಕಂಥ ಡಾಕ್ಟರ್ BS ಮಳವಾಡ್ ಸರ್ ಅವರು ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಾರೆ. ಮತ್ತು ಈ ಕಾರ್ಯಕ್ರಮಕ್ಕೆ ಸುಶ್ರಾವ್ಯವಾಗಿ ಪ್ರಾರ್ಥನಾ ಗೀತೆಯನ್ನು ಹಾಡಿದ ಸಂಗೊಳ್ಳಿ ಸರ್ ಅವರ ಮಗಳಾದಂತಹ ಸುಷ್ಮಾ ಸಂಗೊಳ್ಳಿ ಇವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಾರೆ. ಅತಿಥಿಗಳಾಗಿರ್ತಕ್ಕಂಥ ಚನ್ನಬಸಪ್ಪ ಧಾರವಾಡ ಸೆಕ್ಟರ್ ಅವರು ಸರ್ಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಾರೆ. ಡಾಕ್ಟರ್ BR ಪಾಟೀಲ್ ಸರ್ ಬಂದಿದ್ದಾರೆ, ಅವರು ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಾರೆ. ಮತ್ತು ಸಂಗೊಳ್ಳಿ ಸರ್ ಕುಟುಂಬದ ಪರಿವಾರವಿದೆ. ಅದಕ್ಕಿಂತ ಮೇಲಾಗಿ ನಮ್ಮ ವಿದ್ಯಾರ್ಥಿ ಬಳಗಕ್ಕೂ ನಮ್ಮೆಲ್ಲ ಪ್ರಾಧ್ಯಾಪಕ ವೃಂದಕ್ಕೂ ಕನ್ನಡ ವಿಭಾಗದ ಪರವಾಗಿ ಮತ್ತು ಮಹಾವಿದ್ಯಾಲಯದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಾರೆ. ಎಲ್ಲರನ್ನು ಸ್ವಾಗತಿಸಿದ ಕನ್ನಡ ವಿಭಾಗದ ಮುಖ್ಯಸ್ಥರಾದಂಥ ಡಾಕ್ಟರ್ ಅರ್ಜುನ್ ಅವರಿಗೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಅತಿಥಿಗಳ ಪರಿಚಯ.
ಕನ್ನಡ ವಿಭಾಗದ ಕ್ರಿಯಾಶೀಲ ಉಪನ್ಯಾಸಕರಿಂದ ಡಾಕ್ಟರ್ ಎಸ್ ಪಿ ಬೆಳಗೇರಿ ಅವರು. ನಮಸ್ಕಾರ. ಪ್ರತಿಯೊಬ್ಬ ಮನುಷ್ಯನಲ್ಲೂ ಕವಿಯ ಹೃದಯ ಅನ್ನೋದು ಇದ್ದೇ ಇರುತ್ತೆ. ಆದರೆ ಆ ಹೃದಯದ ಭಾವನೆಗಳಿಗೆ ಅಕ್ಷರಗಳ ರೂಪ ಕೊಟ್ಟು ಕವನವಾಗಿಸುವ ಕಲೆ ಬಲ್ಲವರೇ ಮಾತ್ರ ಕವಿ. ಅಂತಹ ಕವಿ ಲೇಖಕರು ನಮ್ಮ ಮಹಾವಿದ್ಯಾಲಯದಲ್ಲಿ ಪ್ರೊಫೆಸರ್ ಆಗಿ ಸೇವೆ ಸಲ್ಲಿಸಿದ ಹಾಗೂ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಆಗಿರುವಂತಹ ಪ್ರೊಫೆಸರ್ ಕರೆಪ್ಪ ಶಿವಬಸಪ್ಪ ಕೌಜಲ್ಗಿ ಅವರ ಪರಿಚಯ ಮಾಡಲು ನನಗೆ ತುಂಬ ಸಂತೋಷವೆನಿಸುತ್ತದೆ. ಇವರು 15/6/1948ರಲ್ಲಿ ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಕೊಳದೂರು ಗ್ರಾಮದಲ್ಲಿ ಜನಿಸಿದರು. 1970ರಲ್ಲಿ ಲಿಂಗರಾಜ್ ಕಾಲೇಜಿನಲ್ಲಿ BA ಮತ್ತು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ MA ಪದವಿಯನ್ನು ಪಡೆದುಕೊಂಡು 1972ರಲ್ಲಿ ವೃತ್ತಿಯನ್ನು ಆರಂಭಿಸ್ತಾರೆ. ಆ ಉಪನ್ಯಾಸಕ ವೃತ್ತಿಯನ್ನು KLE ಸಂಸ್ಥೆಯ PC ಜಾಬಿನ್ ಕಲಾ ಮಹಾವಿದ್ಯಾಲಯ ಹಾಗೂ HS ಕೊತ್ತಂಬರಿ ವಿಜ್ಞಾನ ಸಂಸ್ಥೆ ಹುಬ್ಬಳ್ಳಿ ಇಂದ ಅವರ ನಿವೃತ್ತಿಗೊಳ್ತಾರೆ. ಹಾಗೂ ಇದರೊಂದಿಗೆ 2006ರಲ್ಲಿ ಅವರು ನಿವೃತ್ತಿಯನ್ನು ಹೊಂದಿದ ನಂತರನೂ ಕೂಡ ಕ್ರಿಯಾಶೀಲ ಕವಿಗಳು ಲೇಖಕರು ಆಗಿರುವಂತಹ ಇವರು ಚೇತನ್ ಮಹಾವಿದ್ಯಾಲಯದಲ್ಲಿ ಅತಿಥಿ ಉಪನ್ಯಾಸಕರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಇದರೊಂದಿಗೆ 4 UGC ವ್ಯವಸ್ಥೆಗೊಳಿಸಿದ ಪುನರ್ಮನನ ತರಬೇತಿ ಪಡೆದುಕೊಂಡಿದ್ದರು. ಹಾಗೂ ಸಮಾಜ ಸೇವೆ, ಉದ್ಯಾನ, ವಚನ ಸಾಹಿತ್ಯ, ಭಾಷಾಶಾಸ್ತ್ರ, ಜನಪದ ಸಾಹಿತ್ಯ, ಚಾರಣ ಯುವ ಸಂಘಟನೆ, ಒಕ್ಕಲುತನದಲ್ಲಿ ಕೂಡ ಆಸಕ್ತಿಯನ್ನು ಹೊಂದಿದವರಾಗಿದ್ದಾರೆ. ಜೊತೆಗೆ ವಿಶ್ವವಿದ್ಯಾಲಯದ ಪ್ರಸಾರಾಂಗದ ಜೊತೆಗೆ ಉಪನ್ಯಾಸವನ್ನು ಕೂಡ ಅವರು ಮಾಡಿದ್ದಾರೆ. ಇವೆಲ್ಲದರೊಂದಿಗೆ ವಚನ ಸಾಹಿತ್ಯದಲ್ಲಿ ನೈತಿಕ ಮೌಲ್ಯಗಳು 3000 ಮಠ, ನರೇಂದ್ರರ ಮಹಾಂತ ಶಿವಯೋಗಿಗಳು, ಸಿರಿಸಂಗಿ ಲಿಂಗರಾಜರು, ನರಗುಂದದ ಶಿಲ್ಪಿ ರುದ್ರಸ್ವಾಮಿಗಳು, ನಮ್ಮ ಪ್ರಾಚಾರ್ಯರು ವಿಶೇಷವಾಗಿರತಕ್ಕಂತಹ ಕೃತಿಗಳನ್ನು ಅವರು ರಚನೆ ಮಾಡಿದ್ದಾರೆ. ಆದರ್ಶ ಸಮಾಜ ಸೇವಕ, ಬಸವಶ್ರೀ ಪ್ರಶಸ್ತಿ, ಸುಹಾಸ್ ಸೇವಾ ಪ್ರಶಸ್ತಿ ಹಾಗೂ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವತಿಯಿಂದ ಧೀಮಂತ ಪ್ರಶಸ್ತಿಯನ್ನು ಅವರು ಪಡೆದುಕೊಂಡಿದ್ದಾರೆ. ಇಷ್ಟೆಲ್ಲ ಅವರ ಸಾಧನೆಗೈದಂತಹ ಸರ್ ಅವರು ವಿದ್ಯಾರ್ಥಿಗಳಿಗಾಗಿ ಸ್ಪರ್ಧಾತ್ಮಕ ಮನೋಭಾವನೆಯನ್ನು ಬೆಳೆಸಲು KS, IAS ಪರೀಕ್ಷೆಯ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮತ್ತು ಕನ್ನಡ ವಿಷಯದಲ್ಲಿ ಹೇಗೆ ನಾವು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸಬೇಕು ಎನ್ನುವುದನ್ನು ಕುರಿತು ಅವರು ಬಹಳಷ್ಟು ಪ್ರೋತ್ಸಾಹ ಮತ್ತು ಮಾರ್ಗದರ್ಶನವನ್ನು ಈಗಲೂ ಕೂಡ ಅವರು ನೀಡಲಿದ್ದಾರೆ. ಅವರಿಗೆ ನಮ್ಮ ಮಹಾವಿದ್ಯಾಲಯದ ಪರವಾಗಿ ಹಾಗೂ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ನಾನು ಸಲ್ಲಿಸಿ ಸ್ವಾಗತವನ್ನು ಮತ್ತೊಮ್ಮೆ ಕೋರ್ತೇನೆ. ಗಾಂಧಿ ಚಿತ್ರದ ನೋಟು, ಕಂಬಗಳ ಮರೆಯಲ್ಲಿ, ತುದಿ ಮಡಿಚಿಟ್ಟ ಪುಟ ಕವನ ಸಂಕಲನಗಳು, ಬರೀ 2 ರೆಕ್ಕೆ, ದೋಣಿ ನಡೆಸ ಹುಟ್ಟು, ಹೈವೇ 63, ಎಳೆನೀರು ಮುಂತಾದ ಕವನ ಸಂಕಲನಗಳನ್ನು ಬರೆದಿದ್ದಾರೆ. ಇದರೊಂದಿಗೆ ಸೀಳುದಾರಿ, ಪಿಸುಗುಡುವ ಚಿಟ್ಟೆ ಸಾಲು, ಪಡುವನದ ಕಡಲು ಮುಂತಾದ ಒಂದು ಕೃತಿಗಳನ್ನು ಅವರು ರಚನೆ ಮಾಡಿದ್ದಾರೆ. ಈ ಎಲ್ಲ ಕೃತಿಗಳಿಗೆ ಅವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯಿಂದ ರತ್ನಮ್ಮ ಹೆಗಡೆ BM ಶ್ರೀ ಕಥಾ ಪ್ರಶಸ್ತಿ, ತ್ರಿವೇಣಿ ಕಥಾ ಪ್ರಶಸ್ತಿ, ಅತ್ತಿಮತ್ತೆ ಮುಂತಾದ ಪ್ರಶಸ್ತಿಗಳನ್ನು ಅವರು ಪಡೆದುಕೊಂಡಿದ್ದಾರೆ. ಅವರು ಬರೆದಂತಹ ಇನ್ನು ಕೆಲವೊಂದು ಕೃತಿಗಳನ್ನು ಬೇರೆ ಮರಾಠಿ, ತೆಲುಗು, ತಮಿಳು, ಮಲಯಾಳಂ ಮುಂತಾದ ಇಂಗ್ಲಿಷ್ ಭಾಷೆಗಳಿಗೆ ಅನುವಾದ ಕೂಡ ಆಗಿದ್ದಾವೆ. ಇನ್ನು ಸದ್ಯ ಅವರು ಈಗ ಹುಬ್ಬಳ್ಳಿಯಲ್ಲಿ ಪ್ರಕಾಶ್ ಕಡಿಮೆ ಇಬ್ಬರು ಮಕ್ಕಳಾಗಿರ್ತಕ್ಕಂತಹ ಕಾವ್ಯ ಮತ್ತು ನವ್ಯ ಅವರೊಂದಿಗೆ ಅವರು ವಾಸವನ್ನ ಇಲ್ಲಿ ಇದ್ದಾರೆ. ಇವರಿಗೂ ಕೂಡ ನಮ್ಮ ಮಹಾವಿದ್ಯಾಲಯದಿಂದ ಹಾಗೂ ಎಲ್ಲ ವಿದ್ಯಾರ್ಥಿಗಳೊಂದಿಗೆ ನನ್ನ ವೈಯಕ್ತಿಕವಾಗಿ ನಾನು ಪೂರ್ವಕವಾದ ಅವರಿಗೆ ಸ್ವಾಗತವನ್ನು ಕೋರುತ್ತೇನೆ. ಮತ್ತು ರೇವಮ್ಮ ದಂಪತಿಗಳ ಮೊದಲನೆಯ ಮಗನಾಗಿ ಜನಿಸಿ ಶಾಲಾ ಶಿಕ್ಷಣವನ್ನು ಅವರು ಮುಗಿಸಿ ಅದೇ ಗ್ರಾಮದಲ್ಲಿ 1972ರಲ್ಲಿ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಕನ್ನಡ MA ಪದವಿಯನ್ನು ಪಡೆದುಕೊಳ್ತಾರೆ. ನಾಡಿನ ಹಲವು ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ, ಪ್ರಾಂಶುಪಾಲರಾಗಿ ಸೇವೆಯನ್ನು ಸಲ್ಲಿಸಿದರು. ನಂತರ ತುಮಕೂರಿನ ಸ್ನಾತಕೋತ್ತರ ಕೇಂದ್ರದಲ್ಲಿ 5 ವರ್ಷ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಅದಷ್ಟೇ ಅಲ್ಲದೆ ಎಲ್ಲದಕ್ಕಿಂತ ಮುಖ್ಯವಾಗಿ ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾಗಿ
ನಿರ್ದೇಶಕರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿ ನಿವೃತ್ತಿದ್ದಾರೆ. ಮಹಾತ್ಮ ಗಾಂಧಿ, ಅಂಬೇಡ್ಕರ್, ಲೋಹಿಯಾ ಹಾಗೂ ಕುವೆಂಪುರವರ ವಿಚಾರಧಾರೆಗಳಿಂದ ಪ್ರಭಾವಿತರಾಗಿರುವ ಎಸ್ ಜಿ ಸಿದ್ದರಾಮಯ್ಯನವರು ನೆಲಮೂಲ ಸಂಸ್ಕೃತಿಯ ಬಗೆಗೆ ಹೆಚ್ಚು ಕಾಳಜಿಯನ್ನು ಒಳಗೊಂಡವರು. ಕವಿ ಆಗಮಿಸಿದ್ದು ತುಂಬಾ ಸಂತೋಷವನ್ನು ಉಂಟು ಮಾಡಿದೆ. ಇವರಿಗೂ ಕೂಡ ನಾನು ಹೃತ್ಪೂರ್ವಕವಾದ ನಮ್ಮ ಮಹಾವಿದ್ಯಾಲಯದ ಪರವಾಗಿ, ನಮ್ಮ ಸಂಸ್ಥೆಯ ಪರವಾಗಿ, ಪ್ರಾಂಶುಪಾಲರ ಪರವಾಗಿ, ವೈಯಕ್ತಿಕವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಹಾಗೂ ಅವರಿಗೆ ಹೃತ್ಪೂರ್ವಕವಾದ ಮತ್ತೊಮ್ಮೆ ಎಲ್ಲರಿಗೂ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರಿ ಈ ನನ್ನ ಒಂದು ಪರಿಚಯ ಕಾರ್ಯಕ್ರಮಕ್ಕೆ ವಿರಾಮವನ್ನು ನೀಡುತ್ತೇನೆ. ಧನ್ಯವಾದಗಳು. ಯೋಗ ಅಂತ ಇದಕ್ಕೆಲ್ಲ ಕಾರಣೀಭೂತರು ವೇದಿಕೆ ಹಲವಾರು ಜನ ಇದ್ದಾರೆ ಮತ್ತು ಪ್ರೇಕ್ಷಕರಲ್ಲಿ ಹಲವಾರು ಜನ ಇದ್ದಾರೆ. ನಿನ್ನೆ ರಾತ್ರಿ 10:30 ಸಿದ್ದರಾಮಯ್ಯವರು ಅಂತಿಮವಾಗಿ ಅಂಗಡಿ ಸರ್ ಹೇಳ್ತಿದ್ದಕ್ಕೆ ಅವರು ಕರ್ಕೊಂಡು ಬಂದೇವೆ. ಅದು ಬಹಳಷ್ಟು ವಿದ್ಯಾರ್ಥಿಗಳಿಗೆ ಉಪಯುಕ್ತ ಭಾವಿಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಇವತ್ತಿನ ಕವಿತ್ರಿಯಾದಂಥ ಗಿರಿಜಾ ಸಂಗೊಳ್ಳಿ ಪರಿಚಯನ್ನ ಕಾರ್ಯದರ್ಶಿ ಮಂಗಳೂರು ಮಾಡಬೇಕಂತ ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ವೇದಿಕೆ ಮೇಲೆ ಆಸನರಾದಂತಹ ಎಲ್ಲ ಗಣ್ಯರಿಗೂ ಹಾಗೂ ಮುಂಭಾಗದಲ್ಲಿ ಆಸನರಾದಂಥ ಎಲ್ಲ ಗುರುಗಳಿಗೂ ಮತ್ತು ನನ್ನ ಸ್ನೇಹಿತರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಎಲ್ಲರಿಗೂ ಶುಭೋದಯ. ಶ್ರೀ ಕಾಡಸಿದ್ದೇಶ್ವರ ಕಲಾ ಮಹಾವಿದ್ಯಾಲಯ ಹಾಗೂ ಎಚ್.ಎಸ್. ಕೋತಂಬರಿ ವಿಜ್ಞಾನ ಸಂಸ್ಥೆ ಹುಬ್ಬಳ್ಳಿ, ಕನ್ನಡ ವಿಭಾಗ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಹುಬ್ಬಳ್ಳಿ ನಗರ ಘಟಕ ಸಹಯೋಗದಲ್ಲಿ ಶ್ರೀಮತಿ ಗಿರಿಜಾ ವಿ ಸಂಗೊಳ್ಳಿ ಅವರ ಒಡಲ ಮಿಡಿತ ಕವನ ಸಂಕಲನದ ವಿಮರ್ಶೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕನ್ನಡ ವಿಷಯ ಕುರಿತು ವಿಶೇಷ ಉಪನ್ಯಾಸವನ್ನು ಹೇಳಿಕೊಡಲು ಬರುತ್ತಿದ್ದ ಎಲ್ಲರಿಗೂ ಧನ್ಯವಾದಗಳು. ಈಗ ಶ್ರೀಮತಿ ಗಿರಿಜಾ ವಿ ಸಂಗೊಳ್ಳಿ ಅವರ ಪರಿಚಯವನ್ನು ನನಗೆ ಮಾಡಿಕೊಡಲು ಹೇಳಿದ್ದರಿಂದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ, ಶ್ರೀಮತಿ ಗಿರಿಜಾ ವಿ ಸಂಗೊಳ್ಳಿ ಇವರು ಬಳ್ಳಾರಿ ಜಿಲ್ಲೆಯ ಹೊಸಪೇಟೆಯಲ್ಲಿ ಜನಿಸಿದ್ದು, ತಂದೆ ದಿವಂಗತ ಶ್ರೀ ಕೆ ರಂಗಪ್ಪ, ತಾಯಿ ದಿವಂಗತ ಶ್ರೀಮತಿ ಸಿದ್ದರಾಮಯ್ಯ. ಇವರ ತಂದೆ ಮಿಷನರಿ ವ್ಯಾಪಾರಿಗಳಾಗಿದ್ದರು. ಇವರ ವಿದ್ಯಾಭ್ಯಾಸವು ವಿವೇಕಾನಂದ ಪ್ರಾಥಮಿಕ ಶಾಲೆ ಮತ್ತು ಸರ್ಕಾರಿ ಹೆಣ್ಣು ಮಕ್ಕಳ ಕನ್ನಡ ಮಾಧ್ಯಮಿಕ ಶಾಲೆಯಲ್ಲಿ ಆಗಿದ್ದು, PUC ವಿಜಯನಗರದ ಕಾಲೇಜಿನಲ್ಲಿ ಸೇರಿದರು. ನಂತರ ಅನೇಕ ಕಾರಣಾಂತರಗಳಿಂದ ಇವರ ವಿದ್ಯಾಭ್ಯಾಸವು ಇಷ್ಟಕ್ಕೆ ನಿಂತಿತು. ಸಾಹಿತ್ಯಿಕ ಅಭಿರುಚಿಯನ್ನು ಚಿಕ್ಕಂದಿನಲ್ಲೇ ತಮ್ಮ ತಾಯಿಯವರಿಂದ ಪಡೆದ ಇವರು ಕುವೆಂಪು, ಶಿವರಾಮ ಕಾರಂತ, ಎಸ್.ಎಲ್. ಭೈರಪ್ಪ, UR ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಪೂರ್ಣಚಂದ್ರ ತೇಜಸ್ವಿ ಮುಂತಾದ ಸಾಹಿತ್ಯಗಳ ಪುಸ್ತಕಗಳು ನಮ್ಮ ಮನೆಯ ಪುಸ್ತಕ ಭಂಡಾರದಲ್ಲಿ ಓದಲು ಸಿಕ್ಕಿದ್ದರಿಂದ ಇವರಿಗೆ ಸಾಹಿತ್ಯದ ಒಲವು ಸಹಜವಾಗಿಯೇ ಬೆಳೆಯಿತು. ALE ಸಂಸ್ಥೆಯ PC ಜಾಬಿ ವಿಜ್ಞಾನ ಮಹಾವಿದ್ಯಾಲಯ ಹಾಗೂ ಶ್ರೀ SK ಆರ್ಟ್ಸ್ ಮತ್ತು HS ಕೋತಂಬರಿ ವಿಜ್ಞಾನ ಸಂಸ್ಥೆಗೆ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ್ದಾರೆ. ಈಗ ಇವರು ಹುಬ್ಬಳ್ಳಿಯ ಲಿಂಗರಾಜ್ ನಗರದಲ್ಲಿ ವಿಶ್ರಾಂತ ಜೀವನವನ್ನು ನಡೆಸುತ್ತಿದ್ದಾರೆ. ಈ ಪರಿಚಯವನ್ನು ಹೇಳಲು ನನಗೆ ಅನುಮತಿ ಮಾಡಿಕೊಂಡ ಎಲ್ಲರಿಗೂ ಧನ್ಯವಾದಗಳು. ಭಂಗಿಯವರು ಬಹಳ ಸಂಕ್ಷಿಪ್ತವಾಗಿ ಕವಿತ್ರಿಯನ್ನು ಪರಿಚಯ ಮಾಡಿಕೊಂಡರು. ಅವರಿಗೆ ತಮ್ಮೆಲ್ಲರ ಪರವಾಗಿ ಅನಂತ ಸಲ್ಲಿಸ್ತೇನೆ. ಇಂದಿನ ಕಾರ್ಯಕ್ರಮ ಬಂದಂಥ ಅತಿಥಿಗಳಿಗೆ ಗ್ರಂಥ ಮತ್ತು ಹೂಗುಚ್ಛ ಸಮರ್ಪಣೆ. ಇಂದಿನ ನಿರೀಕ್ಷಿತ ಅತಿಥಿಯಾಗಿ ಬಂದ ಸಿದ್ದರಾಮಯ್ಯ ಸರ್ ಅವರಿಗೆ ಡಾಕ್ಟರ್ PN ಸಂಗೊಳ್ಳಿ ಅವರು ಹೂಗುಚ್ಛ ಮತ್ತು ಗ್ರಂಥ ಸುಮಂಗಲ ಪಾಟೀಲ್ ಅವರಿಗೆ, ಸೈಕಾಲಜಿ ವಿಭಾಗದ ಮುಖ್ಯಸ್ಥರ ಹಾಂದಲ್ ಮೇಡಮ್ ಅವರು ಹೂಗುಚ್ಛ ಮತ್ತು ಪುಸ್ತಕವನ್ನು ನೀಡಬೇಕಂತ ಅತಿಥಿಗಳಾದಂಥ ಕವಿತ್ರಿ ಮತ್ತು ಬರಹಗಾರ್ತಿ ಸುನಂದ ಕಡಿಮೆ ಮೇಡಮ್ ಅವರಿಗೆ ಶ್ರೀಮತಿ ಸ್ನೇಹಾ ಸಂಗೊಳ್ಳಿ ಅವರು ಹೂಗುಚ್ಛವನ್ನು ನೀಡಬೇಕಂತ. ಹಲವಾರು ವಿಷಯಗಳನ್ನ 77 ವರ್ಷದ 27 ಇರ್ಬೇಕ ಮತ್ತು ನಮ್ಮೆಲ್ಲ ಮಾರ್ಗದರ್ಶಕ CS ಗೌರಿ ಅವರಿಗೆ, ಡಾಕ್ಟರ್ R. ಹೆಡ್ಪುಣಿ ಅವರು ಹೂಗುಚ್ಛ ಅವಶ್ಯಕತೆ ಧಾರವಾಡ ಜಿಲ್ಲಾ ಸಾಹಿತ್ಯಕ್ಕೆ ಬಹಳ ಅವಶ್ಯಕತೆ ಇದೆ. ಅವರಿಗೆ CK ಪಾಟೀಲ್ ಹೂಗುಚ್ಛವನ್ನು ನೀಡುವಂತವನೇ. ಅಂಸೂಯ ಪಾಟೀಲ್ ಅವರು ಹೂಗುಚ್ಛ ನೀಡಬೇಕು.
ಕಾಲೇಜ್ ಫ್ಯೂಚರ್ ಆಫ್ ದ ನೇಷನ್. ವಿದ್ಯಾರ್ಥಿಗಳಿಗೆ ಕಾರ್ಯಕ್ರಮ ಮಾಡೋದ್ರೆ ಭಾಳ ಹೊಸ ಕಾಲ ಇದೆ. ಈಗ ನಮ್ಮ ಬಿ ಎಸ್ ಪಾಟೀಲ್ ಈಗ ಪ್ರಾಚಾರ್ಯರು ಅದಾರೆ. ಭಾಳಷ್ಟು ಒತ್ತಡ ನಡುವೆ ನಾವು ಕಾರ್ಯ ಮಾಡ್ತೀವಿ. ಈ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಎಷ್ಟೆಲ್ಲ ಸರ್ಕಸ್ ಮಾಡಬೇಕು, ಎಷ್ಟು ಪ್ರಯತ್ನ ಮಾಡ್ತಾರೆ, ಭಾಳ ಕಷ್ಟ ಅದ. ಆ ವಿದ್ಯಾರ್ಥಿಗಳ ಭವಿಷ್ಯ ನಿರ್ಮಾಣ ಮಾಡ್ತಾರೆ. ಸಿದ್ದರಾಮಯ್ಯ ಸರ್ ಸಭೆಯನ್ನು ಉದ್ದೇಶಿಸಿ ಮಾತಾಡ್ತಾರೆ ಸರ್. ಗೌರವಪೂರ್ವಕ ನಮಸ್ಕಾರಗಳು ಹೇಳ್ತಾ KLV ಸಂಸ್ಥೆಯ ಶ್ರೀ ಕಾಡಸಿದ್ದೇಶ್ವರ ಕಲಾ ಮಹಾವಿದ್ಯಾಲಯ ಹಾಗೂ ಕನ್ನಡ ವಿಭಾಗ, ಕನ್ನಡ ಸಾಹಿತ್ಯ ಪರಿಷತ್ತು ಉಪವಿಭಾಗ ಇವರ ಸಹಯೋಗದೊಳಗೆ ತಂದುಕೊಂಡಿರ್ತಕ್ಕಂಥ ಈ ಸಮಾರಂಭದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಸನ್ಮಿತ್ರರೇ, ಈ ಸಮಾವೇಶಗೊಂಡಿರ್ತಕ್ಕಂಥ ಎಲ್ಲ ಬಂಧುಗಳೇ, ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಿಮಗೆ ನಮಸ್ಕಾರಗಳನ್ನು ಹೇಳ್ತಾ ಕೆಲವು ಈ ಕೃತಿಯನ್ನು ಕುರಿತು ಕೆಲವು ನನ್ನ ಮೊದಲ ಓದಿನ ಅನುಭವಗಳನ್ನು ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೀನಿ. ರಾತ್ರಿ ನಾನು ಬಸ್ನಲ್ಲಿ ಪ್ರಯಾಣ ಮಾಡ್ತಿದ್ದಾಗ ನಮ್ಮ ಲಿಂಗರಾಜ ಅಂಗಡಿಯವರು ಕರೆ ಬಂತು. ಕುತೂಹಲದಿಂದ ಎತ್ಕೊಂಡಾಗ ಈ ಸಮಾರಂಭದ ಬಗ್ಗೆ ಹೇಳಿದರು. ನಾನು ತುಂಬ ಸಂತೋಷದಲ್ಲಿ ಒಪ್ಕೊಂಡೆ. ಯಾಕೆಂದರೆ ಇವತ್ತು ಕರ್ನಾಟಕದೊಳಗೆ ಕ್ರಿಯಾಶೀಲರಾಗಿರುವಂಥ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷಗಳಲ್ಲಿ ಇವರು ಒಬ್ಬರು. ಮತ್ತು ಗೌರವಕ್ಕೆ ಪಾತ್ರರಾಗಿರುವಂಥ ನಡವಳಿಕೆಯನ್ನು ರೂಢಿಸಿಕೊಂಡವರು. ಆ ಕಾರಣದಿಂದ ನಾನು ಎರಡನೇ ಮಾತನಾಡದಂತೆ ಒಪ್ಪಿಕೊಂಡೆ. ನನಗೆ ತಕ್ಷಣ ಪುಸ್ತಕ ಬೇಕು, ಬೆಳಿಗ್ಗೆ ನೀವು ಅಷ್ಟೊತ್ತಿಗೆ ಕೊಟ್ಟರೆ ಒಳ್ಳೆಯದು ಅಂತಂದರೆ ಬೆಳಿಗ್ಗೆ 7:30 ತಂದು ನನಗೆ ಪುಸ್ತಕವನ್ನು ಒಪ್ಪಿಸಿದರು. ಆ ಮಧ್ಯೆ ಇನ್ನೊಬ್ಬರು ಬಂದರು. ನನಗೆ ಅವ್ರು ಕೊಟ್ಟಿದ್ದು 1 ಗಂಟೆ ಟೈಮು. ಅವರು 20 ನಿಮಿಷ ಕಾಲ ಕಳೆದ ಮೇಲೆ ನನಗೆ ಸಿಕ್ಕ ಅವಧಿಯೊಳಗೆ ಈ ಕೃತಿಯನ್ನು ಓದಿ ತುಂಬ ಸಂತೋಷಪಟ್ಟಿದ್ದೆ. ಶ್ರೀಮತಿ ಗಿರಿಜಾ ವಿ ಸಂಗೊಳ್ಳಿಯವರು ಬಹಳ ವರ್ಷಗಳ ನಂತರದೊಳಗೆ ಪ್ರಥಮ ಕೃತಿಯಾಗಿ ಈ ಸಂಕಲನವನ್ನು ಪ್ರಕಟಿಸಿದ್ದಾರೆ. ಅವರು ಇದು ಪ್ರಥಮ ಸಂಕಲನ ಅಂತ ಅನ್ನಿಸಿಕೊಳ್ಳದ ರೀತಿಯೊಳಗೆ ತುಂಬ ಪ್ರಬುದ್ಧವಾದ ಕವಿತೆಗಳು ಇದರೊಳಗೆ ಸೇರಿಕೊಂಡಿವೆ. ನನಗೆ ವಿಶೇಷವಾಗಿ ಈ ಕೃತಿಯನ್ನು ಓದುವುದಕ್ಕೆ ತೊಡಗಿಕೊಂಡಾಗ ನನ್ನ ಆಸಕ್ತಿಯನ್ನು ಸೆಳೆದಿದ್ದು ಅಂತಂದರೆ ಕಣವಿಯವರು ಬರೆದ ಮುನ್ನೋಟ. ಕಣವಿಯವರು ಅವರ ಹಸ್ತಾಕ್ಷರದ ಮುನ್ನುಡಿಯನ್ನು ಹಾಗೇನೇ ಫೋಟೋ ಪ್ರಿಂಟ್ ಮಾಡಿದ ರೀತಿಯೊಳಗೆ ಈ ಪುಸ್ತಕದಲ್ಲಿ ಬಳಸ್ಕೊಂಡಿದ್ದಾರೆ. ಆ ಹಸ್ತಾಕ್ಷರಗಳನ್ನು ನೋಡಿದ ತಕ್ಷಣ ನನಗೆ ನೆನಪಾಗಿದ್ದು ನಮ್ಮ ಗುರುಗಳಾದ ಡಾಕ್ಟರ್ GS ಶಿವರುದ್ರಪ್ಪನವರು. ಯಾಕೆ ಅಂತಂದರೆ ರಾಷ್ಟ್ರಕವಿಯಾದ ಶಿವರುದ್ರಪ್ಪನವರು ಅದೇ ರಾಷ್ಟ್ರಕವಿ ಪ್ರಶಸ್ತಿ ಕಣ್ಣಿಯವರಿಗೂ ಕೂಡ ಸಿಗಬೇಕಾಗಿತ್ತು. ಕಾರಣ ಇಷ್ಟೇನೆ, ಇಬ್ಬರೂ ಕೂಡ ಒಂದು ರೀತಿಯಲ್ಲಿ ಹೊಯ್ಕೈ ಆದ ರೀತಿಯೊಳಗೆ ಕಾವ್ಯ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡವರು, ಕಾವ್ಯವನ್ನು ಜೀವನದ ಉಸಿರಾಗಿಸಿಕೊಂಡವರು. ಅವರಿಬ್ಬರೂ ಕೂಡ ಅಷ್ಟೇ, ಶಿವರುದ್ರಪ್ಪನವರು ಮತ್ತು ಕಣ್ವಿಯವರು, ಕಣ್ವಿಯವರು. ಯಾಕೆಂದರೆ ನನಗೆ ಶಿವರುದ್ರಪ್ಪನವರು ನೇರವಾಗಿ ಗುರುಗಳು, ಆದರೆ ಕಣ್ವಿಯವರು ಅವರ ಕಾವ್ಯದ ಮುಖೇನವಾಗಿ ನನ್ನನ್ನು ಬೆಳೆಸಿದವರು, ಗುರುಗಳಾಗಿದ್ದಂಥವರು. ಅವರ ಸಮಾನಶೀಲತೆ ಅಂತಂದರೆ ತೀರಾ ಆಪ್ತವಾದ ಗೆಳತನ ಅವರು. ಅದನ್ನು ನಾನು ಹತ್ತಿರದಲ್ಲಿ ಬಲ್ಲವನಾಗಿದ್ದೇನೆ, ಶಿವರುದ್ರಪ್ಪನವರ ಶಿಷ್ಯನಾಗಿ. ಜೊತೆಗೆ ಅವರ ಕಣವೆಯವರ ಅಕ್ಷರಗಳನ್ನು ನೋಡ್ತಿದ್ದ ಹಾಗೇನೆ ಯಾಕೆ ನನಗೆ ಶಿವರುದ್ರಪ್ಪನವರು ನೆನಪಾಯಿತು ಅಂತಂದರೆ, ಈ ಅಕ್ಷರಗಳು ಏನು ತದ್ವತ್ತಿದೆಯೋ ಅದೇ ರೀತಿ ಅವರ ಅಕ್ಷರಗಳು ಕೂಡ. ಆ ಸಾಮ್ಯ ಇದೆಯಲ್ಲ, ಅಕ್ಷರ ಸಾಮ್ಯ, ಅವರ ಸಹಜಾಭಿವ್ಯಕ್ತಿಯ ಸಾಮ್ಯವೂ ಕೂಡ, ವ್ಯಕ್ತಿತ್ವ ಸಾಮ್ಯವೂ ಕೂಡ ಅಷ್ಟರ ಮಟ್ಟಿಗೆ.
ನನಗೆ ಬಹಳ ಮುಖ್ಯವಾಗಿ ಕಾಣಿಸ್ತಕ್ಕಂಥದ್ದು ಅಂತಂದರೆ, ಯಾಕೆ ಅವರಿಬ್ಬರ ಬಗ್ಗೆ ಮಾತನಾಡ್ತಾ ಇದ್ದೀನಿ ಅಂತಂದಾಗ, ಬಹಳ ವಿಶೇಷವಾದ ಕೆಲವು ನುಡಿಗಳನ್ನು ಇವರು ಬರೆದಿದ್ದಾರೆ. ಇವರು ಕೂಡ ಮೇಡಮ್ನವರು ಅವರ ಮುನ್ನುಡಿಯನ್ನ DTP ಮಾಡಿಸಿ ಪ್ರಿಂಟ್ ಮಾಡಬಹುದಾಗಿತ್ತು, ಅದು ಮಾಡಲಿಲ್ಲ. ಯಾಕೆ ಅಂತಂದ್ರೆ, ನನಗೆ ಬರ್ಕೊಟ್ಟಿರುವಂಥ ಒಂದು ವ್ಯಕ್ತಿತ್ವ ಇದೆಯಲ್ಲ, ಕನ್ನಡ ಸಾಹಿತ್ಯ ಕ್ಷೇತ್ರದೊಳಗೆ ಒಂದು ಮೇರು ಸದೃಶ ವ್ಯಕ್ತಿತ್ವ. ನವೋದಯ ಕಾಲದಲ್ಲಿ ಕವಿತಾ ರಚನೆಗೆ ಪ್ರಾರಂಭಿಸಿ ನವ್ಯದಲ್ಲಿಯೂ ಕೂಡ ಕವಿತಾ ರಚನೆಯನ್ನು ಮಾಡ್ತಾ, ನವ್ಯೋತ್ತರದೊಳಗೆ ಬಂದ ಎಲ್ಲ ಸಿದ್ಧಾಂತಗಳು, ಪಂಥಗಳು ಅವುಗಳನ್ನು ಅರಗಿಸಿಕೊಂಡಂತೆ ಕಾವ್ಯ ರಚನೆಗೆ ತೊಡಗಿಕೊಂಡಿದ್ದು, ಕೊನೆಯವರೆಗೂ ಕಾವ್ಯವನ್ನೇ ಉಸಿರಾಡಿದ ಜೀವಗಳು ಶಿವರುದ್ರಪ್ಪನವರು ಮತ್ತು ಕಣವಿಯವರು. ಆ ಕಾರಣದಲ್ಲಿ ತುಂಬ ಹೆಮ್ಮೆಯಿಂದ ಆತ್ಮೀಯವಾಗಿ ಅದನ್ನು ಹಾಗೆಯೇ ಉಳಿಸಿಕೊಂಡಿದ್ದಾರೆ. ಇದು ಒಂದು ಚಾರಿತ್ರಿಕ ದಾಖಲೆ. ಆ ಚಾರಿತ್ರಿಕ ದಾಖಲೆಯ ಹಿಂದೆ ಒಂದು ಗುರುತ್ವದ ಗೌರವ ಇದೆ ಮೇಡಮ್ನವರು, ಕಣವಿಯವ್ರ ಬಗ್ಗೆ. ನನಗೆ ಅದನ್ನು ನೋಡಿ ತುಂಬ ಒಂದು ಈ ಭಾವ ತುಂಬಿದ ಒಂದು ಬಗೆಯೊಳಗೆ ಈ ಮಾತುಗಳ ಮುಖ್ಯವಾಗಿ ನಾನು ಅದನ್ನು ನಿಮಗೆ ತಿಳಿಸ್ತಾ ಇದ್ದೇನೆ. ಕಾರಣ ಇಷ್ಟೇನೆ, ನಮ್ಮ ದೇವರು ಮಹಾದೇವನ ಕಾದಂಬರಿ ಒಳಗೆ ಕೊನೆಯಲ್ಲಿ ಸಂಬಂಧ ದೊಡ್ಡ ಕಣ ಅಂತಲೂ ಒಂದು ಶಬ್ದ ಬರುತ್ತೆ. ಸಂಬಂಧಗಳೇ ಕಳೆದು ಹೋಗುತ್ತಿರುವ, ವಿಘಟನೆಗೆ ಈಡಾಗುತ್ತಿರುವ ಈ ಸಂದರ್ಭದಲ್ಲಿ ಒಂದು ಭಾವನಾತ್ಮಕ ಸಂಬಂಧವನ್ನು ಇಟ್ಕೊಂಡ ರೀತಿಯಲ್ಲಿ ಇದನ್ನು ಪ್ರಿಂಟ್ ಮಾಡಿದರೆ, ಅದಕ್ಕೆ ತಮ್ಮ ಮನದ ಮಾತುಗಳ ಒಳಗೂ ಕೂಡ ಲಿಂಗರಾಜು ಅವರನ್ನು ಅವರು ಕರ್ಕೊಂಡು ಹೋಗಿದ್ದು, ಅವರು ಕಂಡದ್ದು, ಅವರು ತೆಗೆದುಕೊಂಡದ್ದು, ಆಮೇಲೆ ನಾಳೆ ಬನ್ನಿ, 2-3 ದಿವಸ ಬಿಟ್ಟು ಬನ್ನಿ ಅಂತ ಹೇಳಿದ್ದು, ಇದೆಲ್ಲವನ್ನು ದಾಖಲಿಸಿದ್ದಾರೆ. ಇದು ಒಂದು ಕನ್ನಡ ಕಾವ್ಯ ಕ್ಷೇತ್ರದೊಳಗೆ ಒಂದು ಚಾರಿತ್ರಿಕ ದಾಖಲೆಯಾಗಿ ಉಳಿಯಬಲ್ಲಂಥ ಒಂದು ಮುನ್ನುಡಿಯಾಗಿದೆ ಅಂತನ್ನೋದು. ಅದನ್ನು ಗೌರವಿಸಿದ ರೀತಿಯೊಳಗೆ ಇವರು ಕೂಡ ಒಂದು ಭಾವನಾತ್ಮಕ ಚಾರಿತ್ರಿಕ ದಾಖಲೆಯಾಗಿ ಅವರು ಉಳಿತಾರೆ ಅಂತನ್ನುವ ಕಾರಣದಲ್ಲಿ ಇಷ್ಟು ಮಾತನ್ನು ಹೇಳ್ತಾ, ಬಹಳ ಕಣವಿಯವರು ಎಷ್ಟು ಸೂಕ್ಷ್ಮಜ್ಞರಾಗಿದ್ದರು ಅನ್ನೋದಕ್ಕೆ ಈ ಸಂಕಲನದಲ್ಲಿ ಬಹಳ ಮುಖ್ಯವಾಗಿ ಎತ್ಕೊಳ್ತಕ್ಕಂಥದ್ದು ಕೊರೋನಾಕ್ಕೆ ಸಂಬಂಧಪಟ್ಟಂಥ 6 ಕವನಗಳನ್ನು. ಯಾಕೆಂದ್ರೆ ನಾವು ಹಿಂದೆ ಪ್ಲೇಗ್ ಬಂದಿದ್ದು, ಸಿಡುಬು ಬಂದದ್ದು, ಊರನ್ನೇ ಹೊರಗೆ ಹೋಗಿ ಬೀಡು ಬಿಟ್ಟಂತೆ ಅದರಿಂದ ನಿವಾರಿಸಿಕೊಳ್ಳುವುದಕ್ಕೆ ಪ್ರಯತ್ನ ಪಟ್ಟದ್ದು ನಮ್ಮ ಅಜ್ಜ ಅವರು ಮುತ್ತಾತರ ಕಾಲದಲ್ಲಿ ನಡೀತಿದ್ದದನ್ನು ನಾವು ಕೇಳಿದ್ದೆವು. ಸಿಡುಬು ಇವತ್ತು ನಿರ್ಮೂಲವಾಗಿದೆ ಅಂತ ಹೇಳ್ತಾರೆ. ಆದರೆ ಮನುಷ್ಯನ ನಿರ್ಮಾಣದ ದುರಾಸೆಯ ಫಲದ ರೂಪದೊಳಗೆ ಇವತ್ತು ಕೊರೋನಾ 2019ರಲ್ಲಿ ಜಗತ್ತಿಗೆ ಕಾಲಿಟ್ಟದ್ದು. ಮೊದಲಿಗೆ ಚೀನಾದಲ್ಲಿ ಕಾಲಿಟ್ಟಂತೆ, ಆ ನಂತರದಲ್ಲಿ ವಿಶ್ವವ್ಯಾಪಿಯಾಗಿ ಕಾಡಿಸುವುದಕ್ಕೆ ತೊಡಗಿತು. ಆ ಕೊರೋನಾ ಕಾಲಘಟ್ಟದ ಸಾವುಗಳನ್ನು ನೆನಪಿಸಿಕೊಂಡ್ರೆ ಭಯವಾಗುತ್ತೆ. ನಮ್ಮ ಕನ್ನಡದೊಳಗೆ ಎಂತೆಂಥವ್ರು ಸತ್ರು ಅಂತಂದ್ರೆ ಇಲ್ಲಿ ಅವ್ರು ಹೇಳ್ತಾ ಹೋಗ್ತಾರೆ. ನಾನು ಸುಮ್ಮನೆ ನೆನಪಿಸ್ತಾ ಇರೋದು, ನಮ್ಮ ಜಲಗಲಿ ಶಿವಶಂಕರ್ ಅವರು ಸತ್ರು, ಕೊರೋನಾ ಪೀಡಿತರಾಗಿ. FT ಯೋಗಪ್ಪನವರ ದೊಡ್ಡ ಸಾಹಿತಿ, ಅವರು ಕೂಡ ಅವರು ಸತ್ರು. ನಮ್ಮ ದಲಿತ ಕವಿ ಸಿದ್ಧಿಮಯ್ಯ ಅವರು ಸತ್ರು. ರಾಮೇಗೌಡ, ಬೇಕಾದಷ್ಟು ಜನ ಕನ್ನಡದೊಳಗೆ ಸಾಹಿತ್ಯ ಲೋಕಕ್ಕೆ ಸಂಬಂಧಪಟ್ಟವರು ಅವರು ತೀರ್ಕೊಂಡಿದ್ದನ್ನು ನಾವು ನೋಡ್ತೀವಿ. ನೆನ್ನೆ ಇದ್ದವ್ರು ಇವತ್ತಿರೋಲ್ಲ ಅನ್ನೋ ರೀತಿಯೊಳಗೆ ತೀರ್ಕೊಂಡು. ಇಂಥ ಈ ಕೊರೋನಾ ಅಸ್ಪೃಶ್ಯತೆ ಎನ್ನುವುದನ್ನು ಜಗತ್ತಿನಲ್ಲಿ ಆಚರಿಸುವಂತೆ ಮಾಡಿತು. ಕೇವಲ ನಾವು ಚಾತುರ್ವರ್ಣ ವ್ಯವಸ್ಥೆಯೊಳಗೆ ಅಸ್ಪೃಶ್ಯತೆ ಬಂದಿದ್ದಲ್ಲ, ಅಸ್ಪೃಶ್ಯತೆ
ಮನೆಯೊಳಗೆ ಮಕ್ಕಳನ್ನ ತಂದೆ ಮುಟ್ಟುವಂತಿಲ್ಲ, ತಂದೆಯನ್ನ ಮಕ್ಕಳು ಮುಟ್ಟುವಂತಿಲ್ಲ, ತಾಯಿಯನ್ನು ಮುಟ್ಟುವಂತಿಲ್ಲ. ಈ ತರಹ ಮುಟ್ಟುವಿಕೆಯೇ ಒಂದು ಅಪರಾಧ, ಒಂದು ಅನಾಹುತ ಅನ್ನುವ ರೀತಿಯೊಳಗೆ ಅಸ್ಪೃಶ್ಯತೆಯ ಆಚರಣೆಯನ್ನ, ಒಬ್ಬರು ಕುಡಿದ ಗಾಳಿಯನ್ನ ಮತ್ತೊಬ್ಬರು ಕುಡಿಯದ ರೀತಿಯೊಳಗೆ ಮುಖಗವಸುಗಳನ್ನು ಹಾಕಿಕೊಂಡಂತೆ ನಾವು ಬದುಕಬೇಕಾದಂತಹ ಒಂದು ಇಕ್ಕಟ್ಟಿನ ಸ್ಥಿತಿಯನ್ನ ಹೊಂದಿದೆ. ಎಷ್ಟು ದೀರ್ಘಕಾಲ ಈ ಕಷ್ಟವನ್ನು ಅನುಭವಿಸಿದೆವು. ಆದರೆ ಕೊರೋನಾ ಕಳೆದು ಹೋಗ್ತಿದ್ದ ಹಾಗೇನೆ ಮನಸ್ಸು ಯಥಾಸ್ಥಿತಿ ನಾಯಿಬಾಲ ಡೊಂಕು ಅನ್ನುವ ರೀತಿಯೊಳಗೆ ನಾವು ಎಲ್ಲ ಚಾಳಿಗಳನ್ನೂ ಕೂಡ ಮುಂದುವರಿಸಿದ್ದೇವೆ, ಎಲ್ಲ ದುಷ್ಟ ವರ್ತನೆಗಳನ್ನೂ ಕೂಡ ಮುಂದುವರಿಸಿದ್ದೇವೆ. ಕಷ್ಟದ ಆ ದಿನಗಳನ್ನ ಮರೆತ ರೀತಿಯೊಳಗೆ. ಅದಕ್ಕೆ ಪಬ್ಲಿಕ್ ಮೆಮೊರಿ ಈಸ್ ವೆರಿ ಶಾರ್ಪ್ ಅಂತ ಹೇಳ್ತಾರಲ್ಲ, ಆ ನೋವು ನಮಗೆ ನೀಡಿದ ನಿಜವಾದ ನಿಜ ಏನು ಬದುಕಿನೊಳಗೆ ಅನ್ನುವುದನ್ನ ಕಳೆದುಕೊಂಡ ರೀತಿಯೊಳಗೆ ಯಥಾಸ್ಥಿತಿಯೊಳಗೆ ನಾವು ಬಾಳ್ತಾ ಇದ್ದೇವೆ. ಇಲ್ಲಿಯ 6 ಕವಿತೆಗಳನ್ನ ಕುರಿತು ಕಣವಿಯವರು ತುಂಬಾ ಸೂಕ್ಷ್ಮವಾಗಿ ಹೇಳಿದ್ದಾರೆ, ಬಹಳ ಸೂಕ್ಷ್ಮವಾಗಿ ಹೇಳುವಂಥದ್ದು. ಕ್ಷಮಿಸುದೇವ ಕವನ ಬಡವ ಬಲ್ಲಿದರೆನ್ನದೆ ಜಗದ್ವ್ಯಾಪಿಯಾಗಿ ಎಲ್ಲರನ್ನೂ ಅಚ್ಚರಿಗೊಳಿಸಿ ಅವಸಾನಗೊಳಿಸುವ ಚಿತ್ರವನ್ನು ಕಟ್ಟಿಕೊಟ್ಟಿದೆ ಒಂದು ಪದ್ಯವನ್ನು ಕುರಿತಂತೆ ಹೇಳ್ತಾರೆ. ಇಲ್ಲಿ 6 ಪದ್ಯಗಳನ್ನ ಇಲ್ಲಿ ಉದಾಹರಿಸಿ ಮಾತನಾಡ್ತಾರೆ. ಯಾಕೆ ಕಣವಿಯವರಿಗೆ ಅಷ್ಟು ಕಾಣಿಸ್ತು ಅಂತಂದ್ರೆ, ಸೂಕ್ಷ್ಮ ಸಂವೇದನೆಯ ಕವಿಯಾಗಿ ಈ ಕವನ ಸಂಕಲನದಲ್ಲಿ ಆ 6 ಪದ್ಯಗಳು ಕವಿತೆಗಳು ಕಾಣಿಸಿರೋದು ಬಹಳ ತೀವ್ರವಾಗಿ ಕವಯಿತ್ರಿಗೆ ಬದುಕನ್ನ ಕುರಿತು ಸೂಕ್ಷ್ಮವಾಗಿ, ಮನುಷ್ಯ ಸಂಬಂಧಗಳನ್ನು ಕುರಿತು ಸೂಕ್ಷ್ಮವಾಗಿ ಕಾಣಿಸಿದ ಕೆಲವು ಅನುಭವಗಳಿವೆ. ಆ ಅನುಭವಗಳ ಕಾರಣದಿಂದಾಗೇನೆ ಇವರು ಕಣವಿಯವರು ಮೆಚ್ಚಿಕೊಂಡಿರುವುದು. ಇದು ಒಂದಾಗಿ ಇನ್ನು ಬಹಳ ಜನ ಮಾತನಾಡೋದ್ರಿಂದ ನನ್ನ ಮಾತನ್ನ ನಾನು ಆದಷ್ಟು ಸಂಕ್ಷಿಪ್ತಗೊಳಿಸಿ ಮುಗಿಸ್ತೇನೆ. ಇಡೀ ಸಂಕಲನದಲ್ಲಿ ನನಗೆ ಮನಸ್ಸಿಗೆ ತಟ್ಟಿದ್ದು ಏನು ಅಂದರೆ, ಇವರು ಸಾಮಾಜಿಕ ಹೊಣೆಗಾರಿಕೆ, ಬಹಳ ಮುಖ್ಯವಾಗಿ ಒಬ್ಬ ಕಲಾಕಾರನಿಗೆ ಇರಬೇಕಾಗಿರುವಂಥ ಸಾಮಾಜಿಕ ಹೊಣೆಗಾರಿಕೆ ಇದೆಯಲ್ಲ, ಅದನ್ನು ಸಂಪೂರ್ಣವಾಗಿ ಈ ಸಂಕಲನದಲ್ಲಿ ಅನುಗಮಿಸಿದಂತೆ ಬರೆದಿದ್ದಾರೆ. ಯಾವ ಕಲ್ಪಿತಗಳಲ್ಲ, ಅನುಭವವೇ ದ್ರವ್ಯವಾದ ರೀತಿಯೊಳಗೆ ಅಲ್ಲಿ ಕವನಗಳು ಕಟ್ಟಿಸಿಕೊಂಡಿವೆ. ಅವೆಲ್ಲವೂ ಕೂಡ ಸಂವೇದನೆಯೊಳಗೆ ಹುಟ್ಟಿದ ರೀತಿಯೊಳಗೆ ಕಟ್ಟಿಯಲ್ಪಟ್ಟಿಂತ ಕವನಗಳಿವು. ನನಗೆ ಕಲೆಗಾರಿಕೆಗಿಂತ ಈ ಸಾಮಾಜಿಕ ಹೊಣೆಗಾರಿಕೆ ಇದೆಯಲ್ಲ, ಇದು ಬಹಳ ಮುಖ್ಯ. ಈ ಮಕ್ಕಳು ಕೂತಿರೋದ್ರಿಂದ ಒಂದು ಮಾತು ಹೇಳ್ತೀನಿ, ಎಲ್ಲ ಕಲಾಕಾರರು ಕೂಡ ಜವಾಬ್ದಾರಿಯುತ ಕಲಾಕಾರರು ಅಂತ ಅನ್ನಿಸ್ಕೊಳ್ಳೋಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ನಡೆನುಡಿಗಳೊಂದಾದಾಗ ಮಾತ್ರ ಒಬ್ಬ ಕಲಾಕಾರ ನಿಜವಾದ ಕಲಾಕಾರನಾಗ್ತಾನೆ. ನಮ್ಮ ರಾಜ್ಕುಮಾರ್ ಯಾಕೆಂದ್ರೆ ಇಡೀ ರಾಜ್ಕುಮಾರ್ ಅವರ ಜೀವನ ಚಿತ್ರಣವನ್ನು ನೀವು ನೋಡ್ಕೊಂಡು ಬನ್ನಿ. ವೈಯಕ್ತಿಕವಾದ ದೌರ್ಬಲ್ಯಗಳು ಏನೇ ಇದ್ರೂ ಕೂಡ ಸಾಮಾಜಿಕವಾಗಿ ತಮ್ಮನ್ನು ತಾವು ನಿರ್ವರ್ತಿಸಿಕೊಳ್ಳಬೇಕಾದಾಗ ಎಚ್ಚರದಲ್ಲಿ ನಿರ್ವರ್ತಿಸಿಕೊಂಡಿದ್ದಾರೆ. ಕೆಟ್ಟ ಜಾಹೀರಾತುಗಳಿಗೆ ಎಂದೂ ಕೂಡ ತಮ್ಮನ್ನು ಮಾರಿಕೊಂಡಿಲ್ಲ. ಹಾಗೆ ಮಾಡಿಕೊಂಡಿರೋದಾಗಿದ್ದರೆ ಬೇಕಾದಷ್ಟು ಜನ ದುಶ್ಚಟಗಳಿಗೆ ಬಲಿಯಾಗಬಹುದಾದ ಜಾಹೀರಾತುಗಳನ್ನು ಅವರಿಗೆ ಕೊಟ್ಟಂತೆ ದುಡ್ಡು ಬೇಕಾದಷ್ಟು ಮಾಡಿಕೊಳ್ತಿದ್ರು. ಉದಾಹರಣೆಗೆ ಹಿಂದಿ ಮೇರು ನಟರು ಅನ್ನಿಸಿಕೊಂಡಿರ್ತಕ್ಕಂಥ ನಟರುಗಳು ಈಗಲೂ ನೋಡಿ, ಬಾಯಲ್ಲಿ ಹೇಳಿ ಕೇಸರಿ ಅಂತಂದು ಜಾಹೀರಾತು ಕೊಡ್ತಾರೆ. ಕೋಟ್ಯಾಂತರ ಮಕ್ಕಳು ಈ ದೇಶದೊಳಗೆ ಕ್ಯಾನ್ಸರ್ಗೆ ಬಲಿಯಾಗಿದ್ದಾರೆ. ಆ ಕೇಸರಿ ಜಾಹೀರಾತಿಗೆ ಬಲಿಬಿದ್ದಂತೆ ತಾವು ದಾಸರಾಗಿ, ಆ ಚಟಕ್ಕೆ ದಾಸರಾಗಿ ಕೋಟ್ಯಾಂತರ ಮಕ್ಕಳು ಒಂದು ಕ್ಯಾನ್ಸರ್ಗೆ ಬಲಿಯಾಗಿದ್ದಾರೆ. ಸಾಮಾಜಿಕ ಹೊಣೆಗಾರಿಕೆ ಇರುವ ಯಾವ ಕಲಾವಿದನೂ ಕೂಡ ತನ್ನ ಕಲೆಯ ಮುಖೇನವಾಗಿ ತನಗೆ ಬಂದ ಪ್ರಸಿದ್ಧಿಯನ್ನ
ಹೀಗೆ ಒಣಗೇರಿತನದೊಳಗೆ ಮಾರಿಕೊಳ್ಳುವುದಿಲ್ಲ, ಮಾರಿಕೊಳ್ಳಬಾರದು. ಈ ಎಚ್ಚರವನ್ನು ಇಟ್ಟುಕೊಂಡಂತೆ ಕವಯಿತ್ರಿ ಇಲ್ಲಿ ತಾವು ಆರಿಸಿಕೊಂಡಿರ್ತಕ್ಕಂಥ ವಸ್ತು, ತಾವು ಅನುಭವಿಸಿರ್ತಕ್ಕಂಥ ಸಂಕಷ್ಟಗಳು, ಕಣ್ಣೆದುರಿಗೆ ಕಾಣಿಸ್ತಾ ಇರ್ತಕ್ಕಂಥ ಲೋಕದ ವಿದ್ಯಮಾನಗಳು ಅವೆಲ್ಲವಕ್ಕೂ ಪ್ರತಿಸ್ಪಂದಿಸಿದಂತೆ ಮಾತನಾಡಿ. ಉದಾಹರಣೆಗೆ ನಿರ್ಭಯಳ ಘಟನೆ ಇಡೀ ದೇಶಕ್ಕಷ್ಟೇ ಅಲ್ಲ ಜಗತ್ತಿಗೆ ಗೊತ್ತು. ದೆಹಲಿಯಲ್ಲಿ ನಡೆದಿರ್ತಕ್ಕಂಥ ಅತ್ಯಾಚಾರದ ಕೊಲೆಯ ಆ ಹೆಣ್ಣಿನ ಘಟನೆ ಇದೆಯಲ್ಲ, ಅದು ನಮ್ಮ ಕಣ್ಣೆದುರಿಗೆ ಈಗ ಸೌಜನ್ಯ 13 ವರ್ಷಗಳ ಹಿಂದೆ ಸೌಜನ್ಯ ಹತ್ಯೆಯಾಗಿರ್ತಕ್ಕಂಥದ್ದು. ಇಂಥವುಗಳ ಬಗ್ಗೆ ಹೆಣ್ಣಾಗಿ ಎಷ್ಟು ಸಂಕಟವನ್ನು ಅನುಭವಿಸಿದ ರೀತಿಯೊಳಗೆ ಕವನಗಳನ್ನು ಕಟ್ಟಿದ್ದಾರೆ ಅಂತಂದ್ರೆ ಅದು ಸಾಮಾಜಿಕ ಹೊಣೆಗಾರಿಕೆ ಕೂಡ ಅರ್ಥಪೂರ್ಣವಾದ ಶೀರ್ಷಿಕೆಯಾಗಿದೆ ಅನಿಸ್ತಕ್ಕಂಥದ್ದು. ನಾವು ಇಲ್ಲಿ ಸಾಕಷ್ಟು ಉದಾಹರಣೆಗಳನ್ನು ಕೊಡಬಹುದಾಗಿರ್ತಕ್ಕಂಥದ್ದು, ಆದರೆ ನಾನು ಉದಾಹರಣೆಗಳಿಗಿಂತ ಇನ್ನೂ ಬೇಕಾದಷ್ಟನ್ನು ಮಾತನಾಡೋದಿರೋದ್ರಿಂದಾಗಿ ನಾನು ಸಂಕ್ಷಿಪ್ತಗೊಳಿಸಿದಂತ ಹೇಳ್ತಾ ಇದ್ದೀನಿ. ಇದು ಈ ಕವಯಿತ್ರಿಯ ವಿಶೇಷತೆ ಅನಿಸ್ತಕ್ಕಂಥದ್ದು. ಇಲ್ಲಿ ರಚಿತವಾಗಿರ್ತಕ್ಕಂಥ ಎಲ್ಲ ಕವನಗಳ ಹಿಂದೆ ಆ ಒಂದು ಹೊಣೆಗಾರಿಕೆ ಇದೆ ಅನಿಸ್ತಕ್ಕಂಥದ್ದು. ನಂತರ ಇಲ್ಲಿ ಯಾಕೆ ಅಂತಂದ್ರೆ ಯುವತಿಯರಿಗೆ ಈ ದೇಶದ ಚರಿತ್ರೆಯನ್ನು ತಿರುಚಿದ ರೀತಿಯೊಳಗೆ ಈಗ ನಡೀತಾ ಇರತಕ್ಕಂಥ ಬೋಧನೆಯನ್ನ ನೆನಪಿಸಿಕೊಂಡಾಗ ಈ ದೇಶದೊಳಗೆ ಕಣ್ಣೆದುರಿಗೆ ಆಗ್ತಾ ಇರ್ತಕ್ಕಂಥ ಕ್ರೌರ್ಯಗಳನ್ನು, ಹಿಂಸೆಗಳನ್ನು ಕುರಿತಂತೆ ಇಲ್ಲಿ ಒಂದು ಬುದ್ಧನ ನಾಡಿನಲ್ಲಿ ಬುದ್ಧ ಅಹಿಂಸೆಗೆ ಹೆಸರಾದವರು, ಶಾಂತಿಗೆ ಹೆಸರಾದವರು. ಈ ಬುದ್ಧ ಹುಟ್ಟಿದಂಥ ನಾಡಿನೊಳಗೆ ಕೊಲೆ ಸುಲಿಗೆಗಳು, ದಿನದ ಹಾಡುಗಳು, ಮಾನವೀಯತೆಯ ಸುಳಿವಿಲ್ಲವಿಲ್ಲಿ, ಪುಣ್ಯಭೂಮಿಯ ಮಾತೆಗೆಂದು ಉರಿಯುವ ಕೊಳ್ಳೆಗಳ ಕೊರಳಹಾರ, ತಂಪು ಕಾಶ್ಮೀರ ಕೊಳ್ಳಗಳಲ್ಲೆಲ್ಲ ಧ್ವನಿಸುತ್ತಿವೆ ಏಕೆ ರೈಫಲ್ಗಳ ಘರ್ಜನೆ, ಅಲ್ಲೆಲ್ಲ ಸುಟ್ಟ ಹೆಣಗಳದೇ ವಾಸನೆ. ನಮಗೆ ಈ ತರಹ ವರ್ತಮಾನದೊಳಗೆ ಹತ್ತಿ ಉರಿಯುತ್ತಿರುವ ಸಮಸ್ಯೆಗಳು ತಟ್ಟಲಿಲ್ಲ ಅಂದರೆ ನೀವು ಕವಿಯಾಗುವುದಕ್ಕೆ ಸಾಧ್ಯವೇ ಇಲ್ಲ. ನಿಮ್ಮ ಬರಹ ಕವಿತ್ವ ಅನ್ನಿಸಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಆ ದೃಷ್ಟಿಯಿಂದೇನೆ ಈ ಸಂಕಲನ ನನಗೆ ಹೆಚ್ಚು ಕಾಡಿತ್ತು. ಯಾಕೆ ಅಂತಂದರೆ ಈ ತರಹ ಹತ್ತಿ ಉರಿಯುವ ವರ್ತಮಾನಗಳ ನೆಲೆಯೊಳಗೆ ಇಲ್ಲಿ ಈ ತರಹ ಮಾತನಾಡಿರ್ತಕ್ಕಂಥದ್ದೇ ಅನ್ನೋದು. ಹಾಗೇನೆ ಮುಖವಾಡಗಳು ನಮ್ಮ ಕಣ್ಣೆದುರಿಗೇನೆ ಧಾರ್ಮಿಕ ಕ್ಷೇತ್ರದೊಳಗೆ, ರಾಜಕೀಯ ಕ್ಷೇತ್ರದೊಳಗೆ, ಸಾಮಾಜಿಕ ಕ್ಷೇತ್ರದೊಳಗೆ ಸಾಕಷ್ಟು ಮುಖವಾಡದ ಮನೆಯ ಮನಸ್ಸುಗಳನ್ನು ಕಾಣ್ತಾ ಇದ್ದೇವೆ. ಅವುಗಳನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ನಮಗೆ ಸೂಕ್ಷ್ಮವಾದ ಕಣ್ಣುಗಳಿರಬೇಕು. ಆ ಸೂಕ್ಷ್ಮ ಕಣ್ಣುಗಳಿದ್ದಾಗ ಮಾತ್ರ ಅದು ಅರ್ಥವಾಗುತ್ತೆ. ಅದಕ್ಕೆ ಎಲ್ಲಿ ನೋಡಿದರೂ ಬರೀ ಮುಖವಾಡಗಳೇ, ಹಲವಾರು ಬಗೆಯ ಮುಖವಾಡಗಳು. ನೇಪಥ್ಯಕ್ಕೆ ಸರಿಸಿ, ಸತ್ಯ ಮಿಥ್ಯಗಳ ನೇಪಥ್ಯಕ್ಕೆ ಸರಿಸಿ ಮುಂದೆ ತೋರುವ ಸತ್ಯವನ್ನು ಅಸತ್ಯವಯ್ಯ, ಸಹಜವೆಂಬಂತೆ ತೋರುವುದು ಅಸಹಜವಯ್ಯ. ನಗುವಿನ ಮುಖವಾಡಗಳು ಅಳುವನ್ನು ಮರೆಮಾಚಿವೆ, ಅಳುವ ಮುಖವಾಡಗಳು ನೋವನ್ನು ಮುಚ್ಚಿಕೊಂಡಿವೆ. ಸಹಜತೆಯ ಮರೆಮಾಚಿ ಎದೆಯಲ್ಲಿ ಹುಡುಗಿಟ್ಟು ನಯವಾದ ಹೊಳಪು ಹಾಕಿ ತುಟಿಗಳಿಗೂ ಒಂದು ಗರಸು ಹಾಕುವುದು ಒಳಗಿರುವ ಗಂಡಾಚಾರ, ಒಂದು ಬುದ್ಧಿವಂತ ವರದಿಗಾರ. ಇಡೀ ಮಾತುಗಳು ವ್ಯಂಗ್ಯೋಕ್ತಿಯೊಳಗೆ ಹರಿತ ವ್ಯಕ್ತಿಗಳು ಹಾಕುತ್ತಿರುವ ಮುಖವಾಡಗಳನ್ನು ಕುರಿತಂತೆ ನೋವಿನ ರೂಪದೊಳಗೆ ಮಾತನಾಡುತ್ತಾ ಇದೆ ಈ ಕವಿತೆ ಅನ್ನತಕ್ಕಂಥ. ಹಾಗೆಯೇ ಇಲ್ಲಿ ಮಹಾವಲಸೆ ಅಂತ ಒಂದು ದೀರ್ಘವಾದ ವಲಸೆ ಇದೆ. ಕೊರೋನಾ ಕಾಲದೊಳಗೆ ನಗರಕ್ಕೆ ಬದುಕನ್ನು ಹುಡುಕಿ ಹೊರಟಂತಹ ಜನ ಕೊರೋನಾ ಬಂದ ನಂತರದೊಳಗೆ ಕ್ವಾರಂಟೈನ್ ಏನು ಘೋಷಿಸಿದ್ರಲ್ಲ, ಆಗ
ನಗರಗಳನ್ನು ಬಿಟ್ಟು ಹಳ್ಳಿಗೆ ಬಂದರು. ಹಳ್ಳಿಗೆ ಬರಬೇಕಾದಾಗ ಎಷ್ಟು ಕಷ್ಟ ಆಯಿತು ಅಂತಂದ್ರೆ ಯಾವುದೇ ವೆಹಿಕಲ್ಗಳು ಸಿಗ್ತಿರ್ಲಿಲ್ಲ, ಬಸ್ಗಳು ಸಿಗ್ತಿರ್ಲಿಲ್ಲ, ನಡೆದೇ ಬರಬೇಕಾಗಿದ್ದಂಥದ್ದು. ಇದರ ಕುರಿತು ಒಂದು ಸಿನಿಮಾನು ಕೂಡ ಕನ್ನಡದಲ್ಲಿ ಬಂದಿದೆ, ಫೋಟೋ ಅಂತ. ಆ ಫೋಟೋ ಸಿನಿಮಾ ನೋಡಿದ್ರೆ ಯಾಕೆಂದ್ರೆ ಅವರು ಮೇಡಮ್ ಅವರೇನು ನೋಡಿಲ್ಲ ಅದನ್ನ ಸಿನಿಮಾನ, ಕೇಳಿದೆ ನಾನು, ನೋಡಿಲ್ಲ ಅವರು. ಆದರೆ ಆ ಫೋಟೋ ಸಿನಿಮಾದೊಳಗೆ ಏನು ಚಿತ್ರಗಳು ಬರ್ತಾವೋ ಈ ಕವನಗಳಲ್ಲಿ ಸೂಕ್ಷ್ಮವಾಗಿ ಪದರೂಪಗಳೊಳಗೆ ಆ ಚಿತ್ರಗಳೆಲ್ಲ ಬಿಚ್ಕೊಳ್ತಾ ಹೋಗ್ತವೆ. ಇಡೀ ಕೊರೋನಾ ಕಾಲಘಟ್ಟದ ಕೂಲಿಕಾರ ವರ್ಗದ ಜನರ ಬಂಧ ಭವನೆಗಳನ್ನು ಅದ್ಭುತವಾಗಿ ಚಿತ್ರಕ ಶಕ್ತಿಯೊಳಗೆ ಹಿಡಿದಿಟ್ಟಿರುವ ಅವನ ಮಹಾವಲಸೆ. ಅದು ಕೇವಲ ವಲಸೆ ಅಲ್ಲ, ಅದು ಮಹಾವಲಸೆ. ಆ ಮಹಾವಲಸೆ ನನಗೆ ಆ ಫೋಟೋ ಚಲನಚಿತ್ರವನ್ನು ನೆನಪಿಸಿದ್ದು. ಬಹಳ ಮುಖ್ಯವಾಗಿ ನಗರಕ್ಕೆ ಬದುಕನ್ನು ಅರಸಿ ಹೋದಂಥ ಜನ ಹಿಂದಿರುಗಿ ಬಂದಾಗ ಮತ್ತೆ ಹಳ್ಳಿಗಳಲ್ಲಿ ಬಿಟ್ಕೊಳ್ಬೇಕಾದಾಗ ಅವರನ್ನು ನೀವು ಹಳ್ಳಿಗೆ ಹೋಗಬೇಡಿ, ಯಾಕೆ ಅಂತಂದ್ರೆ ನಿಮ್ಮಲ್ಲಿ ಇರುವ ರೋಗ ಹಳ್ಳಿಗಳಿಗೂ ಅಂಟುತ್ತೆ ಅನ್ನೋ ರೀತಿಯೊಳಗೆ ಹಳ್ಳಿಗೆ ಬಿಟ್ಕೊಳ್ಳದೆ ಇರುವಂಥ ಎಡವಟ್ಟು. ಇಂಥ ಸಂಕಷ್ಟಗಳಿಗೆ ಸಿಕ್ಕಿಕೊಂಡ ಕೂಲಿಕಾರರ ಬಂಧ ಭಾವನೆಗಳ ಕಡೆಗೆ ಅವರಿಪ್ರಿಯ ಸೂಕ್ಷ್ಮ ಸಂವೇದನೆ. ಸಾಹಿತ್ಯದ ಮಾತಿದೆ, ಸಾಹಿತ್ಯ ಯಾವತ್ತೂ ಕೂಡ ಗೆದ್ದೆತ್ತಿನ ಬಾಲ ಹಿಡಿಯೋದು, ಸೋದೆತ್ತಿನ ಕೊಂಬು ಹಿಡಿದು ಎತ್ತುವ ಕಾರ್ಯವನ್ನು ಮಾಡುತ್ತೆ. ಅದಕ್ಕೆ ನಮ್ಮ ಶಿವರುದ್ರಪ್ಪನವರು ಕೂಡ ಹೇಳ್ತಾರೆ, ಜಗತ್ತಿನಲ್ಲಿ ಖಳನಾಯಕರು ಗೆಲ್ಲೋದೆಲ್ಲಿ ಅಂದರೆ ಜೀವನದಲ್ಲಿ, ಖಳನಾಯಕರು ಸೋಲೋದಲ್ಲಿ ಅಂದರೆ ಸಾಹಿತ್ಯದಲ್ಲಿ. ನಿಜವಾದ ನಾಯಕರು ಗೆಲ್ತಾರೆ ಸಾಹಿತ್ಯದಲ್ಲಿ, ಖಳನಾಯಕರು ಸೋಲ್ತಾರೆ. ಯಾಕೆ ಅಂದರೆ ಖಳನಾಯಕರು ದುಷ್ಟರು, ಪ್ರಜಾಪೀಡಕರು. ಅದಕ್ಕೋಸ್ಕರಲೇ ಅವರನ್ನು ಸೋಲಿಸುವುದೇ ಸಾಹಿತ್ಯದ ಗುರಿಯಾಗಿದೆ. ಸತ್ಯಕ್ಕಾಗಿ ಹೋರಾಡಿ ಸಂಕಷ್ಟವನ್ನು ಅನುಭವಿಸಿದವನು ಉದ್ದಕ್ಕೂ ಸೋಲ್ತಾ ಹೋದರೂ ಕೂಡ ಕೊನೆಗೆ ಗೆಲ್ತಾನೆ. ಯಾಕೆ ಅಂತಂದ್ರೆ ಕವಿಯ ಆಶಯ ಅವನ ಕಡೆಗಿರುತ್ತೆ, ನೊಂದವರ ಕಡೆಗಿರುತ್ತೆ, ಬೆಂದವರ ಕಡೆಗಿರುತ್ತೆ, ಅಳಲುವವರ ಕಡೆಗಿರುತ್ತೆ, ನೋವುಂಡವರ ಕಡೆಗಿರುತ್ತೆ. ಆದ್ರಿಂದ ಆ ನೋವುಂಡವರನ್ನ ಮೇಲೆತ್ತುವ ಕಾರ್ಯವನ್ನ ಸಾಹಿತ್ಯ ಮಾಡುತ್ತೆ. ಇಲ್ಲಿ ಇಡೀ ಕೊರೋನಾದೊಳಗೆ ನಲುಗಿ ಹೋದ ಕೂಲಿಕಾರರ ಬದುಕಿನ ಬಗೆಗೆ, ಅವರ ವಲಸೆಯ ಹಿಂದಿನ ಬದುಕಿನ ನೋವಿನ ಯಾನವನ್ನು ತುಂಬ ಸೂಕ್ಷ್ಮವಾಗಿ ಕವಯಿತ್ರಿ ಮುಟ್ಟಿಸಿದ್ದಾರೆ, ಕಟ್ಕೊಟ್ಟಿದ್ದಾರೆ. ಇಷ್ಟು ಮಾತುಗಳನ್ನು ಹೇಳ್ತಾ ಇಷ್ಟು ಈ ವಯೋಮಾನದಲ್ಲಿ ಯಾವ ಕಾರಣಕ್ಕೂ ಕೂಡ ವಯೋಮಾನ ಸೃಜನಶೀಲತೆಗೆ ಅಡ್ಡಿ ಅಲ್ಲ. ಯಾವುದೇ ಸಂದರ್ಭದಲ್ಲಿ ಯಾರೂ ಬರೀಬಹುದು. ಚಿಕ್ಕ ವಯಸ್ಸಿನಲ್ಲಿ ಬರಿಬೇಕು ಅಂತ ಇಲ್ಲ, ಮಧ್ಯ ವಯಸ್ಸಿನಲ್ಲಿ ಬರಿಬೇಕು ಅಂತ ಇಲ್ಲ. ಸೃಜನಶೀಲತೆ ಅಂತಕ್ಕಂಥದ್ದು ಯಾವ ಕಾಲದಲ್ಲಿ ಹುಟ್ಟುತ್ತೆ ಅನ್ನೋದನ್ನ ಯಾರನ್ನೂ ಕೇಳಿ ಏನೂ ಹುಟ್ಟುವುದಿಲ್ಲ. ಅವರು ತಮ್ಮ ಮನಸ್ಥಿತಿಗಳಿಗೆ ಅನುಗುಣವಾಗುವ ರೀತಿಯೊಳಗೆ ಅದು ಆಕೃತಿ ಪಡ್ಕೊಳ್ಳುತ್ತೆ, ಸೃಜನಶೀಲವಾಗುತ್ತೆ. ಅದಕ್ಕೇನೆ ಕ್ರಿಯೆ ಇಲ್ಲದ ಅರಿವು ಹೀನಗೊಟ್ಟದು ಅಂತ ಹೇಳ್ತಾರೆ. ಕ್ರಿಯೆ ಇಲ್ಲದ ಅರಿವು, ಇವರಿಗೆ ಅರಿವು ಕ್ರಿಯೆಯಾಗಿಸಿದ ಈ ಸಂಕಲನ ಇದೆಯಲ್ಲ, ಅವರ ಅರಿವನ್ನು ಕ್ರಿಯೆಯಾಗಿಸಿದ ಈ ಸಂಕಲನ ಬಹಳ ಅವರ ಜೀವನದೊಳಗೆ ಮಹತ್ವದಷ್ಟೇ ಅಲ್ಲ, ಕನ್ನಡ ಕಾವ್ಯ ಕ್ಷೇತ್ರದೊಳಗೂ ಕೂಡ ಗುರುತಿಸಬಹುದಾದಂಥ ಹೆಜ್ಜೆ ಗುರುತುಗಳನ್ನು ಒಳಗೊಂಡಿರತಕ್ಕಂಥ ಮನಸ್ಸುಗಳನ್ನು ಎನ್ನುವ ನನ್ನ ಒಂದು ಅರ್ಧ ಮುಕ್ಕಾಲು ಗಂಟೆಯ ಓದಿನ ಈ ಅನುಭವಗಳನ್ನು ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಲಿಂಗರಾಜು ಅವರಿಗೆ, ಮೇಡಮ್ ಅವರಿಗೆ, ನನ್ನ ಮಾತುಗಳನ್ನು ಸಾವಧಾನದಿಂದ ಕೇಳಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತನ್ನು ವಿರಾಮ ಕೊಡ್ತೇನೆ. ನಮಸ್ಕಾರ. ಸಿದ್ದರಾಮಯ್ಯರ ಉಪನ್ಯಾಸ ನಾವೆಲ್ಲ ಕೇಳಿದ್ರಿ. ಒಬ್ಬರ ನವಾಮಿಯ ಜ್ಞಾನ ನುಡಿ ನಾವೆಲ್ಲ ಕೇಳಿದಂಗಾದ್ರು. ಅವರಿಗೆ ತಮ್ಮೆಲ್ಲರ ಪರವಾಗಿ ಅನಂತರು. ಈಗ ಶ್ರೀಮತಿ ಸುನಂದ ಕಡಿಮೆಯವರು ತಮ್ಮೆಲ್ಲ ಗೊತ್ತಿರೋಂಗೆ ಸುಮಾರು 10ಕ್ಕೂ ಹೆಚ್ಚಿನ ಕೃತಿಗಳು ಬರೆದಾರೆ. ಸುನಂದ ಕಡಿಮೆಯವರು ಪ್ರಕಾಶ್ ಕಡಲ ದಂಪತಿಯವರು, ಅವರ ಮಗಳು ಕಾವ್ಯ ಕಡಿಮೆಯವರು ಸಾಹಿತ್ಯದಲ್ಲಿ ಬಹಳಷ್ಟು ಕೃಷಿ ಮಾಡಿದವರು. ಎಲೆಯ ರೇಖಾಯಿಂದ ತಮ್ಮ ಕಾರ್ಯ ಮಾಡ್ತಾರೆ. ಅವರು ವೇದಿಕೆ ನಮಸ್ಕಾರ.
ಸಿದ್ದರಾಮಯ್ಯ ಸರ್ ಮಾತಾಡಿದ ಮೇಲೆ ನಾನು ಮಾತಾಡ್ತಾ ನಾನು ಎಲ್ಲ ಅದನ್ನೇ ತಗೊಂಡು ಬಂದಿದ್ದೆ. ಖುಷಿ ಆಯಿತು. ಬೇರೆ ಥರ ಹೊಸ ಆಯಾಮಗಳಲ್ಲೂ ಕೂಡ ಕವಿತೆ ಸಿಗೋದು. ಅವರು ಮಾತಾಡಿದ ಮೇಲೆ ಮತ್ತು ನಾನು ಮಾತಾಡೋದು ಅಷ್ಟೇನು ಅಂದರೆ ಗುರುಗಳು ಮಾತಾಡಿದವಾಗ ಶಿಷ್ಯಂದಿರದೇನು ಅಂದರೆ ಅದ್ರದ್ದು ಮಿತಿ ಎಷ್ಟು ಚಿಕ್ಕದಾಗಿರುತ್ತೆ ಅಂತ ನನಗೆ ಅರ್ಥ ಆಯಿತು. ಕನ್ನಡ ಸಾಹಿತ್ಯದಲ್ಲಿ ಒಂದು 5 ಜನ ಒಳ್ಳೆಯ ಕವಿಗಳನ್ನು ನಾವು ಹೆಸರು ಪಟ್ಟಿ ಮಾಡಿದರೆ 5ರಲ್ಲಿ ಸಿದ್ದರಾಮಯ್ಯ ಸರ್ ಬರ್ತಾರೆ. ಅಂಥದ್ದು ನಿಜ ಅವರ ಪುಸ್ತಕದ ಒಂದು ವಿಮರ್ಶೆಯ ಕಾರ್ಯಕ್ರಮದಲ್ಲಿ ಮಾತಾಡಿದ್ದಂತೂ ವಿಜಯ ಮೇಡಮ್ ಅವರು ಬೆಳೆಯೋದಕ್ಕೆ ಒಂದು ದೊಡ್ಡ ರೂಪಕ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನನಗೆ ನನ್ನ ಕಥಾ ಸಂಕಲನಗಳು ಮತ್ತು ಕಾದಂಬರಿಗಳನ್ನು ಹೆಸರು ಹೇಳ್ತಾ ನಮ್ಮ ಪರಿಚಯ ಮಾಡೋರು ಕವಿತೆಗಳು ಅಂದರು. ಸೊ ನಾನು ಕವಿತೆ ಜಾಸ್ತಿ ಬರೀಲಿಲ್ಲ, ಒಂದೇ ಸಂಕಲನ ಬಂದಿರೋದು. ಸಿದ್ದರಾಮಯ್ಯ ಸರ್ದು 17 ಕವನ ಸಂಕಲನಗಳು ಬಂದಿವೆ. ಅವರು ಅಲ್ಲಮನ್ನ ಒಂದಂದ್ರೆ ಸುಮಾರು ಒಂದು 8 ಕವನ ಸಂಕಲನಗಳು ನಮ್ಮ ನಾಡಸುದ್ದಿಯಲ್ಲಿ ಗ್ರಂಥಾಲಯದಲ್ಲಿ ಇವೆ. ನಾವಂದ್ರೆ ಕವಿತೆ ಬರೀಲಿಕ್ಕೆ ಕಲಿತಿದ್ದು ಸಿದ್ದರಾಮಯ್ಯ ಸರ್ ಅಂತ ಅನೇಕ ಕವಿತೆಗಳನ್ನು ಓದಿಕೊಂಡು ಪ್ರಥಮ ಹೆಜ್ಜೆಯನ್ನು ಇಟ್ಟವರು. ಸೊ ನಾನು ಪ್ರತ್ಯಕ್ಷವಾಗಿ ಅವರ ಕ್ಲಾಸಲ್ಲಿ ಕೂತು ಪಾಠ ಕೇಳದಿದ್ರು ಅಪ್ರತ್ಯಕ್ಷವಾಗಿ ಏಕಲವ್ಯನ ಥರ ಕವಿತೆ ಆಗಲಿ ಅದರ ಮುಂದಿನ ಹೆಜ್ಜೆಯಾಗಿ ಕಥೆ ಕಾದಂಬರಿಯನ್ನಾಗಲಿ ಬರೀಲಿಕ್ಕೆ ಕಲಿತಂಥವಳು. ಸೊ ಇವತ್ತು ಸರ್ ಅದನ್ನು ನೋಡಿಕೊಂಡ್ರೆ ನಮಗೆ ತುಂಬ ಖುಷಿ ಆಯಿತು. 2007ರಲ್ಲಿ ಅವರು ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಾಗ ಸೊ ನನಗೆ ಅವರು ಈ ಹೊಸ ಬರಹಗಾರರಿಗೆ ಅವರು 20,000 ರೂಪಾಯಿ ಕೊಟ್ಟು ಪುಸ್ತಕ ಪ್ರಕಟಣೆಗೆ ಸಹಾಯಧನ ಕೊಡುವಂಥ ಒಂದು ಕಾರ್ಯಕ್ರಮದಲ್ಲಿ ನನಗೆ ಪುಸ್ತಕಗಳ ಆಯ್ಕೆ ತೀರ್ಪುಗಾರರಾಗಿ 8 ಜನರಲ್ಲಿ ನನಗೂ ಕಲಿಸಿದ್ರು. ಆ ಸಂದರ್ಭ ನೆನಪಾಯಿತು, ಖುಷಿಯಾಯಿತು. ಸೊ ಈಗ ಜಾಸ್ತಿ ಕವನ ಸಂಕಲನ ವಿಮರ್ಶೆಯನ್ನು ನಮ್ಮ ಮಾಳ್ವಾಡಿ ಸರ್ ಮಾಡಿಕೊಡಿ ಅಂತ ಒಪ್ಪಿಸಿದ್ರಿಂದ ನಾನು ಅವ್ರಿಗೆ ಹೇಳಿದೆ, ಎಷ್ಟು ಜನ ಕವಿಗಳಿದ್ದಾರೆ ಹೇಳಿ, ನಾನು ಕಥೆಗಾರ್ತಿ ಅಂತ ರೂಪಿಸ್ಕೊಂಡು ಬಂದೋಳು ಅಂತ. ಅವ್ರು ಕೇಳಲಿಲ್ಲ. ಯಾಕಂದ್ರೆ ನಾನು ಆಮೇಲೆ ಒಪ್ಕೊಂಡೆ. ಯಾಕಂದರೆ ನಾವು ಪ್ರತಿ ವರ್ಷ ಕಳೆದ 15 ವರ್ಷಗಳಿಂದ ವಿಭಾ ಸಾಹಿತ್ಯ ಸ್ಪರ್ಧೆ ಅಂತ ಮಾಡ್ತೀವಿ. ಕಾವ್ಯ ಸ್ಪರ್ಧೆ, ಕವಿತೆಗಳ ಸಂಕಲನದ ಹಸ್ತಪ್ರತಿಗಳನ್ನು ತರಿಸ್ಕೊಂಡು ಅದನ್ನು ತೀರ್ಪುಗಾರರಿಗೆ ಕೊಟ್ಟು ಒಂದು ವರ್ಷಕ್ಕೊಂದು ಆಯ್ಕೆ ಮಾಡಿ ವಿಭಾ ಕಾವ್ಯ ಸ್ಪರ್ಧೆ ಕಾವ್ಯ ಪ್ರಶಸ್ತಿಯನ್ನು ನಾವು ಕೊಡ್ತಾ ಬಂದಿದ್ದೀವಿ. ಆ ಸಂದರ್ಭದಲ್ಲಿ ಬಂದಂಥ 150-200ಕ್ಕೂ ಹೆಚ್ಚು ಕವನ ಸಂಕಲನಗಳನ್ನು ತೀರ್ಪುಗಾರರಿಗೆ ಕೊಡಬೇಕಿದ್ರೆ ಓದಿ ಒಳ್ಳೆ ಕವಿತೆ ಯಾವುದು, ಕೆಟ್ಟ ಕವಿತೆ ಯಾವುದು, ಸಮಾಜಮುಖಿ ಕವಿತೆ ಯಾವುದು, ಕಲೆಯನ್ನು ಮಾತ್ರ ಅವಲಂಬಿಸಿದ ಕವಿತೆಗಳ ಯಾವುದು ಅನ್ನೋ ಒಂದು ವಿವೇಚನೆ ಇದ್ದದ್ರಿಂದ ನಾನು ಒಪ್ಕೊಂಡೆ. ಸೊ ನಾನು 1 ವರ್ಷ ನಾವು ನಮ್ಮ ಸಿದ್ದರಾಮಯ್ಯ ಸರ್ಗೂ ತೀರ್ಪುಗಾರಿಕೆಗೆ ನಾವು ಅದನ್ನು ಕಳಿಸ್ಕೊಡ್ತೀವಿ. ಸೊ ಹೀಗೆ ಕಾವ್ಯ ಪ್ರಯಾಣದಲ್ಲಿ ಕವಿತೆಗಳನ್ನು ಓದಿ ಮಾತಾಡಬಹುದು ಅನಿಸ್ತು. ಆ ಕಾರಣದಿಂದ ನಾನು ಒಪ್ಕೊಂಡೆ. ಸೊ ಈಗ ಒಡಲು ನೋಡ್ರಿ, ಒಡಲು ಮಿಡಿ, ಒಡಲು ಅಂತ ನಮ್ಗೆ ನೆನಪಾಗೋದು ಒಂದು ರೀತಿ ತಾಯಿಯ ಒಡಲು. ಇನ್ನು ಭಾಳ ಎಲ್ಲ ಕಡೆ ಉದಾಹರಣೆ ಕೊಡಬೇಕಿದ್ರೆ ನಾವು ತಾಯಿಯ ಒಡಲು ಮಿಡಿದಂತೆ ಅಂತ ಹೇಳ್ತೀವಲ್ಲ, ಆ ರೀತಿ ಒಳಗೆ ತಾಯಿಗೆ ಆಗಬಹುದಾದಂಥ ಒಂದು ಸೂಕ್ಷ್ಮ ಸಂವೇದನೆಗಳು ಈ ಒಂದು ನಮ್ಮ ಗಿರಿಜಾ ಅವರಿಗೆ ಕಟ್ತಾ ಹೋಗಿದ್ದರಿಂದ ಸರ್ ಹೇಳಿದಂಗೆ ಎಲ್ಲ ರೀತಿಯ ಸಮಾಜದಲ್ಲಿ ನಡೀತಾ ಇರುವಂತಹ ಅನ್ಯಾಯ, ಅನೀತಿ, ಅತ್ಯಾಚಾರ ಎಲ್ಲ ಪ್ರಕರಣಗಳ ಬಗ್ಗೆ ಅವರು 33 ಕವಿತೆಗಳನ್ನು ಬರೆದಿದ್ದಾರೆ. ಕೆಲವು ಮಿನಿ ಕವಿತೆಗಳು ಇವೆ. ಸೊ ಈ ಒಂದು ಒಡಲ ಮಿಡಿತ ಅಂತ ಹೆಸರಿಟ್ಟಿದ್ದೇನೆ. ಒಂದು ಕವಿತೆ ಒಂದು ಒಡಲ ಮಿಡಿತವೇ ಸರಿ ಅನ್ನೋ ರೀತಿಯಲ್ಲಿ ಕವಿತೆ ಅಂದರೆ ಏನು ಅನ್ನೋ ಒಂದು ಭಾವಾರ್ಥವನ್ನೇ ಈ ಒಂದು ಸಂಕಲನದ ಶೀರ್ಷಿಕೆ ಹೇಳುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತು GS
ಶಿವರುದ್ರಪ್ಪನವರ ಅವರ ಗುರುಗಳಾದ ಸಿದ್ದರಾಮಯ್ಯ ಸರ್ ಗುರುಗಳು GSS ಅವರು ಒಂದು ಅವ್ರದ್ದು ಎಲ್ಲ ತುಂಬ ವ್ಯಾಖ್ಯೆಗಳನ್ನು ಅವ್ರು ಹೇಳಿದರು. ಅವ್ರದ್ದೊಂದು ಕವಿತೆ ಇದೆ. ಕವಿತೆಯನ್ನು ನಾನು ಯಾಕೆ ಬರೀತೇನೆ ಅನ್ನೋದ್ರ ಮೇಲೆ ಒಂದು ಕವಿತೆ ಇದೆ GSS ಅವ್ರದ್ದು. ನಾನೇಕೆ ಬರೆಯುತ್ತೇನೆ, ನಾನು ಬರೆಯುತ್ತೇನೆ ಸುಮ್ಮನಿರಲಾರದ್ದಕ್ಕೆ ನನ್ನ ವೇದನೆ ಸಂವೇದನೆಗಳನ್ನು ದಾಖಲಿಸುವುದಕ್ಕೆ, ನಿಂತ ನೀರಾಗದೆ ಮುಂದಕ್ಕೆ ಹರಿಯುವುದಕ್ಕೆ, ಎಲ್ಲದರ ಜೊತೆ ಬೆರೆಯುವುದಕ್ಕೆ ನಾನು ಬರೆಯುತ್ತೇನೆ ನನ್ನನ್ನು ನಾನು ಕಂಡುಕೊಳ್ಳುವುದಕ್ಕೆ, ಖುಷಿಗೆ ನೋವಿಗೆ ರೊಚ್ಚಿಗೆ ನಂದಿಸಲಾಗದ ಕಿಚ್ಚಿಗೆ ಅಂತ GSS ಅವರು ಒಂದು ಪದ್ಯದಲ್ಲಿ ಬರೀತಾರೆ. ಎಲ್ಲರೂ ಅಷ್ಟೇ ನಾವು GSS ಬರ್ದಾರಲ್ಲ ಎಲ್ಲ ಅವ್ರದ್ದು ಎಲ್ಲ ಅನಿವಾರ್ಯ ಕಾರಣಗಳಿಗಾಗಿ ನಾವೆಲ್ಲ ಬರಿತಾ ಇದ್ದೇವೆ. ಮತ್ತು ಈ ಸಮಾಜದಲ್ಲಿ ನಡೆಯುವಂಥ ಅನ್ಯಾಯ, ಅನೀತಿ, ಅತ್ಯಾಚಾರ, ಭ್ರಷ್ಟಾಚಾರ ಇವೆಲ್ಲವನ್ನು ನೋಡಿ ಸುಮ್ಮನಿರಲಾರದೆ ನಾವು ಬರಿತಾ ಇದ್ದೇವೆ. ಅಂತೆಯೇ ಈ ಒಡಲ ಮಿಡಿತದ ಕವಿ ಗಿರಿಜಾ ಸಂಗೊಳ್ಳಿಯವರು ಕೂಡ ಇಂಥ ಕವಿತೆಗಳ ಗುಚ್ಛವಾಗಿ ಇಂದು ತಮ್ಮ ಚೊಚ್ಚಲ ಕೃತಿಯನ್ನು ಹೊರಗೆ ತಂದಿದ್ದಾರೆ. ಸರ್ ಎಲ್ಲ ಹೇಳಿದರು, ಚೆನ್ನವೀರ ಕಣಿವೆಯವರ ಹಸ್ತಾಕ್ಷರ ಇದ್ದಂತಹ ಒಂದು ಮುನ್ನಡಿಯನ್ನು ನಾನು ನೋಡಿದೆ. ನಾವೆಲ್ಲ ಚಸ್ಮಾ ಹಾಕ್ಕೊಂಡು ಕಣಿವೆಯವರ ಎಷ್ಟು ಚಿಕ್ಕದಾಗಿದೆ ಅಂತಂದರೆ ನಾನು ಚಸ್ಮಾ ಹಾಕೊಂಡು ನಾನು ಇದು ಮಾಡಿ ನೋಡ್ಬೇಕಲ್ಲ. ಅಂದರೆ ಇಲ್ಲ ಚಸ್ಮಾ ಹಾಕೊಂಡ್ರೆ ಓದ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಸರ್ ಹಂಗೆ ಹೋಗ್ತಾ ಇದ್ದಾರೆ. ಅಂದರೆ ಅವರು ಕಾವ್ಯದ ಕಣ್ಣಿನ ಸೂಕ್ಷ್ಮತೆ ಅವ್ರದ್ದು ಎಷ್ಟು ಆಳದಲ್ಲಿ ಎಷ್ಟು ಗಾಢವಾಗಿರ್ಬೇಕು ನೋಡಿ. ಆ ರೀತಿಯಲ್ಲಿ ನನಗೆ ಅದೊಂದು ರೂಪಕವೇ ಅನ್ನಿಸ್ತು. ಹಾಗೆ ನಮ್ಮ ಪ್ರೊಫೆಸರ್ ಕೌಜಗಿ ಅವರು ಲಾಸ್ಟ್ ಹಿಂದೆ ಈ ವರ್ಷದ ಹುಬ್ಳಿ ತಾಲೂಕಾ ಸಾಹಿತ್ಯ ಸಮ್ಮೇಳನ ಸರ್ವಾಧ್ಯಕ್ಷರಾದಾಗ ಒಂದು ಮಾತನ್ನು ಹೇಳಿದರು. ಸಾಹಿತ್ಯ ಸಮಾಜಮುಖಿ ಆಗದೇ ಇದ್ದರೆ ಅದು ಜನರಿಂದ ದೂರವಾಗಿರ್ತವೆ ಅಂತ ಒಂದು ಮಾತನ್ನು ಹೇಳಿದರು. ನನಗೆ ಭಾಳ ಇಷ್ಟ ಆಯಿತು. ಇದು ಒಂದು ಸಾಮಾಜಿಕ ಸಮಸ್ಯೆಗಳ ಕುರಿತು ಗಿರಿಜಾ ಅವರಿಗೆ ಎಲ್ಲಿಂದ ಕಾಳಜಿ ಮತ್ತು ಕಳಕಳಿ ಇದೆ. ಸರ್ ಅದನ್ನು ಗುರುತಿಸಿದ್ದಾರೆ. ಹಾಗಾಗಿ ಇಲ್ಲಿ ಒಂದು 5-6 ಮಹತ್ವದ ಸಮಾಜಮುಖಿ ಸಂಗತಿಗಳ ಕುರಿತು ಅವರು ಪ್ರಸ್ತಾಪ ಮಾಡ್ತಾರೆ ಗಿರಿಜಾ ಅವರು. ಮೊದಲನೇದು ಅದೇ ದೇಶಾದ್ಯಂತ ಈಗ ಏನು ನಡೀತಾ ಇದೆ ಎಲ್ಲ ನಿರಂತರವಾಗಿ ಹೆಣ್ಮಕ್ಳ ಮೇಲೆ ನಡೆಯುವಂಥ ಅತ್ಯಾಚಾರಗಳು, ಅದೇ ನಿರ್ಭಯಗಳ ಪ್ರಕರಣವನ್ನು ಹೇಳ್ತಾ ಅವರು ಆ ಬಗ್ಗೆ ಹೇಳ್ತಾರೆ. ಎರಡನೇದಂದರೆ ಅದೇ ಸಾಂಕ್ರಾಮಿಕ ರೋಗವಾದಂಥ ಲಾಕ್ಡೌನನ್ನು ಹಾಕಿದಂತಹ ನಮ್ಮ ಕೊರೋನಾ ಕುರಿತು ಬರೀತಾರೆ. ಮೂರನೇದಾಗಿ ಅವರು ದೇಶದಲ್ಲಿ ನೋಟು ರದ್ದತಿ ಕುರಿತು ಅವರು ಒಂದು ಕವಿತೆ ನನಗೆ ಅದು ಭಾಳ ಇಷ್ಟ ಆಯಿತು. ಅದು ಒಂದು ರೀತಿ ಸಮಾಜಮುಖಿ ಕವಿತೆ. ಜನರಿಗೆ ಜನಸಾಮಾನ್ಯರು ಯಾವ ರೀತಿಯಲ್ಲಿ ನಾವು ಸಮಸ್ಯೆಗಳನ್ನು ಅನುಭವಿಸಿದ್ವಿ ಅನ್ನೋ ರೀತಿಯಲ್ಲಿ ಕವಿತೆ ಇದೆ. ನಾಲ್ಕನೇದಂದರೆ ನೆರೆಹಾವಳಿ ಇಲ್ಲಿ ಜನ ಅನುಭವಿಸಿದ ಘೋರ ಚಿತ್ರವನ್ನು ಅವರು ಕಟ್ಕೊಡ್ತಾರೆ. ನಮ್ಮ ಕಣ್ಣಲ್ಲಿ ನಡೀತು. ಅವ್ರದ್ದು ಲಿಂಗಾಯನಗರ, ನಮ್ಮದು ಕಾಳಿದಾಸ ನಗರ. ನಮ್ದು 2 ಮತ್ತೆ ನಮ್ಮ ಉಣಕಲ್ ಕೆರೆ ಕೂಡಿ 19 ಆಗಸ್ಟ್ ನಮ್ಮ ಉಣಕಲ್ ಕೆರೆ ಕೂಡಿ ತುಂಬಿ ಹರಿದು ಈ ಕಡೆ ನಮ್ಮ ಶ್ರೀನಗರದ ಫುಲ್ಲು 150 ಮನೆಗಳ ಫುಲ್ಲು ಈ ಬಾಗಿಲಿನ ಚಿನ್ನಕ್ಕನ ನೀರು ನಿಂತ್ಬಿಟ್ಟಿದ್ರು. ಅವಾಗ ನಾವು ಆ ನೆರೆಹಾವಳಿಯಲ್ಲಿ ಕಣ್ಣಲ್ಲಿ ನೋಡಿದ್ದಂದ್ರೆ ಜನರನ್ನೆಲ್ಲ ಖಾಲಿ ಮಾಡಿ ಶಿವಶಂಕರಿ ಗುಡಿ, ಸಮುದಾಯ ಭವನ ಅಲ್ಲೆಲ್ಲ ನಾವು ನಿಲ್ಲಿಸ್ಬಿಟ್ಟು ಎಲ್ಲ ಜನರು ಯಾರ್ಯಾರು ಹೆಲ್ಪ್ ಮಾಡೋ ಮನಸ್ಸಿದೆಯೋ ಎಲ್ಲರೂ ಹೋಗಿ ಚಪಾತಿ ಮಾಡ್ಕೊಂಡು ತಗೊಂಡು ಕೊಡೋದು, ಇದು ಬಿಸ್ಕೆಟ್ಗಳನ್ನು ಮಕ್ಕಳಿಗೆ ಎಲ್ಲ ಇದೆ. ಅವರು ಶ್ರೀನಗರದ ಮನೆಗಳು ದೇವಿನಗರದ ಮನೆಗಳ ಮುಂದೆ ಆಡಳಿಸುತ್ತಿವೆ. ಏನು ಪ್ರಯೋಜನ ಇಲ್ಲ. ಫುಲ್ಲು ರಾತ್ರಿ ಬೆಳಗಾಗೋದನ್ನ ನೆರೆಹಾವಳಿ ಹೆಂಗೆ ಬಂದಿರ್ತಂದ್ರೆ ಚಿಕ್ಕತನ ನೀರು ನಿಂತಿತ್ತು, ಅಕ್ಕಿ ಚೀಲ, ಗೋಧಿ ಹಿಟ್ಟಿಟ್ಟು ಎಲ್ಲ ನೀರಲ್ಲೇ ಪಾಪ ಮಕ್ಕಳಿಗೆ ಬಿಸ್ಕೆಟ್ ಎಲ್ಲ ನೀರಲ್ಲೇ ತೊಂದು ಹೋಗಿತ್ತು. ಹಾಗಾಗಿ ಮಕ್ಕಳ ನೋಟ್ಬುಕ್ಗಳು ಅದು ಎಲ್ಲರೂ ನಾವು ಕಾಳಿದಾಸ ನಗರದ ಒಂದು ದುಡ್ಡು ನಾವು ಅವರು ಎಲ್ಲೆಲ್ಲಿ ಸಂತ್ರಸ್ತರಿದ್ದಾರೆ, ಯಾವ ದೇವಸ್ಥಾನದಲ್ಲಿ ಕೂರಿಸಿದಾರೋ ಮನೆಗೆ ಮಾರನೇ ದಿವಸ
ಈ ಸಮಾಜಕ್ಕೆ ಒಂದು ವ್ಯವಸ್ಥೆಗೆ ಹಲವು ಪ್ರಶ್ನೆಗಳನ್ನು ಗಿರಿಜಾ ಅವರು ಕೇಳ್ತಾರೆ. ಅದು ಒಂದು ಸಾಲು ಕೂಡಿದಂಥ ಹಸುಳೆ ಅಂದಮ್ಮವರು ಕಾಮಾಪುರದ ಕೈಗಳಲ್ಲಿ ಕಟ್ಟಿಕೊಳ್ಳುತ್ತಿರುವುದಕ್ಕೆ ರಾತ್ರಿಗಿಲ್ಲವೇ ಹೃದಯ ಸೃಷ್ಟಿಸಿದ ಬ್ರಹ್ಮನು ಗಂಡಸಲ್ಲವೇ ಅಂತ ಕೇಳ್ತಾರೆ. ಮತ್ತೆ ಮುಗ್ಧ ಜೀವಗಳಿಗೆ ಬೆಲೆ ಇಲ್ಲವೇ, ಜ್ಞಾನ ದೇವತೆಗೆ ಕಣ್ಣಿಲ್ಲವೇ, ನಾವು ಕವಿಗಳು ಕೇಳುವಂಥ ಎಲ್ಲ ಪ್ರಶ್ನೆಗಳಿಗೆ ಯಾರು ಉತ್ತರ ಕೊಡಬೇಕು? ಅದೆಲ್ಲ ಹೇಳಿದ್ರು ಈ ರೀತಿ ಬರೀ ಕಾನೂನುಗಳಿಂದಲೇ ಇದನ್ನು ಕೊನೆಗೊಳಿಸಲಿಕ್ಕೆ ಸಾಧ್ಯವೇ ಅಥವಾ ಸಮಾಜದ ಮನಸ್ಥಿತಿ ಬದಲಾಗಬೇಕಿದೆ? ಇಂದೆಲ್ಲ ಒಂದು ಚಿಂತನೆಯನ್ನು ಹಾಕುವಷ್ಟು ಗಿರಿಜಾ ಅವರ ಕವಿತೆಗಳು ಸಶಕ್ತವಾಗಿವೆ ಅಂತ ಅನಿಸಿದೆ. ಮತ್ತು ಇನ್ನೊಂದದೇ ಕೋವಿಡ್ ಸಮಯದ ಸಂದಿಗ್ಧತೆ ಕುರಿತು ಬರೀತಾರೆ. ಪ್ರಪಂಚದ ದೊಡ್ಡವರಂತ ನೆರೆದವರೆಲ್ಲ ಎಡಿ ಮುಚ್ಚಿಕೊಂಡು ಕುಂತಾರೆ. ಕೆಲವರು ನಮ್ಗೆ ಕನ್ನಡ ಭಾಷೆ ಶೈಲಿಯಲ್ಲಿದ್ದಾರೆ, ಮಾಸ್ಕ್ ಹಾಕೊಂಡು ನಿಂತಾರೆ. ಯಾರೂ ಮನೆಗೆ ಬಂದಂಗೆ ಭಾಗವತ ಮಾಡ್ಯಾರ ಇಂಥ ರಸರೆಲ್ಲ ಹೇಳಿದ್ರು ಅದ್ರ ಬಗ್ಗೆ. ರಸ ಮತ್ತೆ ರಿಪೀಟ್ ಆಗತ್ತೆ ಅಂತ ನಾನು ಅಂದರೆ ಬದುಕಿನ ಒಂದು ಅನಿಶ್ಚಿತತೆ ಮತ್ತು ನಶ್ವರತೆ ಇವೆರಡನ್ನ ನಮಗೆ ನಮ್ಮ ಕೊರೋನಾ ಸಮಯ ಕಾಲಘಟ್ಟ ಏನು ಆರೋಗ್ಯವನ್ನು ನಮಗೆ ಕಲಿಸ್ತು ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ದೇಶದ ನೋಟು ಪದ್ಧತಿಯ ಕುರಿತು ಅವರು ಜನಸಾಮಾನ್ಯರಿಗೆ ಆದಂತಹ ಅನಾನುಕೂಲಗಳ ಕುರಿತು ಬರೀತಾರೆ. ನೋಡ್ರಿ, ATM ಮುಂದೆ ದೊಡ್ಡ ಕ್ಯೂ, ATM ಖಾಲಿ, ಬಣ್ಣಗಟ್ಟೆ ಮುಚ್ಚಿ ತೆಗೆದುಕೊಳ್ಳೋದ ಎಲ್ಲರ ಕೈಯೂ ಖಾಲಿ, ಹೆಣ್ಮಕ್ಳು ಕೂಡಿಟ್ಟ ಚೂರು ಪಾರು ಉಳಿತಾಯವೂ ಹೊರಗೆ ಬರುವಂಗಾಯ್ತು, 3-5 ಹೊಸ ನೋಟು ನೋಡುವಂಗಾಯ್ತೆ ಹೊರತು ಏನೂ ಆಗಲಿಲ್ಲ. ಯಾವ ತಿಂಗಳಿಂದ ಕಳ್ಳನು ಖಾತೆನೂ ಸಿಗಲಿಲ್ಲ. ಡಿಮಾನಿಟೈಸೇಷನ್ ಏನು ಆಯ್ತಲ್ಲ, ಅದರ ಉದ್ದೇಶ ವಿಫಲ ಆಯಿತು ಅನ್ನೋದು ಕುರಿತು ಅವರು ಇಲ್ಲಿ ಧ್ವನಿ ಇದೆ. ಈ ರೀತಿಯೆಲ್ಲ ಕವಿತೆ ಬಗ್ಗೆ ಸ್ವಲ್ಪ ಡೈರೆಕ್ಟ್ ಬೇಕು. ಅಂದರೆ ಪ್ರಭುತ್ವವನ್ನು ಪ್ರಶ್ನಿಸೋದು, ಪ್ರಭುತ್ವವನ್ನು ವಿರೋಧಿಸಿ ಬರೆಯುವಂಥ ಕೆಲವು ಚಿಂತನೆಗಳಿಗೆ ಸ್ವಲ್ಪ ಧೈರ್ಯವೂ ಬೇಕಾಗುತ್ತೆ. ಮುಗ್ಧವಾಗಿ ಅತ್ಯಂತ ಸಹನಶೀಲವಾಗಿ ಮತ್ತು ಭಾಳ ಶಾಂತ ಚಿತ್ರದಿಂದ ನಮ್ಮ ಗಿರಿಜಾ ಅವರು ಈ ಪ್ರಶ್ನೆಯನ್ನು ಎಸೆದಿದ್ದಾರೆ ಪ್ರಭುತ್ವಕ್ಕೆ. ಅದು ಒಂದು ರೀತಿ ಸಮರ್ಪಕದ ಬರವಣಿಗೆ ಅಂತ ಇದು ನನಗೆ ಅನಿಸುತ್ತೆ. ಮತ್ತು ಈಗ ಅನಾವೃಷ್ಟಿ ಅತಿವೃಷ್ಟಿ ಆಯಿತು. ಅನಾವೃಷ್ಟಿಯ ಕಾಲದಲ್ಲೂ ರೈತರಿಗೆ ಯಾವ್ಯಾವ ರೀತಿ ತೊಂದರೆ ಆಗುತ್ತೆ ಅನ್ನೋದನ್ನು ಒಂದು ಚಿಕ್ಕ ಕವಿತೆಯಲ್ಲಿ ಅವರು ಹೇಳ್ತಾರೆ. ಒಟ್ಟಿ ಬೆನ್ನು ಬಂದು ಮಾಡಿ ಲಿಂಗನ ರೈತ ಲಿಂಗನ ಒಟ್ಟಿ ಬೆನ್ನು ಎಂದು ಹಚ್ಕೊಂಡು ಅವನ ಕನ್ನಡ ಹೌದಲ್ಲ, ಎದುರುಗಡೆ ಹೌದು. ಆ ರೀತಿ ರೈತರ ಕುರಿತು ಕಥೆಗಳು ಇಲ್ಲಿವೆ. ಭೂಚಂದ್ರಸ್ಕರ್ ಹೇಳಿದರು. ಹಾಗೆ ಎಲ್ಲ ಕವಿತೆಗಳನ್ನು ನಾನು ಹೆಸರಿಸಲಿಲ್ಲ, ಅದೆಲ್ಲ ನೀವು ಓದ್ಕೊಂಡೆ ತಿಳಿಬೇಕು. ಅದಕ್ಕೊಂದು ಇರುವೆ ಅನ್ನೋ ಕವಿತೆ ಇದೆ. ಇರುವೆ ಅನ್ನೋದು ಕವಿತೆ ಅದು ಸಹ ಇರುವೆ ನೋಡಿ. ಇರುವೆ ಯಾವಾಗಲೂ ನಮಗೆ ಅಧ್ಯಯನಕ್ಕೆ ಒಂದು ಪಾತ್ರ ಆಗುವಂಥದ್ದು ಇರುವೆ. ಅದು ಒಂದು 4 ಅದ್ಭುತ ತತ್ವಶಾಸ್ತ್ರವನ್ನು ನಮಗೆ ಅದು ಹೇಳುತ್ತೆ. ಅದು ಎಂದಿಗೂ ಒಗ್ಗಟ್ಟನ್ನು ನಾವು ಪ್ರದರ್ಶಿಸಬೇಕು, ಮುಂದೆ ಸಾಕ್ತಾ ಇರಬೇಕು ಸಾಲಾಗಿ. ಮತ್ತು ಸಕಾರಾತ್ಮಕವಾಗಿ ನಾವು ಯೋಚನೆ ಮಾಡಬೇಕು. ಮತ್ತು ತನಗೆ ಸಾಧ್ಯ ಎಷ್ಟು ಸಾಧ್ಯ ಜೀವ ತನಗೆ ಸಾಧ್ಯವಾದದ್ದೆಲ್ಲವನ್ನೂ ಅದು ಮಾಡುತ್ತೆ ಅನ್ನುವಂಥದ್ದು. ಈ ಪದ್ಧತಿಯಲ್ಲಿ ಸಿಗುವಂತಹ ಎಲ್ಲ ರೂಪಕಗಳನ್ನು ಅವರು ಇಟ್ಕೊಂಡು ಕವಿತೆಗಳನ್ನು ಹೆಣಿತಾರೆ. ಇಷ್ಟು ಕೆಲವು ವ್ಯಕ್ತಿ ಪರಿಚಯದ ಕವಿತೆಗಳು ಇಲ್ಲಿವೆ. ಶಾಂತದೇವಿ ಮಾಳವಾಡರಾಗಿರ್ಬೋದು, ಅವ್ರ ಸ್ವಂತ ಅಣ್ಣ ಅವ್ರ ಬಗ್ಗೆ ಕವಿತೆ ಇದೆ. ಸ್ವತಂತ್ರ ಭಾರತದ ಬಾಪು ಅವ್ರ ಬಗ್ಗೆ ಇದೆ. ಮದರ್ ತೆರೆಸಾ ಅವ್ರ ಬಗ್ಗೆ ಇದೆ. ಇದು ಒಂದು ರೀತಿ ಉತ್ತಮ ಸಂಕಲನ ಆದರೂ ಒಂದು ರೀತಿ ಯಶಸ್ವಿಯಾದ ಸಂಕಲನ ಅಂತ ಹೇಳ್ತಾ ಇಷ್ಟು ನಾನು ಮುಂಚೆ ಸಾಕು ಅನಿಸುತ್ತೆ. ವಿಮರ್ಶಾತ್ಮಕವಾಗಿ ಮಾತಾಡದೆ ಇದ್ದರೂ ನನ್ನ ಒಂದು ಮಿತಿಯಲ್ಲಿ ಕವಿತೆಗಳನ್ನು ನಾನು ವಿಶ್ಲೇಷಣೆ ಮಾಡಿದ್ದೇನೆ
ಅಂತ ಹೇಳ್ತಾ ಇದಕ್ಕೆ ಕಾರಣರಾದ ಎಲ್ಲ ಅಂಗಡಿ ಸರ್ ಇದ್ದಾರೆ. ಸೊ ಅಂಗಡಿ ಸರ್ ಕಾರಣದಿಂದ ಸಿದ್ದರಾಮಯ್ಯ ಸರ್ ಇಲ್ಲಿ ಬರೋದಿಲ್ಲ. ಸೊ ಅವರಿಗೂ ಕೂಡ ವಂದನೆಗಳನ್ನು ಹೇಳ್ತಾ ಮತ್ತು ಸುಮಂಗಲ ಮೇಡಮ್ ಅವರು ನನ್ನ ಮಗಳ ಟೀಚರ್ಸು, ಆಮೇಲೆ ಶೆಟ್ಟರ್ ಧಾರವಾಡ ಶೆಟ್ಟರ್ ಸರ್ ಮತ್ತು ನಮ್ಮ ಕೌಜಲ್ಗಿ ಸರ್ ಎಲ್ಲರಿಗೂ ನಾನು ನನ್ನ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೂ ಹಿರಿಯರಿಗೂ ನಮ್ಮ ಹುಬ್ಬಳ್ಳಿ ಲೇಖಕಿಯರ ಸಂಘದ ಸದಸ್ಯರಿದ್ದಾರೆ ಶಾಲೆಗೆ ಎಲ್ಲರಿಗೂ ನನ್ನ ಪ್ರೀತಿಯನ್ನು ತಿಳಿಸ್ತಾ ನನ್ನ ಆತ್ಮೀಯರೇ, ನನ್ನ ಕಡಿಮೆ ಸ್ಪೀಕಿಗೆ ಬಹಳ ಅವರು ಇನ್ನೂ ಅವಕಾಶ ಸಿಗಬೇಕಾಗಿತ್ತು. ಅವರ ಕ್ಷಮೆ ಯಾಚಿಸ್ತೇನೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಈಗ KS ಕೌಜಲ್ಗಿಯವರು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕನ್ನಡ ಹೇಗೆಲ್ಲ ಕೆಲಸ ಮಾಡ್ತಾರೆ ಅಂತ ನಾವು ಸಂಕ್ಷಿಪ್ತವಾಗಿ ಹೇಳಬೇಕು. ಅವರು ಕೈಯಾಗಿ ಕಲ್ತರು. ಅವರು 2006ರಲ್ಲಿ ಏನೇನು ನಿವೃತ್ತಿ ಆದರು. ಹಲವಾರು ಜನ IAS ಆಗ್ರೆ, IPS ಆಗ್ರೆ, ಭಾಳಷ್ಟು ಲೆಕ್ಕದಲ್ಲಿ ಅದು ಇಬ್ಬರು ಹೆಸರು ಹೇಳ್ತಾರೆ. ಜಿನೇಂದ್ರ ಕನಗಾಲಂತ DSP ಇದ್ದಾರೆ, ಇನ್ನೊಬ್ಬರು ವಿಶ್ವನಾಥ್ ಸಜ್ಜನನ್. ಅವ್ರ ಕೈ ಇದೇ ಕಾಲೇಜಲ್ಲಿ ಇದೇ ಲೆವೆಲ್ ಓದ್ತಿದ್ದಾರೆ. ಹಾಗಾಗಿ ನಿಮ್ಮ ಭವಿಷ್ಯವನ್ನು ರೂಪಿಸಬೇಕು, ಅವರ ಸೇವೆಯನ್ನು ಪಡಿಬೇಕು ಅಂತೇನೆ KS ಕೌಜಲ್ಗಿಯವರು. ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸ್ತಾ, ಶ್ರೀ ಕಾಶಿದೇಶ್ವರ ಕಲಾ ಮಹಾವಿದ್ಯಾಲಯ ಮತ್ತು HS ಕೋತಂಬರೇಶ್ವರ ವಿಜ್ಞಾನ ಸಂಸ್ಥೆ ಹಾಗೂ ಕನ್ನಡ ವಿಭಾಗ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಹುಬ್ಬಳ್ಳಿ ಘಟಕದ ಪರವಾಗಿ ಆಯೋಜನೆ ಮಾಡಿರ್ತಕ್ಕಂತಹ ಶ್ರೀಮತಿ ವಿದ್ಯಾ ಸಂಗೊಳ್ಳಿಯವರು ರಚನೆ ಮಾಡಿರ್ತಕ್ಕಂತಹ ಒಳನುಡಿದ ಕವನದ ಅವಲೋಕನ ಕಾರ್ಯಕ್ರಮ ಮತ್ತು ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕನ್ನಡ ವಿಷಯವಾಗಿ ಮಾತನಾಡಿರ್ತಕ್ಕಂಥ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿರ್ತಕ್ಕಂಥ ಈ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಪ್ರೊಫೆಸರ್ ಪಾಟೀಲ್ ಅವರೇ, ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರಾಚಾರ್ಯರಾಗಿರ್ತಕ್ಕಂತಹ ಪ್ರೊಫೆಸರ್ ಅವರೇ, ಹಾಗೂ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಕೆಲವು ಜನ ಪ್ರಮುಖರಾಗಿರ್ತಕ್ಕಂತಹ ಚಿಂತಕರು, ಬುದ್ಧಿಜೀವಿಗಳು ಅಂತ ಹೇಳಿರ್ತಕ್ಕಂಥವರಲ್ಲಿ ಒಬ್ಬರಾಗಿರ್ತಕ್ಕಂಥ ಪ್ರೊಫೆಸರ್ ಶ್ರೀ ಸಿದ್ದರಾಮಯ್ಯವರು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಜೊತೆಗೆ ನಿಕಟವಾದಂಥ ಸಂಬಂಧವನ್ನು ಇಟ್ಕೊಂಡಂತೆ ಅವರು ಇವತ್ತು ಅಚಾನಕವಾಗಿ ಬಂದಿದ್ದು ನಮಗೆ ಭಾಳ ಸಂತೋಷ ತಂದಿದೆ, ಹೆಮ್ಮೆ ತಂದಿದೆ. ಅವರು ಸಿದ್ದರಾಮಯ್ಯವರೇ ಹಾಗೂ ಡಾಕ್ಟರ್ ಲಿಂಗರಾಜ್ ತಂದೆಯವರೇ ಹಾಗೂ ಈ ಕವಿತೆಯನ್ನು ಒಡಲ ಮೆಟ್ಟಿನ ರಚನೆ ಮಾಡಿರ್ತಕ್ಕಂಥ ಶ್ರೀಮತಿ ವಿದ್ಯಾ ಸಂಗೊಳ್ಳಿಯವರೇ ಹಾಗೂ AD ಸಂಸ್ಥೆಯ ವಿವಿಧ ಕಾಲೇಜುಗಳಲ್ಲಿ ಪ್ರಾಧ್ಯಾಪಕರಾಗಿ, ಪ್ರಾಚಾರ್ಯರಾಗಿ ನಿವೃತ್ತಿಯನ್ನು ಹೊಂದಿರತಕ್ಕಂಥ ಎಲ್ಲ ನನ್ನ AD ಸಂಸ್ಥೆಯ ಆತ್ಮೀಯ ಸಹೋದ್ಯೋಗಿಗಳೇ ಹಾಗೂ ಆತ್ಮೀಯ ಸಹೃದಯರೇ ಹಾಗೂ ಈ ಮಹಾವಿದ್ಯಾಲಯದ ಪ್ರಾಚಾರ್ಯ ವಿದ್ಯಾರ್ಥಿಗಳೇ, ಒಂದು ಕವನ ಸಂಗ್ರಹದ ಅವಲೋಕನ ಯಾವ ರೀತಿ ಇರಬೇಕು ಅನ್ನೋದಕ್ಕೆ ಇದೊಂದು ಮಾದರಿಯಾಗಿದೆ. ಈ ಕಾರ್ಯಕ್ರಮವನ್ನು ಮಾಡಲು ಅವಕಾಶ ಕಲ್ಪಿಸಿಕೊಟ್ಟಿರ್ತಕ್ಕಂತಹ ಈ ಮಹಾವಿದ್ಯಾಲಯದ ಪ್ರಾಚಾರ್ಯರು, ಇದನ್ನು ಆಯೋಜನೆ ಮಾಡಲಿಕ್ಕೆ ಬಹಳಷ್ಟು ಪರಿಶ್ರಮ ಕೊಟ್ಟಿರ್ತಕ್ಕಂಥ ಡಾಕ್ಟರ್ DS ಮಾಳ್ವಾಡ್ ಅವರಿಗೂ ಮತ್ತು ಡಾಕ್ಟರ್ ಲಿಂಗರಾಜ್ ಅವರಿಗೂ ನಾನು ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಈ ಒಂದು ನಮ್ಮ ಕನ್ನಡ ವಿಷಯವನ್ನು ಎಲ್ಲ ಕಾಲೇಜುಗಳಲ್ಲಿ ನಾನು 52 ವರ್ಷ ಆಯಿತು ಕನ್ನಡ ಕೆಲಸ ಆಗ್ತಿದ್ದೇನೆ. ಈ 52 ವರ್ಷಗಳಲ್ಲಿ ನಾನು ಕಂಡುಕೊಂಡಿದ್ದೇನೆಂದರೆ, ಯಾಕೆ ಕನ್ನಡದ ವಿದ್ಯಾರ್ಥಿಗಳು ಅಥವಾ ಕನ್ನಡದ ವಿದ್ಯಾರ್ಥಿಗಳು ಅಷ್ಟೇ ಅಲ್ಲ, ಕನ್ನಡಿಗರು ಕನ್ನಡ ಬರವಣಿಗೆಯಲ್ಲಿ ಹೆಚ್ಚು ತಪ್ಪುಗಳನ್ನು ಯಾಕೆ ಮಾಡ್ತಾ ಇದ್ದಾರೆ? ಬಹಳಷ್ಟು ತಪ್ಪುಗಳು ಆಗ್ತಾ ಇದೆ. ಒತ್ತಕ್ಷರಗಳ ಬಗ್ಗೆ ಆಗಲಿ, ಅನಂತರ ಮಹಾಪ್ರಾಣಗಳ ಬಗ್ಗೆ ಆಗಲಿ, ಲೇಖನ ಚಿಹ್ನೆಗಳ ಬಗ್ಗೆ ಆಗಲಿ ಯಾರೂ ಅಷ್ಟು ಗಮನವನ್ನು ಕೊಡ್ತಾ ಇಲ್ಲ. 1ನೇಯಿಂದ ಹಿಡಿದು MA ಆಗುವವರೆಗೂ ನಾವು ಸಾಹಿತ್ಯವನ್ನೇ ಕಲಿಸ್ತಾ ಇದ್ದೇವೆ ಹೊರತು ಭಾಷಾರ್ಚನೆಯನ್ನು ಕಲಿಸ್ತಾ ಇಲ್ಲ. ಭಾಷಾರ್ಚನೆಯನ್ನು ಕಲಿಸ್ತಾ ಇಲ್ಲ. ಯಾರು ಭಾಷಾರ್ಚನೆಯನ್ನು ಚೆನ್ನಾಗಿ ಕಲಿತಾರೋ ಅವರು ಆ ಭಾಷೆಯಲ್ಲಿ ಪ್ರಾವೀಣ್ಯತೆಯನ್ನು ಪಡೆಯುತ್ತಾರೆ. ನಾವು 4 ತಪ್ಪುಗಳನ್ನು ಮಾಡ್ತಾ ಇದ್ದೇವೆ. ಬರವಣಿಗೆಯಲ್ಲಿ 4 ತಪ್ಪುಗಳಾಗ್ತವೆ. ಒಂದು ಕಣ್ಣು ತಪ್ಪು, ಒಂದು ಅಕ್ಷರ ಒಂದು ವಿದ್ಯೆ ನೋಡ್ತೇವೆ, ಒಂದು ಕಣ್ಣು ತಪ್ಪು. 2ನೇದು ಬಾಯಿ ತಪ್ಪು, 3ನೇದು ಕೈ ತಪ್ಪು. ಈ ರೀತಿಯಲ್ಲಿ ಕಿವಿ, ಕಣ್ಣು, ನಾಲಿಗೆ, ಬರವಣಿಗೆ ಈ 4 ರೀತಿಗಳಲ್ಲಿ ನಾವು ಕಾಣ್ತಿದ್ದೇವೆ. ಉದಾಹರಣೆಯಾಗಿ ಮಹಾಪ್ರಾಣಿಗಳನ್ನು ಎಲ್ಲರೂ ಬೋರ್ಡ್ ನೋಡ್ತೇವೆ. ಆರ್ಥಿಕ ಸ್ವಾಗತ ಅಂತ ಹೇಳ್ತಾರೆ, ಅಲ್ಲಿ ದೀಪ ಕುಂದಿಸಿ ಹೇಳ್ತಾರೆ, ನೋಡ್ಬೋದು ನೀವು. ಈ ರೀತಿಯಲ್ಲಿ ಬಹಳಷ್ಟು ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಲೇಖನ ಚಿಹ್ನೆಗಳಂತೂ ಇಲ್ಲವೇ ಇಲ್ಲ.
ಲೇಖನ ಚಿಹ್ನೆಗಳು ಭಾಷೆಯಲ್ಲದ ಭಾಷೆಗಳು. ಲೇಖನ ಚಿಹ್ನೆಗಳನ್ನು ನಾವು ಭಾಷೆಯಲ್ಲದ ಭಾಷೆಗಳು ಅಂತ ಹೇಳಿ ಅವರನ್ನು ಕರೆಯಬಹುದು. ಆ ಒಂದೊಂದು ಚಿಹ್ನೆಗೆ ಒಂದೊಂದು ಅರ್ಥ ಇರುತ್ತೆ, ಒಂದೊಂದು ಭಾವ ಇರುತ್ತೆ. ಈ ರೀತಿಯಲ್ಲಿ ನಮ್ಮ ಕನ್ನಡದ ವಿದ್ಯಾರ್ಥಿಗಳು ನಾವು ಇವತ್ತು ಭಾಷೆಯನ್ನು ಅವಶ್ಯವಾಗಿ ತಿಳಿತಕ್ಕಂಥದ್ದು. ನಾವು ಎಷ್ಟು ಜನ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕನ್ನಡವನ್ನು ತಗೊಳ್ತಾರೆ. ಆ ಕನ್ನಡವನ್ನು ತೆಗೆದುಕೊಂಡಾಗ ಅಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು SDC ಇರ್ಬೋದು, FDC ಇರ್ಬೋದು, ಅನಂತರ 3ನೇ ವರ್ಗದ ನೌಕರನ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ತಕ್ಕಂಥದ್ದು ಇರ್ಬೋದು, ಅನಂತರ KSP ಇರ್ಬೋದು, UPSC ಇರ್ಬೋದು, ಇಲ್ಲಿ ಕನ್ನಡವನ್ನು ತಗೊಳ್ತಾರೆ. ಆದರೆ ಕನ್ನಡವನ್ನು ತಗೊಳ್ಳುವಾಗ ಯಾಕೆ ಕನ್ನಡಿಗರು ಮೊದಲನೇ ಸಲ ಪ್ರಥಮ ಪ್ರಯತ್ನದಲ್ಲಿ ಪಾಸ್ ಆಗುವುದಿಲ್ಲ? ವಿಶೇಷವಾಗಿ ಉತ್ತರ ಕರ್ನಾಟಕದವರು ಪ್ರಥಮ ಪ್ರಯತ್ನದಲ್ಲಿ ಯಾಕೆ ಇವರು ಪಾಸ್ ಆಗುವುದಿಲ್ಲ? ಅನಂತರ 150ಕ್ಕೆ 75 ಅಂಕಗಳನ್ನು ತಗೊಳ್ಬೇಕು. ಎಣ್ಣೆ ಆಗಿರ್ತದೆ, ಎಲ್ಲ ಆಗಿರ್ತದೆ, 75 ತಗೊಳ್ಬೇಕು. ಯಾಕೆ ಇವರು ಸೋಲ್ತಾರೆ? 75 ತಗೋಬೇಕು ಜನರಲ್ ಕನ್ನಡದಲ್ಲಿ. ಇವರು ಯಾಕೆ ಸೋಲ್ತಾರೆ? ಅಂದರೆ ಇವರ ಭಾಷೆ ಮತ್ತು ಇವರ ಬರವಣಿಗೆ. ಅದಕ್ಕಾಗಿ ಏಕೆ ಗೋಪಾಲನಾಥ್ ಅಂತ ಹೇಳ್ತಕ್ಕಂಥ ಗೋಪಿನಾಥ್ ಅಂತಕ್ಕಂಥವ್ರು HAL ಬೆಂಗಳೂರಲ್ಲಿ ಒಂದು ಕೇಂದ್ರ ಸರ್ಕಾರದ ಉದ್ದಿಮೆಯಲ್ಲಿ ಇರ್ತಕ್ಕಂಥವ್ರು. ಅವರು ಒಂದು ಕಡೆ ಹೇಳ್ತಾ ಇದ್ದಾರೆ, 6,600 ಹವಾಲ್ದಾರರ ವಾಂಟೆಡ್ ಕರೆದಿದ್ದು, 6,600 ಜನರನ್ನ ಅಪಾಯಿಂಟ್ಮೆಂಟ್ ಮಾಡಬೇಕು ಅಂತ ಹೇಳಿ. ಅದಕ್ಕೆ BAದಿಂದ ಹಿಡಿದು MA, MSc, PhD, ಇಂಜಿನಿಯರಿಂಗ್ ಮೊದಲಾದಂಥದ್ದು 50 ಲಕ್ಷ ಅರ್ಜಿಗಳು ಬಂದವು. 50 ಲಕ್ಷ ಅರ್ಜಿಗಳಲ್ಲಿ 10 ಲಕ್ಷ ಅರ್ಜಿಗಳು ಉತ್ತರ ಪ್ರದೇಶದಿಂದ ಬಂದಿವೆ, 3 ಲಕ್ಷ ಅರ್ಜಿಗಳು ಕೇರಳದಿಂದ ಬಂದಿವೆ, 4 ಲಕ್ಷ ಅರ್ಜಿಗಳು ತಮಿಳುನಾಡಿನಿಂದ ಬಂದಿವೆ. ಕನ್ನಡದಿಂದ ಹೋಗಿರ್ತಕ್ಕಂಥವು ಕೇವಲ 50,000. ಅಂದರೆ ಕನ್ನಡಿಗರು ಯಾವುದೇ ಒಂದು ಮಾಹಿತಿಯನ್ನು ಸರಿಯಾಗಿ ಪಡೆಯೋದಿಲ್ಲ, ಅನಂತರ ಸರಿಯಾಗಿ ಪರೀಕ್ಷೆಗೆ ಹಾಜರಾಗುವುದಿಲ್ಲ. ಈ ಒಂದು ರೀತಿಯಿಂದಾಗಿ ಕನ್ನಡಿಗರು ಈ ಸರ್ಕಾರೀಯ ಉದ್ದಿಮೆಗಳಲ್ಲಿ ಯಾಕೆ ಅವರು ವಿಫಲರಾಗ್ತಾ ಇದ್ದಾರೆ. ಇದಕ್ಕಾಗಿ ನಮ್ಮ ಚಿದಾನಂದ ಮೂರ್ತಿಯವರು ಕೆಲವು ಜನರು ಹೋಗಿ BEL, DHL, ಅನಂತರ HAL ಈ ಕಡೆಗೆ ಹೋದರು. ಹೋಗಿ ಕನ್ನಡಿಗರು ಎಷ್ಟಿದ್ದಾರೆ, ಯಾಕೆ ಕನ್ನಡಿಗರ ಸಂಖ್ಯೆ ಕಡಿಮೆಯಾಗಿದೆ ಮತ್ತು ಕನ್ನಡಿಗರಿಗೆ ಉದ್ಯೋಗ ಬೇಕು, ಕನ್ನಡಿಗರಿಗೆ ಉದ್ಯೋಗ ಬೇಕು ಅಂತ ಸ್ಟ್ರೈಕ್ ಮಾಡ್ತಾರೆ. ಯಾಕೆ ಇವರು ಪ್ರಯತ್ನ ಮಾಡುವುದಿಲ್ಲ? ಅರ್ಜಿ ಹಾಕ್ತಾರೆ, ಪರೀಕ್ಷೆ ಹೋಗೋದಿಲ್ಲ, ಕೂತವರು ಸರಿಯಾಗಿ ಬರೆಯೋದಿಲ್ಲ, ಇಂಥವುಗಳು ಮಾಡ್ತಾ ಇದ್ದಾರೆ. ಹೀಗಾಗಿ ಭಾಷೆಯನ್ನು ಇವತ್ತು ನಾವು ಚೆನ್ನಾಗಿ ಕಲಿಸ್ತಕ್ಕಂಥ ಕೆಲಸ ಆಗಲೇಬೇಕಾಗಿರ್ತಕ್ಕಂಥ ಅವಶ್ಯಕತೆ. ಈ ಮಾನ್ಯವಾಗಿ ನಾವು ರಾಮ ಅಂತಿದೆ ಒಂದು ಶಬ್ದ, ಇದ್ರ ಬಗ್ಗೆ ಒಂದು 10 ವಾಕ್ಯಗಳಲ್ಲಿ ಬರೆಯಲಿಲ್ಲ. ರಾಮ ಇದ್ರ ಬಗ್ಗೆ 10 ವಾಕ್ಯಗಳು ಬಹಳಷ್ಟು ವಿದ್ಯಾರ್ಥಿಗಳು ಬರೀಲಿ. 2 ವಾಕ್ಯ ನೋಡಿದ ರಾಮನೇ ಅವ ರಾಮಾಯಣದ ನಾಯಕ, ಇಷ್ಟೇ ಒಂದು 2-3 ವಾಕ್ಯ ಬರಲಿ. 10 ವಾಕ್ಯಗಳನ್ನು ಬರೀಲಿಕ್ಕೆ ಆಗಲಿಲ್ಲ. ಅನಂತರ ನಮಗೆ 5ನೇದಿಂದ ಹಿಡಿದು MAದಲ್ಲೂ ಕೂಡ ಕಲಿಸ್ತಾರೆ ಪತ್ರ ಬರೀಲಿ ಅಂತ. ಯಾರೊಬ್ಬರಿಗೂ ಸರಿಯಾಗಿ ಪತ್ರ ಬರೆಯಕ್ಕೆ ಬರುವುದಿಲ್ಲ, ದಿನಾಂಕ ಹಾಕಕ್ಕೆ ಬರುವುದಿಲ್ಲ, ಸಂಬೋಧನೆ ಮಾಡಲಿಕ್ಕೆ ಬರುವುದಿಲ್ಲ. ಯಾಕೆ ನಾವು ಭಾಷೆಯನ್ನು ಕಲಿಸುವುದರಲ್ಲಿ ತಪ್ತಾ ಇದ್ದೀವಿ? ಸಾಹಿತ್ಯವನ್ನು ಕಲಿಸ್ತೇವೆ, ನಾವು ಪಠ್ಯವನ್ನು ಕಲಿಸ್ತೇವೆ. ಪಠ್ಯ ಕೆಳಗೆ ಪ್ರಶ್ನೆ ಚೆನ್ನಾಗಿ ಬರೀತೇವೆ. ನಾವು PUC 2ನೇ ವರ್ಷದಲ್ಲಿ ನೋಡ್ತಾ ಇದ್ದೇವೆ, 75 ಮಾರ್ಕ್ಸ್ಗಳು ಪಠ್ಯಕ್ಕೆ ಇರ್ತವೆ. ಅಲ್ಲಿ 75ಕ್ಕೆ 75 ತಗೋತಾರೆ. 25 ಭಾಷಾ ರಚನೆಗೆ ಇರ್ತವೆ, ಅಲ್ಲಿ ತೆಗೆದುಕೊಳ್ಳೋದು 10-12 ವಿಷಯ. ಅನಂತರ ಭಾಳಷ್ಟು ಅಧ್ಯಯನ ಕೇಂದ್ರಗಳು ಧಾರವಾಡದಲ್ಲಿ ಭಾಳಷ್ಟು ಅದಾವೆ. KPSC ಅಂತ ಕ್ಲಾಸಿಕ್ ಇದೆ, ಗುರುವಿದೆ, ಜುಪಿಟ ಇದೆ, ಟೈಮ್ ಇದೆ, ಭಾಳಷ್ಟು ಅದಾವೆ. ಅಲ್ಲಿ ಪಾಸ್ ಆಗ್ತಕ್ಕಂಥವ್ರು IAS ಹೋಗ್ತಕ್ಕಂಥವ್ರ ಸಂಖ್ಯೆ ಭಾಳ ಕಡಿಮೆ ಇದೆ. ಯಾಕೆ ಹೀಗಾಗ್ತಾ ಇದೆ? ಅದಕ್ಕಾಗಿ ಕನ್ನಡವನ್ನು ನಾವು ಕಲಿಸುವಾಗ ಸಮೀಪವಾಗಿ ಮಾನ್ಯರು ಯಾವುದೊಂದು ಕಡೆ ಕೇಳಿದ್ದೀವಿ ಪ್ರಶ್ನೆಗಳು. ಭಾಷೆ ಏನು ಸಾಮಾಜಿಕ ಪ್ರಕ್ರಿಯೆ ಆನುವಂಶಿಕವೇ ಅಂತ ಹೇಳಿದರೆ ಬಹಳಷ್ಟು ಜನ ಆನುವಂಶಿಕವೇ ಅಂತ ಬರಲ್ಲ. ಭಾಷೆ ಸಾಮಾಜಿಕ ಪ್ರಕ್ರಿಯೆ ಅಂತಕ್ಕಂಥದ್ದನ್ನು ಸಾಮಾನ್ಯವಾಗಿರ್ತಕ್ಕಂಥ ಪ್ರಶ್ನೆಗಳಿರ್ತವೆ. ನಮ್ಮ ವಿದ್ಯಾರ್ಥಿಗಳು ಆ ಸಾಮಾನ್ಯವಾಗಿರ್ತಕ್ಕಂಥದ್ದು ಯಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೋಗುತ್ತಾರೋ ಅವರು 8th, 9th, 10th ಈ 3 ಕ್ಲಾಸುಗಳ ಸಾಹಿತ್ಯ, ಇಂಗ್ಲೀಷು, ಗಣಿತ, ಸೈನ್ಸು,
ಸಮಾಜಕ್ಕೆ ಇವನು ಅಭ್ಯಾಸ ಮಾಡ್ತಾರೋ ಅವರು ಬಹಳಷ್ಟು ಯಶಸ್ವಿ ಆಗ್ತಾರೆ. ಕಾರಣ ಏನಂದರೆ ಇಡೀ ದೇಶದ ತುಂಬೆಲ್ಲ ಸಾಮಾನ್ಯವಾಗಿರ್ತಕ್ಕಂಥ ಪಠ್ಯಕ್ರಮ 8 to 9 to 10 ಮುಂದಿನ SSLC ಆದ ನಂತರ ಒಬ್ಬ ಆರ್ಟ್ಸ್ಗೆ ಹೋಗ್ತಾನೆ, ಒಬ್ಬ ಸೈನ್ಸ್ಗೆ ಹೋಗ್ತಾನೆ, ಒಬ್ಬ ಕಾಮರ್ಸ್ ಹೋಗ್ತಾನೆ, ಒಬ್ಬ ಪಾಲಿಟೆಕ್ನಿಕ್ ಹೋಗ್ತಾನೆ. ಹೀಗೆ ಬೇರೆ ಬೇರೆಯಾಗಿ ವಿಷಯಗಳು ಹೋಗೋದ್ರಿಂದ ನಮ್ಮ ವಿದ್ಯಾರ್ಥಿಗಳು ವಿಷಯವನ್ನು ಆಯ್ದುಕೊಳ್ಳುವಲ್ಲಿ ಬರ್ತಾರೆ. ಅವರು ಏನು ಮಾಡ್ತಾರೆ, ಹಿಂದಿ ಭಾಳ ಅವಕಾಶ ಇದೆ, ಹಿಂದಿ ಭಾಳ ಸರಳ ಇರ್ತದೆ, ಹಿಂದಿ ಆಯ್ಕೆ ಮಾಡ್ತಾರೆ. ಇಲ್ಲಿಂದ ಸಂಸ್ಕೃತ ಆಯ್ಕೆ ಮಾಡ್ತಾರೆ ಮತ್ತು ಕನ್ನಡ ಆಯ್ಕೆ ಮಾಡುತ್ತಾರೆ. ಕನ್ನಡ ನಮ್ಮ ಕಲೆಗಾರನ ತಿಳಿಯುವ ವಿಷಯ ಅಂತ ಹೇಳ್ತಾರೆ. ಅದಕ್ಕಾಗಿ ನಮ್ಮ ವಿದ್ಯಾರ್ಥಿಗಳು ದಯವಿಟ್ಟು ನೀವು ವ್ಯಾಕರಣವನ್ನು ಸರಿಯಾಗಿ ಕಲಿಯಲಿಕ್ಕೆ ಸಾಧ್ಯ ಇಲ್ಲ. ಈಗ ಕನ್ನಡವು ಅದ್ರ ಬಗ್ಗೆ ಒಂದು ವಾಕ್ಯದಲ್ಲಿ ಬರೀರಿ ಅಂತ ಬರ್ತೇವೆ. ನಾವು ಯಾವಾಗಲೂ ಕನ್ನಡ ಕ್ಲಾಸ್ ಪ್ರಾರಂಭ ಮಾಡುವಾಗ ಕನ್ನಡ ಅಂತಕ್ಕಂಥ ಶಬ್ದದ ಮೇಲೆ ಒಂದು 10 ಸಾಲು ಬರೀರಿ. ಯಾಕೆ ಬರೆಯೋಕ್ಕಾಗುತ್ತೆ? ಅದಕ್ಕಾಗಿ ನಮ್ಮ ವಿದ್ಯಾರ್ಥಿಗಳು ನೀವು ಕನ್ನಡ ಭಾಷೆಯನ್ನು ಕಲಿಬೇಕು. ಇದು ಸರ್ಕಾರವೂ ಕೂಡ ಕಾರಣ ಇದೆ, ವಿಶ್ವವಿದ್ಯಾಲಯ ಪಠ್ಯಪುಸ್ತಕವೂ ಕೂಡ ಕಾರಣ ಇದೆ. ಮೊದಲು ನಾವು ಕಲಿಯುವಾಗ ಶಬ್ದಮಿ ದರ್ಪಣೆ ಎಲ್ಲ ಇತ್ತು. ಈಗ ಶಬ್ದಮಿ ದರ್ಪಣವೇ ನಾಪತ್ತೆ ಆಗಿದೆ. ಈಗ ಶಬ್ದಮಿ ದರ್ಪಣವೇ ನಾಪತ್ತೆ ಆದಾಗ ನಾವು ಕನ್ನಡ ವ್ಯಾಕರಣವನ್ನು ಹೇಗೆ ಕಲಿಯೋದು? ಅದಕ್ಕಾಗಿ ಕನ್ನಡ ವ್ಯಾಕರಣವನ್ನು ಸರಿಯಾಗಿ ಕಲಿಯಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ಅನಂತರ ನಮ್ಮ ವಿದ್ಯಾರ್ಥಿ ಏನು ಫೇಲ್ ಆಗ್ತಾ ಇದ್ದಾರೆ ಅಂದರೆ ಪ್ರಬಂಧ ಬರೆಯುವುದರಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ 3 ಅಂಕಗಳ ಒಂದು ಪ್ರಬಂಧ ಸ್ಪರ್ಧೆ ಇದೆ. ಆ ಪ್ರಬಂಧ ಸ್ಪರ್ಧೆಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಸರಿಯಾಗಿ ಬರೆಯೋದಿಲ್ಲ. ಯಾಕಂದರೆ ಒಂದು ಆ ಸಬ್ಜೆಕ್ಟನ್ನು ಓದಿದರೆ ಇದೇನು ವಿಮರ್ಶಾತ್ಮಕವಾಗಿದೆಯೇ, ಚರ್ಚಾತ್ಮಕವಾಗಿದೆಯೇ, ವಿವರಣಾತ್ಮಕವಾಗಿದೆಯೇ ಅಂತಕ್ಕಂಥದ್ದನ್ನು ಅರಿತುಕೊಂಡು ನಾವು ಅದನ್ನು ಬರೆದರೆ ಅದಕ್ಕೆ ಅಂಕಗಳು ಬರ್ತವೆ. ಬರೀ ಅಂಕಗಳು ಸುಮ್ಮನೆ ಏನೋ ಸ್ವಲ್ಪ ಬರೆದು ಬಿಡ್ತಾರೆ. ಹೀಗಾಗಿ ಬಹಳಷ್ಟು ಜನ ವಿದ್ಯಾರ್ಥಿಗಳು ಪ್ರಬಂಧ ಪರೀಕ್ಷೆಯಲ್ಲಿ ಫೇಲ್ ಆಗ್ತಾರೆ. ಅದಕ್ಕಾಗಿ ಪ್ರಬಂಧದ ವಿಷಯ ಏನು? ಅದು ಚರ್ಚಾತ್ಮಕವೇ, ಅದು ವಿಶ್ಲೇಷಣಾತ್ಮಕವೇ, ಅದು ವರ್ಣನಾತ್ಮಕವೇ ಅಂತಕ್ಕಂಥದ್ದು. ಮತ್ತು ವಿಷಯಗಳನ್ನು ಆಯ್ದುಕೊಳ್ಳುವಾಗಲೂ ಕೂಡ ಕಾಂಪಿಟೇಟಿವ್ ಪರೀಕ್ಷೆಗಳು ಆಗುವಾಗ ಕನ್ನಡ, ಆಂಥ್ರೋಪಾಲಜಿ, ಜಾಗೃತಿ, ಪಾರ್ಟಿಕಲ್ ಸೈನ್ಸ್ ಇಂಥವುಗಳನ್ನು ತೆಗೆದುಕೊಂಡ್ರೆ ನೇರವಾಗಿ ಆ ಪ್ರಶ್ನೆಗಳಿಗೆ ಬರ್ತಾವೆ. ನೇರವಾಗಿ ಅಲ್ಲಿ ಪ್ರಶ್ನೆಗಳು ಕಟ್ಟಿಲಿಕ್ಕೆ ಇರ್ತಾರೆ ಪ್ರಶ್ನೆಗಳು. ಅಂಥವುಗಳನ್ನು ಹಾಕೊಳ್ಳೋದಿಲ್ಲ. ಆಗುತ್ತೆ ಬೇರೆ ಬೇರೆ ವಿಷಯಗಳನ್ನು ಆಯ್ದುಕೊಂಡು ಸ್ವಲ್ಪ ಇವರು ಫೇಲ್ ಆಗ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಅದಕ್ಕಾಗಿ ದಯವಿಟ್ಟು ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ಮಾಡಿಕೊಳ್ತಕ್ಕಂಥವರು ಪ್ರಾರಂಭದಿಂದಲೇ ಮಾಡಬೇಕು. ವಾಂಟೆಡ್ ಕಾರ್ಯಕ್ರಮ ಓದಿದ್ದು ಅದನ್ನು ಕಂಡು ಅರ್ಜಿ ಹಾಕಿದ ನಂತರ ಓದಾಕ ಶುರು ಮಾಡಬೇಕು. ತಪ್ಪು. ಮೊದಲನೇ PUCಯಿಂದಲೇ ನಾವು ಸಿದ್ಧತೆ ಮಾಡಿಕೊಂಡು ಬರಬೇಕು ಮತ್ತು ಪ್ರಮುಖ ಪತ್ರಿಕೆಗಳ ಸಂಪಾದಕೀಯನ್ನು ಓದಿ ಆ ಸಂಪಾದಕೀಯಲ್ಲಿರ್ತಕ್ಕಂಥ ಮಹತ್ವದ ಅಂಕೆ ಸಂಖ್ಯೆಗಳನ್ನು ಸಂಗ್ರಹ ಮಾಡಿಕೊಂಡು ನಾವು ಹೋಗಬೇಕು. ಯಾವ ಪತ್ರಿಕೆಗಳನ್ನು ಓದ್ತಕ್ಕಂಥದ್ದು, ಸಂಪಾದಕೀಯಲ್ಲಿರ್ತಕ್ಕಂಥ ಒಂದು ಟಿಪ್ಪಣಿ ಮಾಡಿಕೊಳ್ತಕ್ಕಂಥದ್ದನ್ನು ಮಾಡುವುದಿಲ್ಲವಾದ್ದರಿಂದ ನಮ್ಮ ಕನ್ನಡದ ವಿದ್ಯಾರ್ಥಿಗಳು ಬಹಳಷ್ಟು ಜನ ಸ್ಪರ್ಧೆ ಮಾಡ್ತಾರೆ, ಬಹಳಷ್ಟು ಜನ ಆಗೋದಿಲ್ಲ, ಆಯ್ಕೆ ಆಗೋದಿಲ್ಲ. ಆಯ್ಕೆ ಆಗುವ ಪ್ರಕ್ರಿಯೆಗೆ ನಾವು ಒಳ್ಳೆಯ ಮಾರ್ಗದರ್ಶನವೂ ನಮ್ಮಲ್ಲಿ ಸಿಗ್ತಾ ಇದೆ. ಒಳ್ಳೆಯ ಮಾರ್ಗದರ್ಶನವೂ ಕೂಡ ನಮ್ಮಲ್ಲಿ ಸ್ಪರ್ಧೆ ಇದೆ. ಸಂಪ್ರದಾಯಬದ್ಧವಾಗಿದ್ದೇವೆ. ಬಹಳಷ್ಟು ಉತ್ತರ ಕರ್ನಾಟಕ ಇರ್ತಕ್ಕಂಥ ಜನ ಸಂಪ್ರದಾಯಬದ್ಧವಾಗಿರ್ತಕ್ಕಂಥ ಕಲಿಕೆಯಲ್ಲಿ ಇದ್ದೇವೆ ಹೊರತು ಅನ್ವಯಿಕವಾಗಿ ನಾವು ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಕನ್ನಡ ಪ್ರಾಧ್ಯಾಪಕರು ಅನ್ವಯಿಕವಾಗಿ ನಾವು ಕಲಿಸ್ತಕ್ಕಂಥ ಒಂದು ಪರಿಪಾಠವನ್ನು ಹಾಕಿಕೊಂಡ್ರೆ ನಮ್ಮ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕನ್ನಡವನ್ನು ತೆಗೆದುಕೊಂಡ್ರೆ ಹೆಚ್ಚು ಅಂಕಗಳ ಸಂಖ್ಯೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನು ಬಹಳಷ್ಟು ವಿಶೇಷವಾಗಿ ನಾನು ಈ ಕಾರ್ಯಕ್ರಮ ನಾವು ಹೇಳುವ ವಿಷಯಕ್ಕಿಂತಲೂ ಹೆಚ್ಚಾಗಿ ಶ್ರೀಮತಿ ಗಿರಿಜಾ ಸಂಗೊಳ್ಳಿಯವರು ಬರೆದಿರ್ತಕ್ಕಂತಹ ಒಡಲುಮಿಡಿತದ ಕೃತಿಯ ಬಗ್ಗೆ ಹೆಚ್ಚು ಕೇಂದ್ರೀಕೃತವಾಗಿರ್ತಕ್ಕಂಥ ಹೊಸ ವಿನ್ಯಾಸವನ್ನು ಒಂದು ಪುಸ್ತಕವನ್ನು ಹೇಗೆ ನೋಡಬೇಕು ಅನ್ನೋದರ ಬಗ್ಗೆ ಪ್ರೊಫೆಸರ್ ಇವರು ನಮ್ಮ ಸಿದ್ದರಾಮಯ್ಯ ಅವರು ಬಹಳ ಚೆನ್ನಾಗಿ ಹೇಳಿದರು. ಒಬ್ಬ ಕವಿ ಏನು ಹೊಣೆಗಾರಿಕೆ, ಹೇಗೆ ಸಮಾಜಕ್ಕೆ ಇರ್ತದೆ, ಹೇಗೆ ಭಾವನೆಗಳಿಗೆ ಅಕ್ಷರ ರೂಪ ಕೊಡಬೇಕು, ಅವುಗಳನ್ನು ಹೇಗೆ ನಾವು ಅಭಿವೃದ್ಧಿಪಡಿಸಬೇಕು ಅನ್ನೋದ್ರ ಬಗ್ಗೆ ಬಹಳಷ್ಟು ಚೆನ್ನಾಗಿ ಮಾರ್ಗದರ್ಶನವನ್ನು ಮಾಡಿದರು. ಅದಕ್ಕೆ ಪೂರಕವಾಗಿ ಸುನಂದ ಕಡಿಮೆ ಅವರು ಕೂಡ ಕೆಲವೊಂದು ವಿಚಾರಗಳನ್ನು ಹೇಳಿದ ಕವಿಗಳಿದ್ದಾರೆ, ವಿಮರ್ಶಕರಿದ್ದಾರೆ, ಅನಂತರ ಸಹೃದಯರಿದ್ದಾರೆ. ಅವುಗಳನ್ನು ನಾವು ಕಲ್ಕೊಂಡು ಸಾಹಿತ್ಯವನ್ನು ರಚನೆ ಮಾಡಲಿಕ್ಕೆ ಹೋಗಬೇಕು ಹೇಳಿದ ಈ ವಿದ್ಯಾರ್ಥಿ ಮಿತ್ರರು ವಿಶೇಷವಾಗಿ ನೀವು ಈ ಪಠ್ಯ ಪುಸ್ತಕಗಳ ಬಗ್ಗೆ ಹೆಚ್ಚು ಗಮನ ಕೊಡಬೇಕು. ಈ ಉತ್ತರ ಕರ್ನಾಟಕ ನೋಡು ಗೈಡ್ ಮಾಡುತ್ತಾರೆ, ಗೈಡ್ ಮೇಲೇ ಅವಲಂಬನೆ. ಅದು ಗದಗಿನ ಗೈಡಿನ ಮೇಲೆ ನಮ್ಮ ವಿದ್ಯಾವಾಹಿನಿಯಲ್ಲಿ ನಮ್ಮ ಶಾಬಾದಿ ಮಾಡಬೇಕಂದ್ರೆ ನಾನು ಗದಗಿನಲ್ಲಿ ಬದಲಾವಣೆ ಉಂಟಾಗಕ್ಕೆ 5 ವಿಷಯಗಳನ್ನು ಕೂಡ ಬರ್ತಾ ಇದ್ದೆ ಸರ್. ನಾನು 5 ವಿಷಯಗಳ ಬಗ್ಗೆ ಗೈಡ್ ಬರ್ತದೆ NCC.
ಹೀಗೆ ನಮ್ಮಂಥವ್ರು ಬೇರೆ ವಿಷಯಗಳನ್ನು ಕುರಿತು ಬಂದಾಗ ಅದಕ್ಕೆ ಏನು ನ್ಯಾಯ ಒದಗಿಸಲಿಕ್ಕೆ ಸಾಧ್ಯ ಆಗ್ತದೆ. 3 ರೂಪಾಯಿ ಒಂದು ಪೇಜ್ ಇತ್ತು ನಾನು ಬರೆಯ ಶುರು ಮಾಡಿದಾಗ, ಅದನ್ನು ಬಿಟ್ಟಾಗ 45 ರೂಪಾಯಿ ಒಂದು ಪೇಜಿಗೆ. ಹೀಗೆ ಆಗ್ತದೆ. ಅದಕ್ಕಾಗಿ ಗೈಡ್ಗಳನ್ನು ಓದಬಾರ್ದು ವಿದ್ಯಾರ್ಥಿಗಳು, ಮೂಲವಾದಂಥ ಪಠ್ಯಗಳನ್ನೇ ಓದಬೇಕು. ನೀವು ಎಷ್ಟು ಪಠ್ಯಗಳನ್ನು ಓದ್ತಾರೋ ಅಷ್ಟು ಹೆಚ್ಚು ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯ. ಈಗಂತೂ ಹುಡುಗರು ಬರೀದು ತಪ್ಪಾಗ್ತಾ ಇದೆ, ಬರೀಲಿಲ್ಲ, ಫೋಟೋ ಹೊಡ್ಕೊಂಡು ಹೋಗ್ತಾರೆ, ಮೊಬೈಲ್ ಅಂತ ನೀವು ಫೋಟೋ ಹೊಡ್ಕೊಂಡು ಹೋಗ್ತಾರೆ. ಇಲ್ಲಿ ಯಾವನೊಬ್ಬರು ರೆಗ್ಯುಲರ್ ಇರ್ತಾನೆ, ಅವ್ರು ಹೇಳ್ತಾರೆ ಎಲ್ಲ ರಿಟರ್ನ್ ಮಾಡ್ಕೊಂಡು ಬಾ, ಇದೆಲ್ಲ ಶೂಟ್ ಮಾಡ್ಕೊಂಡು ಬರ್ತಾನೆ, ಅವರೆಲ್ಲ ಹೇಳ್ತಾರೆ. ಇಂಥ ಪರಿಸ್ಥಿತಿಯಿಂದ ನಮ್ಮ ಹುಡುಗರಲ್ಲಿ ಇವತ್ತು ಓದೋ ಹವ್ಯಾಸ ಕಡಿಮೆ ಆಗ್ತಾ ಇದೆ, ಬರೆಯುವ ಹವ್ಯಾಸ ಕಡಿಮೆ ಆಗ್ತಾ ಇದೆ. ನಾವು ಬರೆಯುವುದು ಒಳ್ಳೆಯ ಮಾತುಗಾರ ಆಗಿದ್ದರೆ ನಮ್ಮ ವಿದ್ಯಾರ್ಥಿಗಳು ಕೇಳುತ್ತಾರೆ, ಆಲಿಸುವುದಿಲ್ಲ, ಗ್ರಹಿಸುವುದಿಲ್ಲ. ಎಲ್ಲರೂ ಕೇಳ್ತಾರೆ, ಕೇಳಿದವರು ಸುಮ್ಮನೆ ಬಿಡ್ತಾರೆ. ಅದಕ್ಕಾಗಿ ವಿದ್ಯಾರ್ಥಿಗಳು ಆಲಿಸಬೇಕು ಮತ್ತು ಗ್ರಹಿಸಬೇಕು. ಕೇಳುವುದು ಬೇರೆ, ಇಂಥ ಸಭೆ ಸಂಭವದಲ್ಲಿ ಕೇಳಬೇಕು, ನಿಮಗೆ ಸಂಬಂಧಪಟ್ಟಿರ್ತಕ್ಕಂಥದ್ದನ್ನು ಆಲಿಸಬೇಕು, ಗ್ರಹಿಸಬೇಕು. ಅಂದಾಗ ನಾವು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ಸಾಗಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಮಾತನ್ನು ಹೇಳಿ ಈ ಒಂದು ಬೇರೆ ಆಗ್ತಾ ಇರೋದ್ರಿಂದ ಸಂಕ್ಷಿಪ್ತವಾಗಿ ಒಂದು ಮಾತುಗಳಿಗೆ ಅವಕಾಶ ಕಲ್ಪಿಸಿಕೊಂಡಿರ್ತಕ್ಕಂಥ ಸಂಘಟನೆ ತಮಗೆ ಒಂದು ಮಾತು ತಿಳಿಗಳನ್ನು ಮುಗಿಸ್ತಾರೆ. ಆಮೇಲೆ ಅತ್ಯಂತ ಸಂಕ್ಷಿಪ್ತವಾಗಿ ಸ್ಪರ್ಧಾತ್ಮಕ ಪರೀಕ್ಷೆ ಹೇಗೆ ನಮ್ಮ ವಿದ್ಯಾರ್ಥಿಗಳು ಪ್ರಯೋಜನ ಪಡೆಯಬೇಕು ಅಂತ ಹೇಳಿದ್ರು. ಆತ್ಮೀಯ ವಿದ್ಯಾರ್ಥಿಗಳ ವಿನಂತಿ ಅದ, ನೀವು ಯಾವಾಗ ನಿಮ್ಮ ಸಮಯ ಅವಕಾಶ ಇರ್ತೈತಿ ಅವ್ರು ಕೂಡ ನೀವು ಒಂದು 10 ದಿನ 15 ದಿನ ಕಳೆದ್ರೆ ಖಂಡಿತವಾಗಿ ನೀವು ಯಶಸ್ವಿ ಆಗ್ತೀರಿ. ಇದು ನನ್ನ ಸ್ವಂತ ಅನುಭವ. ನಮ್ಮ ಲೈಬ್ರರಿಯಲ್ಲಿ ಕುತ್ಕೊಂಡು ಜಿನೇಂದ್ರ ಕಣಗಾವಿಯರು ಮತ್ತು ವಿಶ್ವನಾಥ್ ಸಜ್ಜನವರು ಕನಿಷ್ಠ 20 ದಿನದಲ್ಲಿ ನಮ್ಮ ನಿರಂತರ ಪ್ರಯತ್ನ ಮಾಡಿ ಯಶಸ್ವಿಯಾಗಿದ್ದಾರೆ. ಆ ಕಾರಣದಲ್ಲಿ ಹರಪೂನಿಸರಿದ್ದಾರೆ. ನೀವು 1 ಹೆಜ್ಜೆ ಬಂದರೆ ನಾವು 10 ಹೆಜ್ಜೆ ನಿಮ್ಮ ಕಡೆ ಬರಲಿಕ್ಕೆ ಸನ್ನದ್ಧರಾಗಲಿ, ಇದನ್ನು ಪ್ರಯೋಜನ ಪಡೆಯಬೇಕು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅತ್ಯಂತ ಕ್ರಿಯಾಶೀಲ ಅಧ್ಯಕ್ಷರಾದಂಥ ಲಿಂಗರಾಜರು ಸಂಕ್ಷಿಪ್ತವಾಗಿ ಮಾತಾಡ್ಕೊಂತಾರೆ. ಈ ಕಾರ್ಯಕ್ರಮ ಮುಗಿತಾ ಇದೆ. ವಿದ್ಯಾರ್ಥಿಗಳು ಒಬ್ಬೊಬ್ಬರೇ ತಗೊಂಡ್ರೆ ಮೇನ್ ಅವ್ರ ಪ್ರಿನ್ಸಿಪಾಲ್ ಉದ್ದೇಶ ಇರ್ತಂದ್ರೆ ಮಕ್ಕಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಹೇಗೆ ಹೆಚ್ಚು ಅಂಕ ಪಡ್ಕೋಬೇಕಂತಕ್ಕಂಥ ಉದ್ದೇಶ ಇಟ್ಕೊಂಡು ಇವತ್ತಿನ ಕಾರ್ಯಕ್ರಮ ಕೊಡೋದು. ಅದರ ಜೊತೆಗೆ ನಾವೇನು ಗಿರಿಜಾ ಸಂಗೊಳ್ಳಿ ಮೇಡಮ್ ಅವರು ರಚಿಸಿದಂಥ ಒಡಲ ಮಿಡಿತದ ಒಂದು ಅವಲೋಕನ, ಈಗಾಗಲೇ ಬಂದ ಜಿಲ್ಲಾ ಕನ್ನಡ ಸಾಹಿತ್ಯ ತಾಲೂಕು ಕನ್ನಡ ಸಾಹಿತ್ಯದಲ್ಲಿ ಬಿಡುಗಡೆ ಆಗಿದೆ. ಬಿಡುಗಡೆ ಆದಂಥ ಒಂದು ಕವನ ಸಂಕಲನವನ್ನು ಕೆಲವಷ್ಟು ಸಾಹಿತ್ಯಗಳು ಮತ್ತು ಇನ್ನೊಂದು ಮೇಡಮ್ ಅವರ ಉದ್ದೇಶ ಅಂದರೆ ಎಲ್ಲರಿಗೂ ಒಂದಿನ ಭೋಜನ ಕೊಡಬೇಕು. ಆ ಒಂದು ಉದ್ದೇಶಕ್ಕೆ ಮಾಡಿದಿಲ್ಲ, ಹಾಗೆ ಭೋಜನ ಕೊಡೋದು ಬೇಡ, ಏನೋ ಒಂದು ವಿಮರ್ಶೆ ಆಗಬೇಕಂತಕ್ಕಂಥದ್ದು. ಹೀಗಾಗಿ ಮೇಡಮ್ ಅವರು 5-6 ವರ್ಷದಿಂದ ಇದು ಬರೆದಂಥ ಇದು ನಾನು ಕುಡ್ಕೊಂಡು ಕಡಿಯೋರು ಹೋಗಿದ್ದೀವಿ. ಆಮೇಲೆ ಆ ಕಡಿಯೋರು ಎಷ್ಟು ಖುಷಿ ಪಟ್ಟು ಅದು ಮುನ್ನಡೆ ಬರ್ತಕ್ಕಂಥದ್ದು ಎಲ್ಲರೂ ಹೇಳಿರಲ್ಲ. ನಮ್ಮ ಸಿದ್ದರಾಮ ಸರ್ ಆಯ್ತು, ನಮ್ಮೇನು ಕಡಿಮೆ ಮೇಡಮ್ ಆಯ್ತು, ಒಟ್ಟಿನಲ್ಲಿ ಇವತ್ತು ನನಗೆ ಬಹಳ ಖುಷಿ ಅನ್ನಿಸ್ತಾ ಇದೆ. ಇದೆಲ್ಲ ಮನೆಯೊಳಗೆ ಸರ್ ಮೊನ್ನೆ ಪ್ರೊಫೆಸರ್ ಹಬ್ಬದ ಒಂದು ಕಾರ್ಯಕ್ರಮ ಇತ್ತು. ಅವತ್ತು ಸರ್ ಹೇಳಿದ್ರೆ ಹಾಗಂದ್ರೆ ಮತ್ತೆ ಅದು ಇಮಿಡಿಯೇಟ್ ಅವ್ರು ಡಿಸಿಷನ್ ತಗೊಂಡು ಮಾರ್ವಾಡ್ತರಿಗೆ ಹೇಳಿ ಪ್ರಿಂಟ್ ಮಾಡಿಸಿ ಪುಸ್ತಕ ಬಿಡುಗಡೆ ಮಾಡಲಿಕ್ಕೆ ಏನು ದಂಪತಿಗಳು ಈ ಒಂದು ಕಾರ್ಯಕ್ರಮ ಮಾಡಿದ್ದು ನಿಜಕ್ಕೂ ಹೆಮ್ಮೆ ಸರ್. ಯಾಕಂದ್ರೆ ಯಾವುದೇ ಒಬ್ಬ ಸಾಹಿತಿಗೆ ಯಾವಾಗ ಒಬ್ಬ ಗರ್ಭಿಣಿ ಒಬ್ಬ ಏನೋ ಡೆಲಿವರ್ ಎಷ್ಟು ಖುಷಿ ಆಗತ್ತಲ್ಲ, ಹಂಗೆ ಒಬ್ಬ ಸಾಹಿತಿಗೆ ಆ ಪುಸ್ತಕದ ಒಂದು ಅವಲೋಕನ ಮಾಡಿ ಬಿಡುಗಡೆ ಆದಾಗ ಇಷ್ಟು 4 ಮಂದಿ ಮಾತಾಡಿದಾಗ ಆ ಸಿಗ್ತಕ್ಕಂಥ ಸಂತೋಷ ಬೆಳವಣಿಗೆ ಸಿಕ್ಕಿದೆ ಅಂತಕ್ಕಂಥ ಮಾತಾಡಬೇಕಂತ. ಒಟ್ಟಿನಲ್ಲಿ ನನಗೆಲ್ಲ ಸಿದ್ದರಾಮಯ್ಯ ಸರ್ ಅಂತ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರಾದ ಇಂಥವ್ರು ನೋಡ್ಲೈ ಇಷ್ಟು ಮೆಚ್ಚಬೇಕಲ್ಲ, ಆಮಂತ್ರಣ ಪತ್ರಿಕೆ ಹೆಸರಿಲ್ಲ, ಏನೇ ಇಲ್ಲ. ಹಾಗೆ ನಾನು ವಿದ್ಯಾರ್ಥಿ ಸಂಘದ ಆಮಂತ್ರಣ ಪತ್ರಿಕೆ ನೈಟ್ 9 ಗಂಟೆ ನೋಡಾಕತ್ತಲ್ಲ, ನೋಡೋದು ಸ್ವಲ್ಪ ಟ್ರೈ ಮಾಡೋದು ಫೋನ್ ಇಮಿಡಿಯೇಟ್ ಫೋನ್ ತೊಗೊಂಡಿರ್ತಾರಲ್ಲ, ಇಲ್ಲಿ ಬಸ್ನಾಗ KSRTC ಬಸ್ ಬರ್ತದೆ, 400 ರೂಪಾಯಿ ಇದೆ, ಆಯ್ತು ಅಂಗಡಿ ಅವರಲ್ಲಿ ಹೇಳ್ಕೊಳ್ತಾರೆ. ಈ ರೀತಿ ಎಷ್ಟು ಸರಳ ವ್ಯಕ್ತಿತ್ವ ಹೊಂದಿದಂಥ ವ್ಯಕ್ತಿಗಳು ಬಂದದ್ದು ಈ ಕಾರ್ಯಕ್ರಮಕ್ಕೆ ಒಂದು ಬಹಳ ಶೋಭೆ ತಂದಿದೆ ಅಂತಕ್ಕಂಥ ಮಾತನಾಡ್ತಾ ಒಟ್ಟಲ್ಲಿ ನಮ್ಮ ಕಡಿಮೆ ವರ್ಷದಕ್ಕೆಲ್ಲ ಅವ್ರು ನೋಡ್ತಾರೆ ವಾಣಿಜ್ಯ ಶಾಸ್ತ್ರ ವಿದ್ಯಾರ್ಥಿಗಳು 3 ಸಾವಿರ ಗಣ ಕಾಲದೊಳಗೆ ವಿಜ್ಞಾನ ಬಂದಿದ್ದಾರೆ. ಅದ್ರ ಸದಕ್ಕೆ ಎಷ್ಟು ಕತೆ ಬರ್ತಾರ, ಅವ್ರ ಮನೆಯವ್ರ ಸದ ಎಷ್ಟು ಕವನ ಬರ್ತಾರ, ಅಷ್ಟೆಲ್ಲ ಮಕ್ಕಳ ಸದಕ್ಕೆಲ್ಲ ಒಬ್ಬ ಮಗಳು ಅಮೇರಿಕಾದಾಗ, ಒಬ್ಬ ಮಗಳು ಬೆಂಗಳೂರಾಗ ಉದ್ದೇಶದ ನಾವು ಯಾವ ರೀತಿಯಾಗಿ ಬೆಳಿತೀವಿ ಅದೇ ರೀತಿಯಾಗಿ ನಮ್ಮ ಮಕ್ಕಳ ಸಹಿತ ಫಾಲೋ ಮಾಡ್ತಾವ. ಅದರಲ್ಲಿ ಇಬ್ಬರು ಆದರ್ಶ ದಂಪತಿಗಳು, ಆದರ್ಶ ಮಕ್ಕಳಲ್ಲ ನಿಮ್ಮ ಅವರು ನಾಗಸುದಿ ಅಂತಕ್ಕಂಥ ಒಂದು ಜಗಳಿದವ. ಪ್ರತಿ ತಿಂಗಳಿಗೊಮ್ಮೆ ಒಬ್ಬ ಸಾಹಿತ್ಯ ಕರೆಸಿ ಇದೇ ರೀತಿಯಾದಂತಹ ಒಂದು ಕವನ ಸಂಕಲನ, ಕಥೆಯ ಸಂಕಲನವನ್ನು ಅವನು ಅವಲೋಕನ ಮಾಡ್ತಾ ಇದ್ದಾರೆ. ಹೀಗಾಗಿಂತ ಸಾಹಿತ್ಯಗಳು ದಂಪತಿಗಳು ನಮ್ಮ ಹುಬ್ಬಳ್ಳಿಯಲ್ಲಿ ಇರೋದೇ ನಮ್ಗೆ ಒಂದು ಹೆಮ್ಮೆ ಅಂತಕ್ಕಂಥ. ಇನ್ನೊಬ್ಬರ ಬಗ್ಗೆ ಶಾಲೆಯ ವೃತ್ತಿಗಳಿದ್ರೆ ಅವರು ಕರ್ನಾಟಕ ರಾಜ್ಯದ ತುಂಬ ಒಂದು ಏನೋ ಒಂದು
ಬಹಳಷ್ಟು ಸಾಹಿತ್ಯದ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳು ಹೀಗೆ ಇರತಕ್ಕಂಥ ಇನ್ನೂ ಹೆಚ್ಚು ಖುಷಿ ಅದರಲ್ಲಿ ನಾನು ಸರ್ ಹೇಳ್ತಿದ್ದಿಲ್ಲ ಇವರೆಲ್ಲ ಹಿರಿಯರು ಬಂದಾಗ 90% ಸಂಗೊಳ್ಳಿ ಸರ್ ಜೊತೆಗೆ ಅಂದ್ರೆ KLE ಸಂಸ್ಥೆ ಕೆಲಸ ಮಾಡಿದಂತ ನಿವೃತ್ತಿಯಾಗಿ ಮನೆಯೊಳಗೆ ಬಂದಂತಹ ವ್ಯಕ್ತಿಗಳು ಮತ್ತೆ ಈ ಕಾಲೇಜಕ್ಕೆ ಬರುವಂತ ಅವಕಾಶ ಮಾಡಿಕೊಟ್ರು. ನಾನು ಬಹಳ ಆಸೆ ಮಾಡಿದೆ 4-5 ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದೆ. ಕುಮಾರ್ ನೆರಳೆ ಮಾಡಿದಾಗೆಲ್ಲ ವಿಜಯಲಕ್ಷ್ಮಿ ಬಹಳ ಸಲ ಹೂವಣ್ಣವ್ರು ಮಾಡೋದಿಲ್ಲ. ಬಟ್ ಸುಭದ್ರಾ ಪಾಟೀಲ್ ಮೇಡಮ್ ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಕಾರ್ಯಕ್ರಮ ಮಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ ವಿಶೇಷವಾದಂಥ ಧನ್ಯವಾದ ಹೇಳ್ತೇನೆ. ಯಾಕಂದ್ರೆ ನಮಗೆ ಹುಬ್ಬಳ್ಳಿ ಒಳಗೆ ನಮಗೆ ಅಂತ ಸ್ವಂತ ಕನ್ನಡ ಸರಳ ಧಾರವಾಡದಾಗ ಒಂದು ಸ್ವಲ್ಪ ಬೆಳಿಗ್ಗೆ ಸಾಕಷ್ಟು ಕಾರ್ಯಕ್ರಮ ಮಾಡ್ತೀವಿ. ತಾಲೂಕಿನಾಗ ನಮಗಿಲ್ಲ. ನಮ್ಮ ತಾಲೂಕಿನಲ್ಲಿ ಯಾರ್ಯಾರು ಕಾಲೇಜಲ್ಲಿ ಪ್ರಿನ್ಸಿಪಾಲ್ರು ಆಡಳಿತ ಮಾಡಿ ಅವಕಾಶ ಕೊಡ್ತಾರೆ ಅಂತೇಳಿ ಹೋಗಿ ತಿಂಗಳಿಗೆ 15 ದಿವಸಕ್ಕೆ ಮಾಡ್ತೀವಿ. ಇಲ್ಲಿಂದ ನಮ್ಮ ನಿವೃತ್ತಿ ನೌಕರ ಸಂಘದ ಆ ಸಂಘದೊಳಗೆ ಕಾರ್ಯಕ್ರಮ ಮಾಡ್ತೀವಿ. ದಯವಿಟ್ಟು ವರ್ಷಕ್ಕೊಮ್ಮೆ ಆದ್ರೂ ಇಂಥ ಸಾಹಿತ್ಯಕ್ಕಾಗಿ ನಾನು ಹೇಳೋ ಉದ್ದೇಶ ಅಂದ್ರೆ ಮಕ್ಕಳು ಬೇರೆ ಬೇರೆ ಇಂಥ ಸಿದ್ದರಾಮಯ್ಯ ಎಷ್ಟು ಕೊಟ್ಟರು ಬರೋಕ್ಕೆ ಸಾಧ್ಯವಿಲ್ಲ. ಆಕಸ್ಮಿಕವಾಗಿ ಬಂದಿದ್ರು ಈಗ ಸರ್ ಇಂಥ ಒಂದು ವ್ಯಕ್ತಿಗಳ ಪರಿಚಯ ಮಾಡ್ಬೇಕು. ನಾವೆಲ್ಲ ಇಷ್ಟು ಬೆಳೆದಿದ್ರು ಸಹೋದರರು ಇದ್ದಾರಲ್ಲ ಚಂದ್ರಶೇಖರ್ ಪಾಟೀಲ್ ಅವರು ಗಿರಿಜಾ ನಿರ್ಮಾಣ ಬಂದಿದೆ ಜ್ಞಾನಿಕರ ಸಂಸ್ಥೆ ಇತ್ತು. ಆಮೇಲೆ ಸಮಾಜ ವರ್ಷ ಇದ್ರು ಪಾಟೀಲ್ ಪುಟ್ಟಪ್ಪ ಇದ್ರಲ್ಲ ಇದ್ರ ಉದ್ದೇಶ ಅಂದ್ರೆ ನಾವು ವಿದ್ಯಾರ್ಥಿ ಇದ್ದಾಗ ಅಂತ ದೊಡ್ಡ ದೊಡ್ಡ ಸಾಹಿತ್ಯಗಳು ನಾನು ವಿದ್ಯಾರ್ಥಿ ಇದ್ದಾಗ ನೋಡಿದ್ರೆ ಈಗ ಹೇಳೋ ಉದ್ದೇಶ ಅಂದ್ರೆ ಮಕ್ಕಳಿಗೆ ಅವ್ರು ಕೇಳಿ ಅಟ್ಲೀಸ್ಟ್ ನೋಡಿದ ಕೂಡ ಎಪ್ಪಿಸಾಕತ್ತಲ್ಲ ಅಟ್ಲೀಸ್ಟ್ ನಾನು ಹೋಗಿ ಅವರೆಲ್ಲ ಗೂಗಲ್ದಾಗ ನೋಡ್ಪ SD ಸೆಂಟ್ರಾಗ ಟೈಪ್ ಮಾಡ್ರೆ ಇವ್ರಿಗೆ ಆಲ್ ನೆನಪಾಗ್ತದೆ ಸರ್. ಈ ರೀತಿ ಆದಂತ ಕೆಲವಷ್ಟು 100ರಲ್ಲಿ ಒಂದು 15-20 ಮಂದಿ ಆದ ಸದ್ಯಕ ಇಂಥ ಒಂದು ಕಾರ್ಯಕ್ರಮದಿಂದ ಅವರು ಒಳ್ಳೆಯ ಸಾಹಿತ್ಯಗಳು ಒಳ್ಳೆಯ ಕವಿಗಳಾಗಲಿಕ್ಕೆ ಸಾಧ್ಯವಾಗಿದೆ ಅಂತಕ್ಕಂಥ ಮಾತುಕತೆ ಮತ್ತೊಮ್ಮೆ ಡಿಪಾರ್ಟ್ಮೆಂಟ್ ಕನ್ನಡ ವಿಭಾಗದ ಹರ್ಕಮಿ ಸರ್ ಇಂಥ ಒಳ್ಳೆಯ ಕಾರ್ಯಕ್ರಮ ಮಾಡಿರ್ತಾರೆ. ಈ ರೀತಿ ನಿಮಗೆ ನ್ಯಾಯಪಡಿಸಕ್ಕೆ ಹೇಳ್ಬೇಕಂದ್ರೆ ಎಕ್ಸ್ಟೆನ್ಸಿವ್ ಆಕ್ಟಿವಿಟೀಸ್ ಒಳಗೆ ಏನೇನು ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದಾಗತ್ತೆ. ಹೀಗಾಗಿ ಇವತ್ತಿನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಕ್ಕೆ ನಮ್ಮ ಸುಮಂಗಲಾ ಮೇಡಮ್ ಅವರಿಗೆ ಧನ್ಯವಾದ ಮೇಡಮ್. ಭಾಳ ವರ್ಷದಲ್ಲ ಅವರ ಅದೇ ಕಾಲಿಕ ಏನು ಪ್ರಾಥಮಿಕ ಹೋರಾಟದಿಂದ ಅವರು ನಮ್ಮ ಸಂಬಂಧ ಈ ರೀತಿ ಒಳ್ಳೆಯ ನಗುವಾಗ ಬಹಳ ಸಹೋದರಿ ನಮ್ಮ ತಂಗಿ ಇದ್ದಾಗ ಅಷ್ಟು ಕಾಲೇಜ್ ಬಂದಾಗ ನಮಗೆ ಅವರು ಕೊಡ್ತಕ್ಕಂಥ ಒಂದು ಆದರ ಆದ್ಯತೆ ಹೇಳ್ತಾರೆ. ತಾಲೂಕು ಅಧ್ಯಕ್ಷ ವಿದ್ಯಾ ಹುಡುಗರ ಮೇಡಮ್ ಸದ್ಯಕ್ಕೆ ಇಂಥ ಒಂದು ಕಾರ್ಯಕ್ರಮ ಮಾಡಿ ಬಹಳಷ್ಟು ಸಾಧಿಸತಕ್ಕಂಥ ಒಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮ ಬಹಳಷ್ಟು ಯಶಸ್ವಿಯಾಗಿದೆ. ಇನ್ನೂ ಹೆಚ್ಚಿನ ಕನ್ನಡಗಳನ್ನು ಗಿರಿಜಾ ಮೇಡಮ್ ಅವರು ಬರಲಿ ಅದಕ್ಕೆಲ್ಲ ನಮ್ಮ ಸರ್ ಅದಕ್ಕೆಲ್ಲ ನಮನ ಮಾಡಿ ಮಗಳು ಸದ್ಯಕ್ಕೆ ಅಮೇರಿಕನ್ ಬಂದಾರ ಹಳೆ ಬಂದಾರ ಇಷ್ಟು ನೋಡ್ಸ್ ಖುಷಿ ಅಲ್ಲ. ಈ ರೀತಿಯಾಗಿ ಮಕ್ಕಳನ್ನು ಪಡೆದು ಬೇರೆ ದೇಶಕ್ಕೆ ಹೋಗಿ ಬೇರೆ ದೇಶದ ಹೋಗಿ ಇಷ್ಟೆಲ್ಲ ಬಂದು ಇಷ್ಟು ಸಮುದ್ರದಲ್ಲಿ ನೋಡ್ಬೇಕು ನಿಮ್ಮ ತಾಯಿ ಮಗಳಿಗೆ ಎಷ್ಟು ಖುಷಿಯಾಗಿದೆ. ಎಲ್ಲರೂ ಹಂಗೆ ನಗ್ತಾ ಇದ್ದಿಲ್ಲ. ಉದ್ದೇಶಿಸಿದ್ರೆ ಯಾವ ಒಂದು ಕುಟುಂಬದಲ್ಲಿ ತಂದೆ ತಾಯಿನ ಒಂದು ಸಾಧನೆ ಮಾಡಿದಾಗ ಇಷ್ಟು ಸಾರ್ವಜನಿಕವಾಗಿ ಹೊಗಳಿದಾಗ ಆ ಮಕ್ಕಳಿಗೆ ಆದಂಥ ಆ ಸಂತೋಷದ ಎಷ್ಟು ಹೇಳಿದ್ರೆ ಕಡಿಮೆ. ಅದಕ್ಕೆ ಇಡೀ ಒಂದು ಎಲ್ಲರಿಗೂ ವಂದಿಸಿ ಮತ್ತು ಮಹಾವಾರ ಸರ್ ಬಹಳ ಒಳ್ಳೆಯ ಗ್ರಂಥ ಪಾಲಕರು ನಿವೃತ್ತಿಯಾಗಿ ಮನೆ ಸುಮ್ಮನೆ ಬೆಳಿಗ್ಗೆ ಎದ್ದು ಕೂಡ ಎಲ್ಲ ಇಂಥ ವಿಶೇಷ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಎಲ್ಲ ಸಂಘಟನೆ ಮಾಡಿದಂಥ ಕ್ರೆಡಿಟ್ ಗೋಷ್ಟು ನಮ್ಮ ಮಹಾವಾರ ಸರ್ ಹೇಳ್ತಾರೆ. ಅವರು ಮತ್ತೊಮ್ಮೆ ಎಲ್ಲ ಮಾತಾಡ್ಕೊಂಡು ಮೇಡಮ್ ಸನ್ಮಾನ. ಎಲ್ಲರಿಗೂ ಶುಭ ನಮನಗಳು. ಇಂದಿನ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಪದವಿ ಪ್ರಾಚಾರ್ಯರಾದ ಪ್ರೊಫೆಸರ್ ಶ್ರೀಮತಿ ಸುಮಂಗಲಾ ಅವರೇ ಮತ್ತು ಸುಮಂಗಲಾ ಪಾಟೀಲ್ ಅವರೇ, ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಗಳಾದ ಇಂದಿನ ಸಭೆಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ KS ಕೌಚಲ್ಗಿ ಸರ್ ಅವರೇ, ಹುಬ್ಬಳ್ಳಿಯ ಖ್ಯಾತ ಸಾಹಿತಿಗಳಾದ ಶ್ರೀಮತಿ ಸುನಂದಾ ಕರ್ಕೆ ಅವರೇ, ಧಾರವಾಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಡಾಕ್ಟರ್ ಲಿಂಗರಾಜ್ ಅಂಗಡಿ ಸರ್ ಅವರೇ, ಪದವಿ ಪೂರ್ವ ಪ್ರಾಚಾರ್ಯರಾದ ಶ್ರೀಮತಿ ನಿರ್ಮಲಾ ಅಣ್ಣಿಗೇರಿ ಅವರೇ, ಕನ್ನಡ ಸಾಹಿತ್ಯ ಪರಿಷತ್ತಿನ ಹುಬ್ಬಳ್ಳಿ ನಗರ ಘಟಕದ ಅಧ್ಯಕ್ಷರಾದ ಶ್ರೀಮತಿ ವಿದ್ಯಾ ಕಣ್ಮೂರಿ ಅವರೇ, ಕನ್ನಡ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ RI ಹರ್ಪುಣಿ ಅವರೇ ಮತ್ತು ಈ ಕಾರ್ಯಕ್ರಮದ ಸಂಯೋಜಕರಾದ ನಿವೃತ್ತ ಗ್ರಂಥಪಾಲಕರಾದ ಶ್ರೀ ಮಾಲ್ವಾಡ್ ಅವರೇ ಮತ್ತು ಈ ಸಭೆಗೆ ಇಂದಿನ ಸಭೆಗೆ ಮಹಾಶರಣರಾಗಿ ಬಂದಂಥ ಇವತ್ತು ಸಿದ್ದರಾಮಯ್ಯ ಸರ್ ಅವರಿಗೆ ಕೂಡ ನಾನು ಈ ಸಭೆಯ ನಮಸ್ಕಾರಗಳನ್ನು ಹೇಳ್ತಾ ಇದ್ದೇನೆ. ಇಲ್ಲಿ ಆಗಮಿಸಿರುವ ಎಲ್ಲ ಹಿರಿಯರೇ, ಎಲ್ಲ ಆತ್ಮೀಯ ಬಂಧುಗಳೇ ಹಾಗೂ ವಿದ್ಯಾರ್ಥಿಗಳೇ, ಮೊದಲನೇದಾಗಿ ಎಲ್ಲರಿಗೂ ಯುಗಾದಿಯ ಶುಭಾಶಯಗಳು. ಮಾರ್ಚ್ 20ರಂದು ನನ್ನ ಕವನ ಸಂಕಲನ ಬಿಡುಗಡೆ ಆಯಿತು. ಈಗ ಈ ಸರಸ್ವತಿಯ ದೇಗುಲದಲ್ಲಿ ಪ್ರಜ್ಞಾವಂತ
ಪ್ರೇಕ್ಷಕರು, ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ನಡೆಯುತ್ತಿರುವ ಈ ಕಾರ್ಯಕ್ರಮ ಒಂದು ವಿಶೇಷವೇ ಸರಿ. ಜೀವನದ ಸಂಧ್ಯಾಕಾಲದಲ್ಲಿರುವ ನಾನು ನನ್ನ ಕವನ ಸಂಕಲನದ ವಿಮರ್ಶೆಯೊಂದಿಗೆ ನನ್ನ ಜೀವನವನ್ನೇ ವಿಮರ್ಶೆ ಮಾಡಿಕೊಳ್ಳುವ ಸಮಯ ಬಂದಿದೆ ಎನಿಸುತ್ತಿದೆ. ನಾವು ಜೀವಿಸುತ್ತಿರುವ ಈ ಭೂಮಿ, ಪರಿಸರ, ಸಮಾಜ, ನಾವು ಜೀವಿಸಿರುವ ಕಾಲಘಟ್ಟ, ಸಾಮಾಜಿಕ ಬದಲಾವಣೆಗಳು ನಮ್ಮ ಜೀವನ ಅನುಭವಗಳ ಮೇಲೆ ಪ್ರಭಾವ ಬೀರಿದಾಗ ಉಂಟಾಗುವ ಪರಿಣಾಮವೇ ಈ ಬರವಣಿಗೆ. ನಮ್ಮ ಮನಸ್ಸಿನ ಭಾವಧಾರೆಯಲ್ಲಿ ನಿಂತು ಅಕ್ಷರಗಳು ಕವನವಾಗಿ ಹೊರಡುತ್ತವೆ, ಇಲ್ಲ ಬರೆಯಲೇಬೇಕು ಎನ್ನುವ ತುಮುಲ ಬರಹ ರೂಪದಲ್ಲಿ ವ್ಯಕ್ತವಾಗುತ್ತವೆ. ಇದು ನನ್ನ ಚೊಚ್ಚಲ ಕೃತಿ ಆದ್ದರಿಂದ ನಾನು ಬಹಳಷ್ಟು ಕಲಿಯಬೇಕಿದೆ, ಓದಬೇಕಿದೆ. ಕಾವ್ಯ ಸೃಷ್ಟಿಗೆ ಬೇಕಾದ ಹೆಚ್ಚಿನ ಜ್ಞಾನ ನನಗಿಲ್ಲವಾದರೂ ನನಗಿರುವಂಥ ಸೀಮಿತ ಪರಿಧಿಯೊಳಗೆ ನನಗೆ ಅರ್ಥವಾದಷ್ಟು ಸರಳವಾಗಿ ಪದ್ಯಗಳನ್ನು ರಚಿಸಲು ಪ್ರಯತ್ನಿಸಿದ್ದೇನೆ. ಹಿರಿಯ ಸಾಹಿತಿಗಳ, ಕವಿಗಳ ಮಾರ್ಗದರ್ಶನ, ಪರಾಮರ್ಶೆ ನನಗೆ ಅತ್ಯವಶ್ಯವಾಗಿ ಬೇಕಿದೆ. ಅವರ ಮಾರ್ಗದರ್ಶನದೊಂದಿಗೆ ನನ್ನ ಓರೆಗಳನ್ನು ತಿದ್ದಿಕೊಂಡು ಸಾಹಿತ್ಯ ಕೃಷಿಗೆ ಇನ್ನೂ ಬಹಳಷ್ಟು ಮಾಗಬೇಕಾಗಿದೆ. ಕವನ ಸಂಕಲನದ ಬಿಡುಗಡೆಯೊಂದಿಗೆ ನನ್ನ ಸಾಮಾಜಿಕ ಜವಾಬ್ದಾರಿಗಳು ಕೂಡ ಹೆಚ್ಚಾಗಿವೆ ಎಂದು ನಾನು ತಿಳಿದುಕೊಂಡಿದ್ದೇನೆ. ಸಿದ್ದರಾಮಯ್ಯ ಸರ್ ಅವರು ಹೇಳಿದರು, ಕವಿಗೆ ಒಂದು ಆತ್ಮಾವಲೋಕನ ಇರಬೇಕು, ಮತ್ತು ನಾವು ನುಡಿದಂತೆ ನಡಿಬೇಕು. ಶರಣರು ಹೇಳಿದಂಗೆ ನಮ್ಮ ನಡೆಯ ನುಡಿಗಳು ಒಂದಾದಾಗ ಮಾತ್ರ ನಮ್ಮದು ಪ್ರಾಮಾಣಿಕವಾದ ಕಾವ್ಯ ಅಂತ ಅನ್ನಿಸ್ಕೊಳ್ತದೆ ಅಂತ ಅನ್ಕೊಳ್ತೀನಿ. ಮತ್ತು ಶ್ರೀಮತಿ ಕಾವ್ಯ ಕಡಿಮೆ ಮೇಡಮ್ ಅವರು ಹೇಳಿದರು, ಇವು ಸಾಮಾಜಿಕ ಜವಾಬ್ದಾರಿ ಬಹಳ ಮುಖ್ಯ, ಇಲ್ಲದಿದ್ದರೆ ಅದು ಅನವಶ್ಯ ಅಂತ ಹೇಳಿದರು. ಅದನ್ನು ಕೂಡ ನಾನು ಪರಿಗಣಿಸ್ತೇನೆ. ನನ್ನ ಕವನ ಸಂಕಲನಕ್ಕೆ ಮುನ್ನುಡಿಯನ್ನು ಬರೆದುಕೊಟ್ಟು ಆಶೀರ್ವದಿಸಿದ ನಾಡಿನ ಹಿರಿಯ ಕವಿಗಳಾದ ನಾಡೋಜ ದಿವಂಗತ ಶ್ರೀ ಚನ್ನವೀರ್ ಕಣ್ವಿಯವರನ್ನು ನೆನೆಯಲೇಬೇಕು. ನನ್ನ ಬರವಣಿಗೆಗೆ ಪ್ರೇರಕ ಶಕ್ತಿ ದಿವಂಗತ ಶ್ರೀಮತಿ ಶಾಂತಾದೇವಿ ಮಾಳವಾಡ್ ಅವರನ್ನು ಈ ಸಮಯದಲ್ಲಿ ಕೂಡ ನಾನು ಸ್ಮರಿಸ್ತೇನೆ. ಮತ್ತೊಬ್ಬ ಹಿರಿಯ ಕವಿ ಅಂತಂದರೆ ಹುಬ್ಬಳ್ಳಿಯವರೇ ಆದ ಶ್ರೀ ನಿರಂಜನ ವಾರಿಶೆಟ್ಟರು ದಿವಂಗತ. ನನ್ನ ಬರಹವನ್ನು ಓದಿ ಪ್ರೋತ್ಸಾಹದ ನುಡಿಗಳನ್ನು ಹೇಳಿದ ಅವರನ್ನು ಕೂಡ ನೆನೆಸ್ಕೊಳ್ತಾ ಇದ್ದೇನೆ. ಇವರೆಲ್ಲರಿಗೂ ನನ್ನ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತೇನೆ. ಈ ಕವನ ಸಂಕಲನಕ್ಕೆ ಬೆನ್ನುಡಿಯನ್ನು ಬರೆದಂಥ ಪ್ರೊಫೆಸರ್ ಕೌಜಲ್ಯ ಸರ್ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತೇನೆ. ಈ ಕಾರ್ಯಕ್ರಮದ ರೂವಾರಿಗಳಾದ ಡಾಕ್ಟರ್ BS ಮಾಳವಾಡ್ ಸರ್ ಅವರು ನಮಗೆ ಬೆನ್ನೆಲುಬಾಗಿ ನಿಂತು ಸಲಹೆ, ಸೂಚನೆ, ಸಹಕಾರಗಳನ್ನು ನೀಡಿ ಎಲ್ಲ ಜವಾಬ್ದಾರಿಯನ್ನು ವಹಿಸಿಕೊಂಡು ಸಾಕಷ್ಟು ಶ್ರಮವಹಿಸಿ ಅಚ್ಚುಕಟ್ಟಾಗಿ ಕಾರ್ಯ ನಿರ್ವಹಿಸಿದ್ದಾರೆ. ಅವರಿಗೆ ನಮ್ಮ ಕುಟುಂಬದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಆಶಾಪುರದ ಜಿಲ್ಲಾ ಅಧ್ಯಕ್ಷರಾದಂಥ ಡಾಕ್ಟರ್ ಲಿಂಗರಾಜ್ ಗಿಳಿ ಸರ್ ಅವರೇ ನನ್ನ ಕವನ ಸಂಕಲನದ ಬಿಡುಗಡೆಗೆ ಕಾರಣೀಭೂತರಾಗಿದ್ದಾರೆ. ಸರ್ ಅವರಿಗೆ ನಮ್ಮ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೇನೆ. ಈ KLA ಆಡಳಿತ ಸಂಸ್ಥೆ ಮತ್ತು ಈ ಮಹಾವಿದ್ಯಾಲಯದ ಪ್ರಾಚಾರ್ಯರು ಮತ್ತು ಸಿಬ್ಬಂದಿ ವರ್ಗದವರು, ಕನ್ನಡ ವಿಭಾಗದ ಮುಖ್ಯಸ್ಥರು, ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಸಮಿತಿಯ ಎಲ್ಲ ಸದಸ್ಯರು, ಅಧ್ಯಕ್ಷರು, ಸರ್ವರಿಗೂ ನನ್ನ ಆದರದ ಮತ್ತು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೇನೆ. ಕಸಾಪ ಹುಬ್ಬಳ್ಳಿ ನಗರ ಘಟಕದ ಅಧ್ಯಕ್ಷರಾದ ಶ್ರೀಮತಿ ವಿದ್ಯಾ ವಡ್ಡಮೂರಿ ಅವರಿಗೆ ಕೂಡ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ನಮ್ಮ ಕರೆಗೆ ಓಗೊಟ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಹಿರಿಯರೇ, ನನ್ನ ಆತ್ಮೀಯ ಸ್ನೇಹಿತರೇ, ನನ್ನ ತವರು ಮನೆ ಹಾಗೂ ಗಂಡನ ಮನೆಯ ಎಲ್ಲ ಬಂಧು ವರ್ಗದವರೇ, ನನ್ನ ಕುಟುಂಬದ ಎಲ್ಲ ಸದಸ್ಯರೇ, ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ನನ್ನ ಕೊನೆಯ ಮಗಳಾದ ಶ್ರೀಮತಿ ಸ್ನೇಹ ನನಗೆ 2 ವರ್ಷದ ಪುಟ್ಟ ಮಗುವನ್ನು ಬಿಟ್ಟು ಅಮೆರಿಕದಿಂದ ಬಂದಿರುವುದು ನನಗೆ ಸಂತೋಷದ ಕ್ಷಣಗಳನ್ನು ಹೆಚ್ಚಿಸಿದೆ. ನನಗೆ ಈ 4 ಮಾತುಗಳನ್ನು ಹೇಳಲು ಅವಕಾಶ ಮಾಡಿಕೊಟ್ಟಂಥ ಕಾರ್ಯಕಾರಿ ಸಮಿತಿಯವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಭಾಗಿಯಾದ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಅತ್ಯಂತ ಸಂಕ್ಷಿಪ್ತವಾಗಿ ಮನುಷ್ಯಕರಿರತಕ್ಕಂಥ ಭಾವಪರದಂಥ ಈ ಸಂಗೀತ ಸಂಘಗಳಿಗೆ ಧನ್ಯವಾದಗಳು. ಈಗ ಅಧ್ಯಕ್ಷೆ ನೋಡಿ ಅತ್ಯಂತ ಕ್ರಿಯಾಶೀಲ ಪ್ರಾಚಾರ್ಯರಾದ ಸುಮಂಗಲ ಪಾಟೀಲ್ ಅವರು. ವೇದಿಕೆ ಮೇಲಿರುವ ಹಿರಿಯರಿಗೆ, ಮುಂದಿರುವ ಹಿರಿಯರಿಗೆ ಮತ್ತೆಲ್ಲ ನನ್ನ ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳು. KLA ಸಂಸ್ಥೆ ಶ್ರೀ ರಾಜಕೃಷ್ಣ ಕಲಾ ಮಹಾವಿದ್ಯಾಲಯ ಹಾಗೂ HS ಕುಟುಂಬಿ ವಿಜ್ಞಾನ ಸಂಸ್ಥೆ ಹುಬ್ಬಳ್ಳಿ ಕನ್ನಡ ವಿಭಾಗ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಹುಬ್ಬಳ್ಳಿ ನಗರ ಘಟಕ ಸಹಯೋಗದೊಂದಿಗೆ ಶ್ರೀಮತಿ ಗಿರಿಜಾ ಸಂಗೊಳ್ಳಿ ಅವರ ಮೊದಲ ಮಿಡಿತ ಕವನ ಸಂಕಲನ ವಿಮರ್ಶೆ
ವರ್ಷ ಮತ್ತು ಇದು ಸ್ಪರ್ಧಾತ್ಮಕ ಪರೀಕ್ಷೆಗಳ ಕನ್ನಡ ವಿಷಯ ಕುರಿತು ವಿಶೇಷ ಉಪನ್ಯಾಸ ಇವತ್ತು ನಡೆಯಬಹುದು. ಇಷ್ಟೆಲ್ಲ ದಿಗ್ಗಜರು ಮಾತಾಡಿದ ಮೇಲೆ ನಾನು ಬೇಸಿಕಲಿ ಸೈನ್ಸಿಂದ ಬಂದದ್ದು. ಸಂಗೊಳ್ಳಿ ಸರ್ಗಿಂದ ಹೇಳಿದೆ ಸರ್ ಕನ್ನಡ ನಾನು ಕೊಡ್ತಿ ಅಂತೇಳಿ ಅಫಿಷಿಯಲಿ ಮಾತಾಡೋದು ಕಷ್ಟ ಅಂತೇಳಿ ಅವ್ರು ಹೇಳಿದ್ರು ಇಂಗ್ಲೀಷ್ ಮಾತಾಡಿ ನೀವು ಏನು ವಿಚಾರ ಇಲ್ಲ ಅಂತ. ಸೊ ಇಂಥ ಒಂದು ಕಾರ್ಯಕ್ರಮದಲ್ಲಿ ನಾನು ಫಸ್ಟ್ ಟೈಮ್ ನಾವು ಭಾಗಿಯಾಗಿರೋದು. ಇದಕ್ಕಿಂತ ಮೊದಲು ಶಾಂತಿನಾಥ್ ತಿಪ್ಪತ್ ಸರ್ ಅವ್ರನ್ನ ಕರೀತೀವಿ ನಾವು PUC ಗ್ಯಾದರಿಂಗ್ ಕರೀತೀವಿ. ಅವಾಗ ಅವ್ರು ಮಾತಾಡಿದ್ದು ಕೇಳಿದ್ದೆ ನಾನು. ಅವ್ರು ಒಂದು ಮಾತು ಹೇಳಿದ್ರು ಏನಂತಂದರೆ ಕಾಮನ್ ಆಗಿ ಕನ್ನಡ ಏನಂದ್ರೆ ಕಾಮನ್ ಆಗಿ ನಾನು ಹೇಳೋದೇನಂತಂದರೆ ಎದೆ ಸಿಡಿದ್ರೆ 3 ಅಕ್ಷರ ಬರೋದಿಲ್ಲ ಅಂತ ಹೇಳ್ತಿದ್ರು. ಆ 3 ಅಕ್ಷರ ಯಾವುದು ನಮ್ಗೆ ಇನ್ನೂ ತನಕ ಗೊತ್ತಿರಲಿಲ್ಲ. ಅವಾಗ ಅವ್ರು ಹೇಳಿದ್ರು ಶ ಸ ಶ ಅಂತ, ಅದು ಶತಕೋಣ ಶ, ಶಮಿ ಶ, ಸರಿತಾ ಸ. ಈ 3 ಅಕ್ಷರ ಯಾರು ಅದನ್ನು ಸರಿಯಾಗಿ ಉಚ್ಚಾರ ಮಾಡೋದಿಲ್ಲ ಅಂತ ಅವ್ರು ಹೇಳಿದ್ರು. ಸೊ ಅವಾಗ ನಂಗೆ ಗೊತ್ತಾಯ್ತು ಕನ್ನಡ ಅನ್ನೋಂಥದ್ದು ನಾವು ಸರಿ ರೆಗ್ಯುಲರ್ ಆಗಿ ಮಾತಾಡೋದು ಬೇರೆ, ಅದು ವೇದಿಕೆ ಮೇಲೆ ಇದ್ದು ಮಾತಾಡೋದು ಬಹಳ ಕಷ್ಟ ಅಂತ ನಮ್ಗೆ ಗೊತ್ತಾಯ್ತು. ಸೊ ಇಲ್ಲಿರುವ ಎಲ್ಲ ದಿಗ್ಗಜರಿಗೆ ನನ್ನ ನಮನಗಳು. ಸಿದ್ದರಾಮಯ್ಯ ಸರ್ ಹಿರಿಯ ಸಾಹಿತಿಗಳು ಸರ್, ನೀವು ನಮ್ಮ ಕಾಲೇಜಿಗೆ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು. ನಿಮ್ಮ ಮಾತು ಕೇಳೋದು ಒಂದು ಅವಕಾಶ ಸಿಕ್ತು ನಮಗೆ. ಆಮೇಲೆ ಪ್ರೊಫೆಸರ್ KS ಗೋಷ್ಠಿಗೆ ಸರ್ ನಿಮ್ಮನ್ನು ಇನ್ನೊಂದು ಸರಿ ನಾವು ಕರಿತೀವಿ. ನಮ್ಮ ಮಕ್ಕಳಿಗೆ ಬಂದು ನೀವು ಒಂದ್ಸರಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಸ್ವಲ್ಪ ಜ್ಞಾನ ಕೊಟ್ಟರೆ ಭಾಳ ಒಳ್ಳೆಯದಾಗುತ್ತೆ. ಡಾಕ್ಟರ್ ಲಿಂಗರಾಜ್ ರಂಗೋಲಿ ಅಧ್ಯಕ್ಷರು ಕಸಾಪ ಸರ್, ಅನಿಗಿರಿ ಮೇಡಮ್ ಅಷ್ಟೇ ಅಲ್ಲ, ನಾನು ಪಾರ್ಟ್ ಟೈಮಲ್ಲೇ ಇದ್ದೆ. ನಾನು ನಿಮ್ಮ ಜೊತೆ ಬರ್ತಾ ಇದ್ದೆ ಆಗಲ್ಲ. ಸೊ ನಿಮ್ಮ ಪರಿಚಯ ನನಗಿದೆ ಸರ್. ಆಮೇಲೆ ನಿರ್ಮಲಾ ಅಣ್ಣಿಗಿರಿ ಮೇಡಮ್ PUC ಪದವಿಪೂರ್ವ ಪ್ರಾಚಾರ್ಯರು. ಅದಕ್ಕಿಂತ ಮುಖ್ಯವಾಗಿ ನನಗೆ ಕಲಿಸಿದಂಥ ನನ್ನ ಗುರುಗಳು ಇಲ್ಲಿದ್ದಾರೆ. ಅಂಜಿ ಮೇಡಮ್ ಇದ್ದಾರೆ, ಕೋಟಿ ಮೇಡಮ್ ಇದ್ದಾರೆ, ಸಾಂಬ್ರಾಣಿ ಸರ್, ಹೊಸ್ಮಣಿ ಸರ್, ಸಾಂಬ್ರಾಣಿ ಮೇಡಮ್ ಇದ್ದಾರೆ, ಆಮೇಲೆ ಸಂಗೊಳ್ಳಿ ಸರ್. ಇವ್ರಿಗೆಲ್ಲರಿಗೂ ನನ್ನ ಅನಂತ ನಮನಗಳು. ನೀವೆಲ್ಲ ನನಗೆ ಕಲಿಸಿದ್ರಿಂದ ನಾನು ಈ ಸ್ಟೇಜಿಗೆ ಬಂದಿದ್ದೀನಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಆಮೇಲೆ ಮೇಡಮ್ ಇವತ್ತಿನ ಈ ಒಡಲಂಗಡಿತ ಶ್ರೀಮತಿ ಗಿರಿಜಾ ಡಿ ಸಂಗೊಳ್ಳಿ ಅವರು ಮಾಡಿರುವಂಥ ಒಂದು ಸಂಕಲನಕ್ಕೆ ಮೇಡಮ್ ಒಂದು ಹೇಳ್ತೀನಿ ನಿಮಗೆ ಸರ್, ನೀವು ಸಪೋರ್ಟ್ ಕೊಟ್ಟಿದ್ದರಿಂದ ನೀವು ಇಲ್ಲಿ ಬಂದಿದ್ರು ಅಂತ ಹೇಳ್ತೀನಿ. ಯಾಕಂದ್ರೆ ನಮಸ್ತೆ ಸರ್ ಸಪೋರ್ಟ್ ಕೊಟ್ಟಿದ್ದರಿಂದ ನೀವು ಇಲ್ಲಿ ಬಂದಿದ್ದೀರಿ. ಸೊ ಐ ನೋ ಆಸ್ ಅ ಟೀಚರ್ ಸರ್ ವಾಸ್ ವೆರಿ ಗುಡ್ ವಿತ್ ಅಸ್. ಸೊ ಐ ಅಪ್ರಿಷಿಯೇಟ್ ದಟ್. ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್. ನಾನು ಆಮೇಲೆ ಈ ಇರುವ ಶ್ರೀಮತಿ ವಿದ್ಯಾ ಮಂಜುಮಾರಿ ಮೇಡಮ್ಗೆ, ಆಮೇಲೆ ಇದೆಲ್ಲ ನಡೀಲಿಕ್ಕೆ ನಿಮ್ದಿರೋದು ಅಲ್ಲೇ ಸರ್ ಇದ್ದಾರೆ ಸರ್, ನಿಮಗೂ ನಮಸ್ಕಾರ. ಆಮೇಲೆ PS ನಾಗರಾಜ್ ಸರ್ ಅವ್ರಿಗೆ ಇದೆಲ್ಲ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮಾಡಿರೋದು ಅವರು. ಸೊ ನಾ ಮಾತಾಡೋದ್ರಲ್ಲಿ ಏನಾದರೂ ತಪ್ಪಾಗಿರೋ ಕ್ಷಮಿಸಿ. ಸೊ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಎಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಯಿತು. ಅದಕ್ಕಾಗಿ ತಮ್ಮೆಲ್ಲರೂ ಪರವಾಗಿ ಅವರಿಗೆ ಅನಂತ ನಮಸ್ಕಾರ. ಜೋರಾಗಿ ಸಂಕ್ಷಿಪ್ತ ಪುಸ್ತಕದಲ್ಲಿ ಹೇಳಿದ್ದಾರೆ. ಅವರು ಸೋದರ ಕೇಂದ್ರದವರು ಬೇಸಿಗೆ ಬರಬೇಕು. ನೆಲ್ಲಿನ ಮೇಲೆ ಮೇಡಮ್ ಅವ್ರು ಹೇಳ್ತಾರೆ, ಚಿಕ್ಕ ವಯಸ್ಸಿನಲ್ಲಿ ನಾನು ನನ್ನ ತಂದೆ ಕಾಕೊಂಡೆ, ತಾಯಿ ಪರಿಸರ ಮತ್ತು ನನ್ನ ಸಹೋದರ ಭಾಳ ನನ್ನ ಸಹಕಾರ ಮಾಡಿದ್ದಕ್ಕೆ ಸಾಹಿತ್ಯದ ಓದು ಮಾಡಿಕೊಂಡೆ ಅಂತ ಇದ್ರು. ಆ ಕಾರಣದಲ್ಲಿ ಅವರು ಸಹೋದರ ಗಂಗಾಧವರು ಕೆಲವು ಅನಿಸಿಕೆಗಳನ್ನು ಹೇಳ್ತಾರೆ. ಉಭಯ ದೃಷ್ಟಿ ಏಕ ದೃಷ್ಟಿಯಲ್ಲಿ ಕಾಮಂತೆ ದಂಪತಿ ಏಕೋಭಾವವಾಗಿ ಮುಂದಲ್ಲಿ ವಯಸ್ಸುಗಳಿಗೆ ತೃಪ್ತಿಯಾಯಿತು. ಹಲವು ಪ್ರಭುಗಳ ವಚನ ಇದೆ. ಅದು ಪ್ರಿನ್ಸಿಪಾಲ್ ಹೇಳಿದರು, ಗಂಡ ಹೆಂಡತಿ ಒಂದು ಸಾಮರಸ್ಯದಿಂದಲೇ ಈ ಕವಿತೆ ಹೊರಗೆ. ಈ ಕವಿತೆಯ 30 ಕಾವ್ಯಗಳನ್ನು 2020ರಲ್ಲಿ ಬರೆದ ಭಾಳ ಸೂಕ್ಷ್ಮವಾಗಿ ಕಣೆಯವರ ಮುನ್ನುಡಿಯನ್ನು ಸಿದ್ದರಾಮಯ್ಯನವರು ಓದಿದ್ರು ಕೂಡ ಅದು ಬರೆದಿತ್ತು 2020 ಕಾಲದಲ್ಲಿ, ಸುಮಾರು 5 ವರ್ಷಗಳಿಂದ. ಆವಾಗ ಆ ಪುಸ್ತಕ ಬಿಡುಗಡೆ ಆಗಿಬಿಟ್ಟಿತ್ತು. ಅಂದು ಅದನ್ನು ನನಗೆ ಕಳಿಸಿದ್ರು. 30 ಕಾಲಗಳ ಬಗ್ಗೆ ನಾನು ವಿಮರ್ಶೆ ಮಾಡಿ ನಮ್ಮ ತಂಗಿ ಕಳಿಸಿದ್ದು. ನಮ್ಮ ಕಿರಿಯ ಸಹೋದರಿ, ನಾವು 6 ಮಂದಿ ಸಹೋದರರು. ನಾನು ಮೆಟ್ರಿಕ್ ಇದ್ದಾಗ 1960ರಲ್ಲಿ ಗಿರಿಜಾ ಅವರು ಇತಿಹಾಸದ ಮಗು. ನನಗೀಗ 80 ವರ್ಷ. ಸಾಹಿತ್ಯ ಪ್ರಶ್ನೆ ನನಗೆ ಭಾಳ ವರ್ಣಾಗ್ತದೆ. ಕನ್ನಡ ಸಾಹಿತ್ಯ ಪರಿಷತ್ತು GS ಶಿವರುದ್ರಪ್ಪನವ್ರ ಬಗ್ಗೆ ಮಾತಾಡಿದ್ರು. ಸಿದ್ದರಾಮಯ್ಯ ಅಂತ ಹೆಸರು ಹಾಕಬೇಕು. ಕೊಲ್ಲಾಪುರ ಸಿದ್ದರಾಮಯ್ಯ ಇರ್ಬೋದು, ಸಿದ್ದರಾಮಯ್ಯನವರು ಎಲ್ಲರೂ ಪ್ರಖ್ಯಾತರೆ ಜೊತೆಗೆ ಮಾತಾಡ್ತಾರೆ. ಕಾಡಿನ ಮುಖ್ಯಮಂತ್ರಿಗಳು ಇರ್ಬೋದು,
ಗಟ್ಟಿತನ ಐತೆ ಅವರಲ್ಲಿ. ಜಿ ಎಸ್ ಶಿವರುದ್ರಪ್ಪನವರು ಅವರ ಸಮಗ್ರ ಕಾವ್ಯ ಸಂಕಲನ ಯಾವತ್ತೂ ನನ್ನ ಬೆಡ್ರೂಮ್ನಲ್ಲಿ ಹಕ್ಕಿಗೆ ನಾನು ಬೆಳಿಗ್ಗೆ ಎಲ್ಲ ಸಾಹಿತ್ಯವನ್ನು ಪ್ರತಿನಿತ್ಯ ನಾವು ಓದ್ತೀವಿ. ಗಿರಿಜಾ ಅವರು ಚಿಕ್ಕಂದಿನಿಂದ ನಾವು ಬಂದು 1980ರಲ್ಲಿ ಸಂಗೊಳ್ಳಿ ಪ್ರೊಫೆಸರ್ ಸಂಗೊಳ್ಳಿ ಅವರು ನೋಡಿ ಬೈಲಮ್ಮನ ಲಗ್ನ ಮಾಡಿಕೊಂಡು ಅಣ್ಣ ತಮ್ಮ ಸೇರಿ ನಾವು ಲಗ್ನ ಮಾಡಿಕೊಟ್ಟಿದ್ವಿ. ಅಲ್ಲಿಂದ ಇಲ್ಲಿ ಅದ ಅವತ್ತಿಂದ ಸಂಗೊಳ್ಳಿ ಅವರು ಮನೆ ಅಳಿಯಲ್ಲ ಏಕಮಾತ್ರ ಅಳಿಯಲ್ಲ ಭಾಳ ಪ್ರೀತಿ ಗಡಿನು ಗಿರಿಜಾನು ಭಾಳ ಮುಗಿದ್ದೆ. ಅವ್ರ ಮನೆಗೆ ಯಾವ ಕಾರ್ಯಕ್ರಮ ಆಗದಿದ್ರು ಎಲ್ಲ ಕಾರ್ಯಕ್ರಮಕ್ಕೂ ನಾವು ನಮ್ಮ ಮನೆಗೆ ಏನೇ ಕಾರ್ಯಕ್ರಮ ಆದರೂ ಬರಬೇಕು. ಸಹೋದರಿಯ ಮಮತೆ ಇದೆ. ನಾನು 1961ರಿಂದ 64 ಭೂಮರೆಡ್ಡಿ ಕಾಲೇಜಿನ ವಿದ್ಯಾರ್ಥಿ. ಇಲ್ಲಿ ಅವ ಡಿ ಎಸ್ ಕರ್ಕಿಯವರು ಪ್ರಿನ್ಸಿಪಾಲ್ ಇದ್ದರು. ಅಚ್ಚೆ ಒಕ್ಕಟ್ಟದ ದೀಪ ಇಲ್ಲಿ ಪ್ರಿನ್ಸಿಪಾಲ್ ಇದ್ದರು. ಎಲ್ಲ ಸಾಹಿತ್ಯಗಳು ನಮ್ಗೆ ಗೊತ್ತು. ಕನ್ನಡ ವಿಶ್ವವಿದ್ಯಾಲಯ ಇನ್ನು ನಮ್ಮ ಕಲಬುರ್ಗಿ ಅವರು ನಮ್ಮ ಕೊಟ್ಟೂರು ಸ್ವಾಮಿ ಮಠ ಅಂತಿದೆ ಹೊಸಪೇಟೆಯಲ್ಲಿ. ಜಗದ್ಗುರು ಕೊಟ್ಟೂರು ಸ್ವಾಮಿ ಕಲ್ಯಾಣ ವಿಜಯನಗರ ಸಾಮ್ರಾಜ್ಯ ಕಾಲದಿಂದ ಇದ್ದಂಥ ಮಠ. ಎಲ್ಲ ಸಾಹಿತ್ಯಗಳು ಪುಸ್ತಕ ಮಠ ಇದನ್ನೆಲ್ಲ ಕಲಿಸಿ ಕಲಬುರ್ಗಿ ಸಾಹೇಬರು ಈಗ ಡಾಕ್ಟರ್ ಕೆ ರವೀಂದ್ರನಾಥ್ ಅಂತ ಹೆಸರು. ಅವ್ರು ದೊಡ್ಡ ಈಗ ಅವ್ರ ಶಿಷ್ಯರು ಭಾಳ ಗಟ್ಟಿಯಾಗಿ ಮಾತಾಡೋ ಒಳ್ಳೆಯದು ಈಗಿನ ಕಾಲ ಎಲ್ಲ ಹೇಳ್ತಾ ಇದ್ರು. ಈ ಕಾವ್ಯ ವಿಮರ್ಶೆ ಮಾಡೋದು ಸಿದ್ದರಾಮಯ್ಯ ಒಂದೊಂದು ಕಾವ್ಯ ವಿಮರ್ಶೆ ಮಾಡೋರಿಗೆ ಕೆಲಸನೇ ಇಲ್ಲ. ಏನು ನಾನು ಏನು ಮಾತಾಡ್ತಾರೆ ಏನು ಕೆಲಸನೇ ಇಲ್ಲ. ಹೀಗಾಗಿ ಎಲ್ಲ ಕವಿತೆಗಳನ್ನು ಚೆನ್ನಾಗಿ ಬರೋದು. ಅದು ಮೊದಲ ಕವಿತೆ ಪುಸ್ತಕ ಆಗಿತ್ತು ಅಂತ ಅನ್ಕೊಂತಾಳ. ಆದರೆ ಭಾಳ ವರ್ಷದಿಂದ ಇಟ್ಟಾಳ. ಭಾಳ ಬೆಳೆಯಕ್ಕೆ ಹೋಗಿಲ್ಲ ಜಾಸ್ತಿ. ಸಂಸಾರ ಪ್ರತಿಭೆ ಭಾಳ ಇದೆ. ನೀವು ಹೇಳಿದ್ರೆ ಸಾಮಾಜಿಕವಾಗಿರ್ಬೋದು, ರಾಜಕೀಯ ಆಗಿರ್ಬೋದು, ಇವತ್ತು ಧಾರ್ಮಿಕವಾಗಿರ್ಬೋದು, ಈ ಮುಖ್ಯವಾಗಿಲ್ಲ. ಭಾಳಷ್ಟು ಕೆಟ್ಟದ ನೈತಿಕ ಮೌಲ್ಯಗಳು ಕುಸಿದೋಗಿವೆ. ಯಾವುದೇ ರಂಗವನ್ನು ನಾವು ತಗೊಂಡ್ರು ಕೂಡ ನೈತಿಕ ಮೌಲ್ಯಗಳು ಕುಸಿದೋಗ್ಯಾವ. ಇಲ್ಲೇ ಇಲ್ಲ ಅಂತ ಹೇಳಿದ್ರು ತಪ್ಪಿಲ್ಲ. ಇಲ್ಲೇ ಇಲ್ಲ ಅಂತ ಹೇಳಿ ಬೆಳೀತಾರೆ ನಮ್ಮನ್ನು. ಆದ್ದರಿಂದ ಅದಾವಂತ ತಿಳ್ಕೋಬೋದು. ಇವತ್ತು ಹೇಳಿದ್ರು ಒಂದು ನಿರ್ಮಾಣ ಬಗ್ಗೆನೋ ಸೌಜನ್ಯ ಬಗ್ಗೆ 8 ವರ್ಷದ ಮಗುವಿನಿಂದ ಹಿಡಿದು 80 ವರ್ಷದ ಮುದುಕಿ ನಾನು ಅಟ್ಯಾಚಾರ ನಾವು ಮಾತಾಡೋದು ಆಗ್ತಿದೆ. ಇಂಗೇನದು ವೃತ್ತಪತ್ರಿಕೆ ತೆಗೆದ್ರೆ ಓದಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ವಿಷಯ ತಗೊಂಡು ಸಾಮಾಜಿಕ ಇರ್ಬೋದು, ರಾಜಕೀಯ ಇರ್ಬೋದು, ಹೆಣ್ಣುಮಕ್ಕಳ ಮೇಲೆ ದೌರ್ಜನ್ಯ ಇರ್ಬೋದು. ಈಗ ಅನಿವಾರ್ಯವಾಗಿ ಹೆಣ್ಣುಮಕ್ಕಳೆಲ್ಲ ಮುಂದೆಲ್ಲ ಮರ್ಯಾದೆ ಇರ್ತದೆ ಗುರಾಣಿ ಅಂತೇಳಿ. ಈಗೆಲ್ಲ ಅನಿವಾರ್ಯತೆಯಿಂದ ಕೌಟುಂಬಿಕ ದೃಷ್ಟಿಯಿಂದ, ಆರ್ಥಿಕ ಸಂಪನ್ಮೂಲ ದೃಷ್ಟಿಯಿಂದ ಹೆಣ್ಮಕ್ಳು ಹೊರಗಡೆ ಕೆಲಸ ಮಾಡುವಂಥ ಪರಿಸ್ಥಿತಿ ಇದೆ. ಎಲ್ಲರೂ ಕೆಲಸ ಮಾಡೋರು ಅದಾರಿ, ಕೆಲಸ ಮಾಡಿದವರು ಇರ್ತಾರೆ. ಆದರೆ ವರ್ಕಿಂಗ್ ಪ್ಲೇಸ್ನಾಗ ಕೂಡ ಎಷ್ಟು ಕಷ್ಟ ಇದೆ. ಇವತ್ತು ಮಾತಿಗೂ ಕೃತಿಗೂ ಅಂದರೆ ಇದೆ. ಮಾತಿಗೂ ಕೃತಿಗೂ ಭಾಳ ಗಂಭೀರ ಸಮಸ್ಯೆ ಇದೆ. ಶಿಕ್ಷಣ ಕ್ಷೇತ್ರದಲ್ಲಿ ಯಜಮಾನರು ಮಾತಾಡ್ತಾರೆ. ನನ್ನ ತಿಳಿದ ಮಟ್ಟಿಗೆ ನಾನು ಚಿಕ್ಕವನು 75 ವರ್ಷ ಸ್ವಾತಂತ್ರ್ಯವನ್ನು ಕೂಡ ಇವತ್ತು ಶಿಕ್ಷಣ ರೀತಿಯನ್ನು ರೂಪಿಸಲು ನಮ್ಮ ದೇಶದಿಂದ ಆಗಿಲ್ಲ. ಇದು ದೊಡ್ಡ ದೌರ್ಬಲ್ಯ. ಶಿಕ್ಷಣ ಕೊಡ್ತೀವಿ, ಗ್ರ್ಯಾಜುಯೇಟ್ಸ್ ಅಂತ ನೌಕರಿ ಇಲ್ಲ. ಅದರಿಂದ ಏನು ಮಾಡಬೇಕು? ಜಾಬ್ ಓರಿಯೆಂಟೆಡ್ ಕೋರ್ಸ್ ಆಗುತ್ತೆ. ಶಿಕ್ಷಣ ಕಲಿಯುವಾಗಲೇ ಬೇರೆ ದೇಶಗಳಲ್ಲಿ ನೋಡಿದ್ರೆ ಅವ್ರು ನೌಕರಿ ಮಾಡ್ತಾರೆ, ಉದ್ಯೋಗ ಮಾಡ್ತಾರೆ, ದುಡ್ಡು ತಿಂತಾರೆ. ಆ ಸೌಲಭ್ಯ ನಮ್ಮಲ್ಲಿಲ್ಲ. ತಂದೆ ತಾಯಿನ ಅವ್ರಿಗೆ ಸಾಕು. ತಂದೆ ತಾಯಿಗಳೆಲ್ಲ ಹಣ ತೆಗೆಯಾಗಿ ಭಾಳ ಮಂದಿ ತಂದೆ ತಾಯಿ ನೋಡಿ ಪರ್ಸೆಂಟೇಜ್ ಭಾಳ ಕಡಿಮೆ. ಇಲ್ಲಿ ವಿದೇಶಗಳು ಹೋಗೋದಾದ್ರೆ ಹೋಗಿ ಬಂದವರು ಭಾಳ ಮಂದಿ ಹೋಗೋರು ಬಂದೇ ಇಲ್ಲ. ತಂದೆ ತಾಯಿ ಮಾಡಿ ಬೇರೆಯವರು ಅವತ್ತು ದೂರಿಯಾಗಿ ಮುಂದೆ ಸಮಾರಾಧನೆ ಮಾಡ್ತಾರೆ ಬಂದು. ಇಷ್ಟು ಕಷ್ಟಕಾರಿದೆ. ಈ ಎಲ್ಲವುಗಳನ್ನು ಸಮಾಜದ ಎಲ್ಲ ಹೋರಾಟಗಳನ್ನು ನೋಡಿ ಅನುಭವಿಸಿ ಅವು ಅನುಭವ ಬಂದಿದ್ದನ್ನೇ ಈ ಕಾವ್ಯ ಸಂಕಲನ ನಾನು ಭಾವನೆ. ಬೇರೆ ಏನಿಲ್ಲ. ಬಹಳಷ್ಟು 30 ಮಾತ್ರ ಬರೆದರು ಮುನ್ನುಡಿ. ಮುಂದೆ ಏನಿದು ಮೊನ್ನೆ ಮಹಾಕುಂಭ ಕುಂಭದ ಬಗ್ಗೆನೂ ಬರೆದಾರೆ. ಆಮೇಲೆ ನಿರ್ವೀದ ಬರಲ್ಲ. ಆಮೇಲೆ ಮರುವಿನ ಸಂಖ್ಯೆಯೊಳಗೆ ಬರಲ್ಲ. ಎಲ್ಲರಿಗೂ ಚಿಂತೆ. ನಮ್ಮ ಚಿಂತೆ ಮಂದಿ ತಗೊಂಡು ಏನು ಮಾಡ್ತಾರೆ? ಅವ್ರ ಚಿಂತೆ ಅವರು ರೆಡಿಯಾಗಿರ್ತಾರೆ. ನಮ್ಮ ಚಿಂತೆ ತಗೊಂಡ್ರೆ ಸಂಚಾರ ಮಾಡೋದು ಯಾರು ತಗೋ ಅವ್ರವ್ರ ಸಮಸ್ಯೆ. ನಾವು ಮಂದಿ ಮಾತ್ರ ಒಂದು ಹೆಚ್ಚಾಗಿ ನಾವು ನಮ್ಮನ್ನ ಮಾತಾಡ್ತಿರ್ಬೋದು. ಅವ್ರವ್ರು ರೆಡಿಯಾಗಿರ್ತಾರೆ. ನಮ್ಮದು ಯಾಕೆ ಕೇಳ್ತಾರೆ? ಆ ವಸ್ತುಗಳನ್ನು ಕೂಡ ತಮ್ಮ ಗಮನದಲ್ಲಿ ಅಲ್ಲಾರ ಒಂದು 20 ಸೆಕೆಂಡಿನ ಗಮನ ಆಯಿತು. ತಾಯಿ ಎತ್ಕೊಂಡು ಬರೋದು ಅದನ್ನು ನನ್ನ ಸ್ಟೇಟಸ್ನಾಗ ಹಾಕಿನಿ. ಓದೋಕ್ಕೆ 20 ಸೆಕೆಂಡ್ ಬೇಕು. ಬರೆಯೋಕೆ 20 ತೊಗೊಂಡಿರ್ಬೋದು. 26 ಪದ ಅದಾವ. ಅದರಲ್ಲಿ ಬರೀ 26 ಪದ ಅದಾವ. ತಾಯಿ ಅಂತ ಗಮನದ ಹೆಸರು.
ಬಹುಶಃ ನಮ್ಗೆ ಓದಕ್ಕೆ 20 ಸೆಕೆಂಡ್ ಆಗುತ್ತೆ. ಅದನ್ನು ಬೇರೆ 20 ದಿವಸ ಆಗ್ಬೋದು. ನಾವು ಸಾಹಿತ್ಯ ಹೋದಾಗ ಹೇಳ್ತೀವಿ, ನಮ್ಮಲ್ಲಿ ಒಬ್ಬರು ಅದಾರ ಸಾಹಿತ್ಯ ಪ್ರಪಂಚದಾಗ ನಮ್ಮದು ಭಾಳ ಆತ್ಮೀಯರೊಬ್ಬರು ಈ ಪುಸ್ತಕ ಬರೆದಿದ್ರು. ಬೆನ್ನುಡಿ ಬರ್ಕೊಡ್ರಿ ಅಂತ ಒಂದು 25-30 ಕಥೆ ಬರೆದಿದ್ರು. ಆ ಬೆನ್ನುಡಿ ಬರೆಯೋಕೆ ನೆನ್ಪಟ್ರೆ ಓದಿ ಬರೆಯೋಕೆ ಒಂದು ತಿಂಗಳು ಭಾಳ ಈಗ ಪ್ರೊಫೆಷನ್ ಉದ್ಯೋಗದಲ್ಲಿ ಬರ್ಕೊಟ್ಟಿದ್ರು. ಈ ನಮಗೆ ಒಂದು ಬೆನ್ನುಡಿ ಬರ್ಕೊಳಕ್ಕೆ ಅನ್ನೋದು ಸಾಹಿತ್ಯಗಳೆಲ್ಲ ಮಾತಾಡೋದು ಭಾಳ ಈಜಿ, ಬರೆಯೋದು ಭಾಳ ಕಷ್ಟ. ಸಾಹಿತ್ಯ ಪ್ರತಿಯೊಬ್ಬರಿಗೂ ಓದ್ತಿದೆ, ಅಕ್ಷರದಲ್ಲಿ ಮೂಡಿಸೋದು ಕಷ್ಟ. ಪದಗಳ ಜೋಡಣೆ ಪ್ರಾಸಬದ್ಧವಾಗಿರಬೇಕು ಅಂದಾಗ ಓದೋರು ಮನಸ್ಸಿಗೆ ಇಳಿಸ್ತದೆ. ಇಲ್ಲದ್ರೆ ಒಂದೇ ಹೇಳಬಹುದು ಪೇಜ್ 4 ಅಕ್ಷರ ಓದೋರಿಗೆ ಇನ್ನೂ ಅವನು ಹುಡುಕ್ತಾರೆ ಯಾರು ಎಲ್ಲಿ ಮಾಡೋದವರು ತೊಗೊಂಡ್ರೆ ಯಾರು 75 ರೂಪಾಯಿ ಪ್ರಿಂಟ್ ಆಗಿದೆ, 75 ರೂಪಾಯಿ ತೊಗೊಂಡ್ರೆ ಅವರು ವಕೀಲರು ಪ್ರಿಂಟ್ ಮಾಡಿಸಿದ್ರು. ಈಗ ಭಾಳ ಮಂದಿ ನವ್ಯ ಸಾಹಿತ್ಯಗಳು ತಗೊಂಡು ಸರ್ಕಾರದ ಮುರಾಜಿಗೆ ಇದನ್ನು ಪ್ರಿಂಟ್ ಹಾಕಿಸಿ ಲೈಬ್ರರಿಗೆ ಇಡ್ರಿ, ಅಲ್ಲಿ ಇಲ್ಲಿ ಇನ್ನು ಸಾಹಿತ್ಯ ಪರಿಷತ್ ವಿಭಾಗಕ್ಕೆ ಅಪ್ರೋಚ್ ಮಾಡಿರ್ತಾರೆ. ಅನುಭವ ಬಂದಿರ್ಬೇಕು. ಇಂಥದ್ದೆಲ್ಲ ಕಷ್ಟ ಇದೆ. ಸಾಹಿತ್ಯಗಳು ಜೀವನ ಅಷ್ಟು ಸುಲಭ ಇಲ್ಲ. ದೊಡ್ಡ ಸಾಹಿತ್ಯಗಳಾಗಿದ್ದಾರೆ ಅವ್ರು ಸುದ್ದಿ ಬೇರೆ, ದೊಡ್ಡ ವ್ಯಕ್ತಿಗಳೇ. ಅದರಿಂದ ಟೈಮ್ ಇಲ್ಲ ಅಂತ ಕೊನೆಯಲ್ಲಿ ಬರೋದೆ ದೊಡ್ಡದಾಗ ಟೈಮ್ ಇಲ್ಲ ಅಂತ ಬರೋದು. ಏನು ಕೇಳಿದ್ರು ಟೈಮ್ ಅಂತ ಸದ್ಯ ನಮಗೆ ಟೈಮ್ ಕೊಟ್ಟರು ಮಾತಾಡೋದು ಅದು ನನ್ನ ಪುಣ್ಯ. ಆದ್ದರಿಂದ ಹೆಚ್ಚಿಗೆ ಹೇಳ್ತಕ್ಕಂಥದ್ದು ಏನಿಲ್ಲ. ವಿಮರ್ಶೆಯನ್ನು ಎಲ್ಲರೂ ಮಾಡಿದ್ದಾರೆ, ಹಿರಿಯರು ಮಾಡಿದ್ಮೇಲೆ ಅವರು ವಿಮರ್ಶೆ ಮಾಡೋಕ್ಕೆ ಹೋಗಲಿಲ್ಲ. ಅವರು ಇನ್ನೊಂದು ಮಾಡ್ಕೊಂಡು ಅವರು ಅಧ್ಯಕ್ಷತೆ ವಹಿಸಿದಂಥ ಪ್ರಾಂಶುಪಾಲರು ಮತ್ತು ಬಲ್ಯಂಪುರ ಕಾಲೇಜಿನ ಪ್ರಾಂಶುಪಾಲರು ಮೊದಲು ಹೇಳಬೇಕು, ಅಧ್ಯಕ್ಷರಿಗೂ ಗೌರವಾನ್ವಿತ ಅತಿಥಿಗಳಿಗೂ ವೇದಿಕೆ ಮಾಡಿದ್ರು ಎಲ್ಲ ಗಣ್ಯರಿಗೂ ನಮ್ಮೆಲ್ಲ ಸಂಗೊಳ್ಳಿ ಬೆಳೆದವರಿಗೂ ವಿದ್ಯಾರ್ಥಿ ಬಳಗಕ್ಕೂ ಮತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಂಡ ಮತ್ತು ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು ಹೇಳಿ ಪೂಜ್ಯ ಗಂಗಾಧರ ಧನ್ಯವಾದಗಳು. ಒಂದು ಕಡೆ ಹೇಳ್ತಾರೆ ಪ್ರೇಯರ್ಸ್ ಆರ್ ಆಲ್ವೇಸ್ ಅಂಡ್ ಬ್ಲೆಸ್ಸಿಂಗ್ಸ್ ಆರ್ ಆಲ್ವೇಸ್. ಅದನ್ನ ಹಿರಿಯರು ನಮಗೆಲ್ಲ ಆಶೀರ್ವಾದ ಮಾಡಬೇಕಾಗಿ ತಮ್ಮೆಲ್ಲರ ಪರವಾಗಿ ಅವರಿಗೆ ಅನುಕರಿಸ್ಬಿಡ್ತೇನೆ. ಈಗ ನನ್ನ ಅರ್ಧಂಗಿನಿಯಾದ ಡಾಕ್ಟರ್ ಮಹೇಶ್ವರಿ ಕಾರ್ಯಕ್ರಮ ಬರೋಕ್ಕಾಗಲಿಲ್ಲ. ಸೊ ಅವರು 2 ಲೈನ್ ಬರೋದು ಅಮ್ಮ ಅವರಿಗೆ ಕಳಿಸಿದ್ರೆ ಓದೋದು ಹೇಳಿ ಹೇಳಿದ್ದಾರೆ. ಸೊ ಓದಕ್ಕೆ ಇಷ್ಟಪಡ್ತೀನಿ. ಅದ್ರ ಶೀರ್ಷಿಕೆ ಕವಿತೆಯ ಹಾರೈಕೆ. ಇನ್ನೊಂದು ಹೆಸರು ಕವಿತಾ. ನಿಮ್ಮ ಕವಿತೆಯ ಹಾರೈಕೆ ಅಂತ ಹೆಸರಿನ ಹೇಳ್ತಾರೆ. ನಿಮ್ಮ ಭಾವನೆಗಳ ಹಕ್ಕಿಗಳು ನುಡಿಗಳಾಗಿ ಗಗನ ಹಾರಲಿ. ನಿಮ್ಮ ಮನದ ಕವನಗಳು ಎಲ್ಲರ ಹೃದಯಗಳನ್ನು ಕಟ್ಟಲಿ. ನಿಮ್ಮ ನುಡಿಗಳ ಸ್ಪರ್ಶ ಮನಸ್ಸಿಗೆ ಗಾನವಾಗಲಿ. ನಿಮ್ಮ ಅನುಭವದ ಬೆಳಕಿನಲ್ಲಿ ಇತರರಿಗೂ ಹಾದಿ ಕಾಣಲಿ. ನೀವು ಸಾಗಿದ ಹಾದಿಗಳಲ್ಲಿ ಹೊಸ ಕನಸು ಹೊಳೆಯಲಿ. ನಿಮ್ಮ ಅನುಭವ ಪಠ್ಯವಾಗಲಿ, ಪ್ರತಿಯೊಬ್ಬರಿಗೂ ಪಾಠವಾಗಲಿ. ನಿಮ್ಮ ಸಂತೋಷ ಅರಳಿ ನಗು ಹೂವಿನಂತೆ ಹರಡಲಿ. ನಿಮ್ಮ ಕಂಡ ಕನಸುಗಳು ಎಲ್ಲರ ಬಾಳಿಗೆ ಹಸಿವು ತರಲಿ. ಹರ್ಷ ಕ್ಷಣಗಳು ನಿಮ್ಮ ಬದುಕನ್ನು ತೋರುತ್ತಾ ಸೂಕ್ಷ್ಮ ನಿಜ ಸೌಂದರ್ಯ ಪ್ರತಿಯೊಂದು ಕ್ಷಣದಲ್ಲೂ ಕಂಗೊಳಿಸುತ್ತಾ ಸ್ನೇಹದ ಸಡಗರ ಮಾತಿನಲ್ಲಿ ಮುಚ್ಚುತ್ತಾ ಪ್ರತಿಯೊಂದು ಹಣ್ಣಿಗೂ ಪ್ರೀತಿಯ ಸ್ಪಂದನೆ ಹರಿದು ಬರಲಿ ಅಂತ ಹೇಳಿ 2 ಮಾತನ್ನು ಧನ್ಯವಾದಗಳು. ಒಂದೇ ಮಾತಿನಲ್ಲಿ 1-4 പേರನ್ನ ಇಷ್ಟು ವಿದ್ಯಾವಂತರು ಮಾಡಬೇಕು. ಹಾಗೆ ಬಹಳ ಸಮಯ ಆಗಿದೆ. ಶ್ರೀಮತಿ ಗಿರಿಜಾ ಸಂಗೊಳ್ಳಿ ಅವರ ಮೊದಲ ಅದರಲ್ಲಿ ನೋಡಿದ್ದೆ ಭಾಳ ಚಂದ ಬರ್ತಾರೆ. ಅವರು ನನಗೆ ಮುಂಚೆಯಿಂದ ಪರಿಚಯ ಇತ್ತು. ಕಡೆಗೆ ಫೋನ್ ಮಾಡಿದ್ರು ಅವರು ನನಗೆ, ಈಗ ಬರಾಕತ್ತೀಯಲ್ಲ ನೀನು ಅಂತ ಹೇಳಿ ಬರ್ತೀನಿ ಮೇಡಮ್ ಅಂತೆ. ಅವರು ಹೇಳಿದರು, ನಾನು ಬೆಳಿಗ್ಗೆ ರಂಗೋಲಿ ಹಾಕ್ತಾ ಇದ್ದಾಗ ನನ್ನ ಮಗಳು ನನ್ನ ಕಣ್ಣು ನಿಂತ್ಬಿಟ್ಲು. ನನಗೆ ಏನು ಹೇಳಬೇಕಂತ ತಿಳಿಲಿಲ್ಲ ಅಂತಂದ್ರು. ಇಷ್ಟು ಖುಷಿ ಆಯಿತು ನನಗೆ ನಿಜವಾಗ್ಲು. ನನ್ನ ಮಗಳು ಬಂದಂಗೆ ಆಗ್ತದೆ, ಅಷ್ಟು ನನಗೆ ಖುಷಿ ಆಯಿತು. ಅವರು ಹೇಳಿದ್ದು ಕೇಳಿದ್ರೆ ನನಗೆ ಕಣ್ಣಲ್ಲಿ ನೀರು ಬಂತು. ಅಷ್ಟು ಖುಷಿಯಿಂದ ಹೇಳಿದ್ರು. ಅವರಿಗೆ ನಾನು ಸುಮ್ಮನೆ ಧನ್ಯವಾದ ಹೇಳ್ತಿದ್ದೀನಿ. ಮತ್ತು ತಾವೆಲ್ಲ ಇಷ್ಟಂತ ಎಲ್ಲ ಹೇಳಿದ್ರಿ ಗಣ್ಯರಿಗೂ ಹಾಗೂ ತಮಗೆಲ್ಲರಿಗೂ ಧನ್ಯವಾದಗಳು. ಈಗ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಮೇಡಮ್ ಅವರಿಗೆ ಗೌರವ ಸನ್ಮಾನ.
ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ವಿಶಿಷ್ಟ ಪಾತ್ರವನ್ನು ವಹಿಸಿರುತ್ತದೆ. ಅವರ ಸೃಜನಶೀಲತೆ ಬರವಣಿಗೆಯಲ್ಲಿ ಅಷ್ಟೇ ಅಲ್ಲದೆ ವಿಭಿನ್ನ ರೀತಿಯ ಕಲೆಗಳಲ್ಲಿ ಎದ್ದು ಕಾಣುತ್ತದೆ. ಅದು ನಾವು ಸ್ಪರ್ಧೆಯಲ್ಲಿ ವೇಷಭೂಷಣ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇರಬೇಕಾದ್ರೆ ಅವರು ವಸ್ತ್ರ ವಿನ್ಯಾಸಗಳನ್ನ ತಾವೇ ಕೈಯಿಂದ ಸ್ವತಃ ಮಾಡ್ತಿದ್ರು. ಅದಲ್ಲದೆ ಅವರಿಗೆ ಚಿತ್ರಕಲೆಯಲ್ಲೂ ತುಂಬಾ ಸಾಕಷ್ಟು ಆಸಕ್ತಿಯೂ ಇದೆ. ಕೆಲವೊಂದು ಪೋರ್ಟ್ರೇಟ್ಗಳನ್ನು ಕೂತಲ್ಲೇನೂ ಸಾಕಷ್ಟು ಬಾರಿ ಮಾಡಿದ್ದಾರೆ. ಬಟ್ ಇವಾಗ ಬರವಣಿಗೆಯಲ್ಲಿ ಜಾಸ್ತಿ ಅವರ ಸೃಜನಶೀಲತೆಯನ್ನ ನಾವು ನೋಡ್ಬೋದು. ನಮ್ಮ ತಂದೆಯವ್ರದ್ದು ಶಿಸ್ತು ಅಂತಾದ್ರೆ ನಮ್ಮ ತಾಯಿಯ ತಾಳ್ಮೆ, ಇವೆರಡೂ ಬಹುಶಃ ಜೀವನ ಶೈಲಿಗೆ ಎರಡು ಪ್ರಮುಖ ಸೂತ್ರಗಳು ಅಂತ ನಮಗೆ ಬಹಳ ಮನದಟ್ಟು ಮಾಡಿಕೊಟ್ಟಿದ್ದಾರೆ. ಪ್ರೀತಿಯ ಜೊತೆಗೆ ಒಳ್ಳೆಯ ಮಾರ್ಗದರ್ಶನ, ಆಗಾಗ ಟೀಕೆ ಟಿಪ್ಪಣಿಗಳನ್ನ ಕೊಡ್ತಾ ನಮ್ಮ ಆತ್ಮೀಯ ಸ್ನೇಹಿತೆ ನಮ್ಮಮ್ಮ ಯಾವಾಗಲೂ ಮಕ್ಕಳಿಗೆ. ಸೊ ನಮ್ಮ ತಾಯಿಯ ಮೊದಲ ಕವನ ಸಂಗ್ರಹ ಕನ್ನಡ ಸಾಹಿತ್ಯ ಪರಿಷತ್ತಿನ ವೇದಿಕೆ ಮುಖಾಂತರ ಆಗ್ತಿರೋದು ನಮಗೆಲ್ಲರಿಗೂ ಒಂದು ಹೆಮ್ಮೆದಿ, ಮಕ್ಕಳಿಗಾದ ನಮಗೆ ಬಹಳ ಹೆಮ್ಮೆಯ ಸಂಗತಿ. ಈ ಒಂದು ಸುವರ್ಣಾವಕಾಶ ಮಾಡಿಕೊಟ್ಟಿದ್ದಕ್ಕೆ ಕಸಾಪ ವೇದಿಕೆಗೆ ಯಾವಾಗಲೂ ನಾವು ಚಿರಋಣಿಯಾಗಿರ್ತೇವೆ. ಈ ಪುಸ್ತಕ ಬಿಡುಗಡೆಗೆ ಶ್ರಮಿಸಿದಂತ ಎಲ್ಲ ಹಿರಿಯರಿಗೆ, ಲಿಂಗರಾಜ್ ಸರ್ ಇರ್ಬೋದು, ಕೌಜಲ್ಜಿ ಸರ್ ಇರ್ಬೋದು, ಮಾಳವಾಡ್ ಸರ್ ಇರ್ಬೋದು, ಅವ್ರಿಗೆಲ್ಲ ನಮ್ಮ ಅನಂತ ಧನ್ಯವಾದಗಳು. ಹಾಗೂ ಈ ವಿಮರ್ಶೆಗೆ ಒಂದು ವೇದಿಕೆಯನ್ನ ಕಲ್ಪಿಸಿಕೊಟ್ಟಂತ ಕಾಡಸಿದ್ದೇಶ್ವರ ಮಹಾ ಕಾಲೇಜಿನ ಪ್ರಾಚಾರ್ಯ ಅವರು ಇಲ್ಲ, ಬಟ್ ಅವರ ಆಬ್ಸೆನ್ಸ್ ಅಲ್ಲಿ ಕೂಡ ನಾನು ಅವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಪದವಿ ಮಹಾವಿದ್ಯಾಲಯ ಹಾಗೂ ಪದವಿ ಪೂರ್ವ ಮಹಾವಿದ್ಯಾಲಯ ಪ್ರಾಚಾರ್ಯರು ಉಪಸ್ಥಿತರಿದ್ರು, ಅವ್ರಿಗೂ ಕೂಡ ತುಂಬಾ ಧನ್ಯವಾದಗಳು ಮೇಡಮ್. ಕೊನೆಗೆ ಕನಸು ನನಸಾಯಿತು, ನಮ್ಮಮ್ಮ ಇನ್ನು ಕವಿಯತ್ರಿ ಶ್ರೀಮತಿ ಗಿರಿಜಾ ವಿ ಸಂಗೊಳ್ಳಿ. ಅಮ್ಮ, ನಿಮಗೆ ಅಭಿನಂದನೆಗಳು. ಸರಿ, ಗಿರಿಜಾ ಅವರ ಸೋದರ ಸೊಸೆ. ನಾವು ನೋಡಿದ ನಮ್ಮ ಅತ್ತೆ ಸೃಜನಶೀಲಳು, ಸಮರ್ಥಳು ಹೌದು. ನನ್ನ ದೃಷ್ಟಿಯಲ್ಲಿ ಇವಳು ಅನಂತ ಸಮರ್ಥಳುವಳು, ಇನ್ಫಿನಿಟ್ ಪೊಟೆನ್ಷಿಯಲ್. ಇವರ ಸಾಮಾನ್ಯ ಸಂಭಾಷಣೆಯಲ್ಲಿ ಇವರ ಪ್ರತಿಭೆ, ಇವರಿಗಿರುವ ಕಲಿಕೆಯ ಉತ್ಸಾಹ ಮುಖ್ಯ ಹರಿಯುತ್ತವೆ. ಎಲ್ಲ ಪೀಳಿಗೆಯನ್ನು ಅರ್ಥ ಮಾಡಿಕೊಂಡು ಸ್ಪಂದಿಸುವ ಮನೋಭಾವನೆ ಇವರದ್ದು. ಇವರ ಪ್ರತಿಭೆಯನ್ನು ಹೊರಹಾಕಲು ಒಂದು ಅವಕಾಶ ಬೇಕಿತ್ತು. ಒಂದು ಸಣ್ಣ ಕಿಂಡಿಯಿಂದ ಬಂದ ಬೆಳಕನ್ನು ಅವಕಾಶವಾಗಿಸಿಕೊಂಡು ಕವನಗಳ ರಾಶಿಯನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ನನಗೆ ಅವಕಾಶಗಳಿದ್ದು ಪೋಷಣೆ ಮೇಲೆ ಪುಸ್ತಕ ಬರೆಯಬೇಕು